ಮಾಹಿತಿ ಬಂದದ್ರಿಂದ ಬಚಾವ್. ಇಲ್ಲಾದ್ರೆ ಅವರು ಯಾವುದೇ ಫೈಲ್ಗಳು ಸಿಕ್ಲಿಕ್ಕೆ ಸಾಧ್ಯ. ಮಾಹಿತಿಗೆ ನಮಗೆ ಒಂದು ದೊಡ್ಡ ಅಸ್ತ್ರ. ಧರ್ಮಸ್ಥಳ ದೇವಸ್ಥಾನಕ್ಕೆ ಭೂಮಿ ಇಲ್ಲ. ದೇವಸ್ಥಾನದ ಅಡಿಸ್ಥಳವೂ ಕೂಡ ಧರ್ಮಸ್ಥಳದ ವೀರೇಂದ್ರ ದೇವಸ್ಥಾನದ ಹೆಸರಿನಲ್ಲಿ ಮತ್ತೆ ಯಾರ ಹೆಸರು? ನಡೆದಾಡುವ ಮಂಜುನಾಥ, ಮಾತನಾಡುವ ಮಂಜುನಾಥ, ವೀರೇಂದ್ರ ಹೆಗ್ಗಡೆಯವರಂತೆ ಇವರು ಹೇಳುವವರು ಯಾರಿರ್ತಾರೆ ಅವರ ಹೆಸರಿನಲ್ಲಿ. ಯಕ್ಷಗಾನ ವೇದಿಕೆಯಲ್ಲಿ ಒಂದು ಸ್ತ್ರೀ ಅಂದರೆ ಸ್ತ್ರೀಯನ್ನು ಹೊಗಳುವ ಶೈಲಿ, ಅದೇ ಒಂದು ವೇದಿಕೆಯಲ್ಲಿ ಸೆರಗು ಜಾರಿಸುವಂತ ಅದನ್ನು ಅಸಹ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಅಸಹ್ಯ ಮಾತು. ಧರ್ಮಸ್ಥಳದಲ್ಲಿ ಭಯ ಇಲ್ಲದೆ ಒಂದು ಎಲೆಗೂ ಕೂಡ ಅಲ್ಲಾಡಲಿಕ್ಕೆ ಧೈರ್ಯ ಇಲ್ಲ. ಉತ್ಪ್ರೇಷಿತವಾಗಿ ಹೇಳುದು ಅಂತೇಳಿ ಆದರೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದದ್ದು ಅಂತ ನಿರ್ಮಾಣ. ಇನ್ನೊಂದು ಕೋರ್ಟ್ ಆದೇಶ ಇದೆ ಬಹಳ ಮುಖ್ಯವಾದ. ಇವರಿಗೆ ಜೈಲಿಗೆ ಹೋಗೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ, ಸಂಶಯ ಇಲ್ಲ. ಆರಾಮವಾಗಿ ಜೈಲಿನಲ್ಲಿ ಸ್ವಲ್ಪ ಇರ್ಬೋದು, ಇಲ್ಲಿ ಟೆನ್ಷನ್ಗಿಂತ. ದೇವರ ಕ್ಷೇತ್ರದ ಹೆಸರನ್ನು ನೀವು ಒಂದು ಉದ್ಯಮಕ್ಕೆ ಇಟ್ಟುಕೊಂಡು ಅಲ್ಲಿ ಉದ್ಯಮವನ್ನು ದೇವರ ಹೆಸರಿನಲ್ಲಿ ನೀವು ಮಾಡಿದಾಗ ಅದಕ್ಕೆ ಧರ್ಮೋದ್ಯಮ ಅಂತ ಹೇಳ್ತಾರೆ. ಸಿದ್ಧಗಂಗಾ ಸ್ವಾಮಿ ಅವ್ರನ್ನೆಲ್ಲ ಇವರಿಗೆ ಹೋಲಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲೆಲ್ಲ ಪಾಪ ಮಕ್ಕಳು ಕೂಗ್ತಾರೆ, ನಿಜವಾಗಿ ಕೂಗ್ತಾರೆ. ಇಲ್ಲಿ ಎಲ್ಲ ಕೂಗುದಲ್ಲ, ಇವರು ಕಣ್ಣೀರು ಹಾಕುದಲ್ಲ, ಅಂತ ಕಾಲು ಹಿಡಿದದ್ದು. ಯಾರು ಒಬ್ರು MLA, ನಮಗೆ ಹರೀಶ್ ಪುಂಜ ಹಿಡಿದ್ರೆ ನಮಗೆ ಆಕ್ಷೇಪ ಇಲ್ಲ. ನೀವು ನಮ್ಮ MLA ಸ್ವಾಮಿ, ನಾನು ಅವ್ರಿಗೆ ಓಟು ಕೊಡ್ಲಿಲ್ಲ ಅಂತ ಬಂದಿರೋ ಒಂದು, ನಾನು ಸರೆಂಡರ್ ಆಗ್ಬೇಕಾದ್ರೆ ಒಂದು ಹೇಳಿದ ಮಾತಿತ್ತು. ಇದನ್ನೆಲ್ಲ ಹೇಳಿದ್ದು ಸೋಮನಾಥ್ ನಾಯ್ಕರು ತಪ್ಪಂತ ಹೇಳಿ. ಆದರೆ ಈ ಮಾಹಿತಿಯನ್ನು ಕೊಟ್ಟ AC, DC ಮತ್ತು ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಜೈಲು ಮಾಡಬೇಕಿತ್ತು. ಇತ್ತೀಚೆಗೆ 2012ರ ಹೊತ್ತಿಗೆ 1988ರಲ್ಲಿ ಇಲ್ಲಿ ಒಂದು ಪದ್ಮನಾಥ ಅಂತ ಒಂದು ಇದಾಯಿತು, ಕೊಲೆ ಪ್ರಕರಣ ಆಯಿತು. ಆಗ ನಾವು ವೀರೇಂದ್ರ ಹೆಗ್ಗಡೆಯವರ ಜೊತೆಗಿದ್ದೆವು. ಆಗ ಅಂದರೆ ಅದರ ಮೊದಲಿಂದ ಕೂಡ ನಾವು ವೀರೇಂದ್ರ ಹೆಗ್ಗಡೆಯವರ ಜೊತೆಗಿದ್ದವರು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಕರೆಸಿದ್ದೆವು. ನಮಗೆ ಅವರಿಗೂ ಏನು ಕಕ್ಷಿ ಇರಲಿಲ್ಲ. ಸೊ ಪಶ್ಚಿಮ ಘಟ್ಟ ಉಳಿಸಿ ಪಾದಯಾತ್ರೆ ಮಾಡುವಾಗಲೂ ಕೂಡ ಅವರನ್ನು ಉದ್ಘಾಟನೆ ಮಾಡಿಸಿದ್ದೆ ಅವರಿಂದ. ಆ ಪಾದಯಾತ್ರೆ 7 ದಿನ ಹೋಗ್ಬೇಕಾದ್ರೆ ಒಂದು ಧರ್ಮಸ್ಥಳದ ಕ್ಯಾಂಪ್ ಇತ್ತು. ನಮ್ಮದಿಲ್ಲಿ ಹೈಸ್ಕೂಲ್ ಉದ್ಘಾಟನೆ ಮಾಡುವಾಗ ಅವ್ರನ್ನ ಕರೆದಿದ್ದೆವು. ಹಾಗೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೆ ಹೋಗಲು ಕರೆದಿದ್ದು. ಅದಕ್ಕೆ ಆಗ ಅವರು 25,000 ಡೊನೇಷನ್ ಕೊಟ್ಟಿದ್ದು. ಅದೊಂದೇ ಡೊನೇಷನ್ ತಗೊಂಡದ್ದು ಅದೊಂದೇ. ಅಂದರೆ ಅದು ಆ ಬಸ್ ಸ್ಟ್ಯಾಂಡ್ ಇರುವಂಥದ್ದು ಧರ್ಮಸ್ಥಳಕ್ಕೆ ಹೋಗುವಂಥ ಇವರಿಗಾಗಿ, ಪ್ರಯಾಣಿಕರಿಗಾಗಿ ಹೆಚ್ಚಾಗಿ. ಸೊ ಆಗ ಡೈರೆಕ್ಟ್ ಬಸ್ಗಳಿಲ್ಲ, ಅಲ್ಲಿ ನಿಂತು ಎಲ್ಲ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದ್ದದ್ದು. ಸೊ ಹೀಗೆ ನಮ್ಮದು ಪದ್ಮನಾಥ ಮಠ ಆದಾಗ ನಾವು ಅವರ ಮೇಲೆ ಅದು ಎಲ್ಲರೂ ಬೊಟ್ಟು ತೋರಿಸಿ COD ತನಿಖೆಗೆ ಆರ್ಡರ್ ಆಯಿತು. ಆಗ ನಾವು ಹೆಗ್ಗಡೆಯವರ ಪರವಾಗಿ ರಾಚೆ ಅಂತ ಹೇಳ್ಕೊಂಡು ಹೋಮ್ ಮಿನಿಸ್ಟರ್ ಇದ್ದರು. ಅವ್ರ ಹತ್ರ ಅವರು ಈ ಕಡೆಗೆ ಬಂದಾಗ ಅವ್ರ ಹತ್ರ ರೆಪ್ರೆಸೆಂಟೇಷನ್ ಕೊಟ್ಟೆವು. ಧರ್ಮಸ್ಥಳದವರು ಒಳ್ಳೆ ಕೆಲಸ ಮಾಡ್ತವ್ರು, ಧರ್ಮಕ್ಕೆ ಅವರ ಮೇಲೆ ಬೇಕೆಂದೇ ಅವರ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿ ನಾವು ಅದು ಅವರ ಪರವಾಗಿ ನಾವು ಡಾಕ್ಟರ್ ಉಮಾನಾಥ್ ಪ್ರಭು ಬೆಳ್ತಂಗಡಿಯವರು, ರಂಜನ್ ಅವರು ವಾದ ಮಾಡಿದವರು. ಅಂದರೆ ಈಗ ಸೌಜನ್ಯ ಕೊಲೆಯ ನಂತರ ಎಲ್ಲವೂ ಒಂದೊಂದು ಎಳೆಯಾಗಿ ಹೊರಗಡೆ ಬರ್ತಾ ಇದೆ ಅಂತೇಳಿ. ಅಲ್ಲ, ಆಗಲೂ ಹೊರಗೆ ಬಂದಿದೆ, ಹೆಚ್ಚು ಬಂದಿದೆ, ಈಗ ಹೆಚ್ಚು ಬಂದಿದೆ. ಆಗ ಅಂದರೆ ಆಗ ಅದನ್ನು ಹೇಳಿಕೊಳ್ಳಕ್ಕೆ ಜನ ಹೆದರ್ತಾ ಇದ್ರು. ಹಾಗೆ ಅದು ನಮಗೆ ಗೊತ್ತಾದ. ಅಲ್ಲಿಂದ ನಾವು ಮತ್ತೆ ಅವರಿಂದ ದೂರ ಆದೆವು. ಅಲ್ಲಿಂದ ದೂರ 88 ಅಂದಾಗೆ ನಾವು ಅವರಿಂದ 88 ನಾವು ಅಲ್ಲಿಂದ ದೂರ ಆದೆವು. ಸೊ ದೂರ ಆಗಿ ಅವರ ಬಗ್ಗೆ ಅವರ ವಿರುದ್ಧವಾಗಿ ನಾವು ಇದನ್ನು ಹೇಳ್ತಾ ಇದ್ದೇವೆ, ಏನು ಅವರ ಅಕ್ರಮಗಳನ್ನು ಹೇಳ್ತಾ ಇದ್ದೆವು. ಅದು ಕರಾವಳಿಯಲ್ಲಿ ಆಗ ಫುಲ್ ಸಪೋರ್ಟ್ ಮಾಡ್ತಾ ಇತ್ತು. ಬೇರೆ ಯಾವುದೇ ಪೇಪರ್ನವರು ಹಾಕೋ ಪ್ರಶ್ನೆನೂ ಇಲ್ಲ. ಹೌದು, ಕರಾವಳಿಯಲ್ಲಿ ಮಾತ್ರ. ಯಾಕಂದರೆ ಹಾಕಿದ ತಕ್ಷಣ ಅದು ಆ ಕಡೆಗೆ ಹೋಗುವಾಗಿಲ್ಲ, ಆಚೆ ಹೋಗುವ ಪತ್ರಿಕೆ. ಹೌದು, ಪತ್ರಿಕೆ ಹೋಗುವಾಗಿಲ್ಲ. ಪತ್ರಿಕೆ ಬಂಡಲ್ ಮೌಂಟೇನಲ್ಲಿ ಬಂದರೆ ಅದು ಬಸ್ಸಿಂದ ಇಳಿವಾಗಲೇ ಅದು ಇದಾಗ್ತದೆ. ಹೌದು, ಅಥವಾ ಒಂದು ವೇಳೆ ಸ್ಟಾಲ್ಗಳಿಗೆ ಹೋದ್ರೆ ಕೂಡ ಬಂಡಲ್ ತಗೊಂಡು ಸ್ಟಾಲೇ ಬಂದ್ ಮಾಡಬೇಕು. ಆ ಥರದಲ್ಲೆಲ್ಲ ಮಾರುವುದನ್ನು ಬಿಡಬೇಕು. ಒಟ್ಟಾರೆ ಪಾಳೆಗಾರಿಕೆ. ದಕ್ಷಿಣ ಧರ್ಮಸ್ಥಳ ರಿಪಬ್ಲಿಕ್ ಅಂತೇಳಿ ಇದ್ದದ್ದು. ಹಾಗೆ ಅದು ನಾವು ಅವರಿಂದ ದೂರ ಆದ ನಂತರ ಅವರ ಬಗ್ಗೆ ನಾವು ಇದನ್ನು ಪೇಪರ್ನಲ್ಲಿ ಬರೆಯೋದು, ಕರಾವಳಿಯಲ್ಲಿ ಹಾಕ್ತಾಯಿದ್ರು. ಆಗ ಇದರದ್ದು ಕೂಡ ಅವ್ರದ್ದು ಬಡ್ಡಿದ್ದು ವ್ಯವಹಾರದ್ದು ಕೂಡ, ಮೈಕ್ರೋ ಫೈನಾನ್ಸ್ ಇದು ಕೂಡ, ಅದನ್ನು ಕೂಡ ನಾವು ಪೇಪರ್ನಲ್ಲಿ ಬರೆದು ದೊಡ್ಡ ಜಾಹೀರಾತು ಅಂತ ಕೊಟ್ಟು ಎಲ್ಲ ಮಾಡಿದೆವು. ಆ ಥರದಲ್ಲಿ ಮಾಡ್ತಾ ಬಂದಿದ್ದೆವು. ಅದರ ಬಗ್ಗೆ ನಮಗೆ ಲೀಗಲ್ ನೋಟಿಸ್ ಕೂಡ ಅವರು ಕೊಟ್ಟಿದ್ದು. ಹೌದು, ಕಳಿಸಿದಾರಲ್ಲ.
ಹಾಗೆ ನಾವು ಮಾಡ್ತಾ ಬಂದಿದ್ದೇವೆ. ಬಟ್ ತೀವ್ರ ಸ್ವರೂಪ ಬಂದಿರುವಂಥದ್ದು ಯಾವಾಗ 2012ರಲ್ಲಿ ಸೌಜನ್ಯ ಕೊಲೆ ಆದಾಗ ತಿಮ್ಮರುಡಿ ನೇತೃತ್ವದಲ್ಲಿ ಅದು ಮತ್ತು KM ಸ್ವಾಮಿಗಳು, ಬೇರೆ ಬೇರೆ ಸಂಘಟನೆಗಳು, ABP ಮತ್ತು ದಲಿತ ಸಂಘಟನೆಗಳು ಹೋರಾಟ ಮಾಡಿ, ಮುಸ್ಲಿಂ ಸಂಘಟನೆ ಒಂದು ಯಾವುದೋ ಸಹ ಇತ್ತು ಅಂತ ಬೇರೆ ಬೇರೆ ಸಂಘಟನೆಗಳು ಅದರಲ್ಲಿ ಇನ್ವಾಲ್ವ್ ಆಗಿದೆ. ಅದರಲ್ಲಿ ಎಡವು ಇದೆ, ಬಲವು ಇದೆ, ಎಲ್ಲವೂ ಕೂಡ ಸೇರಿಕೊಂಡು ಅದನ್ನು ಮಾಡಿದ್ದಾರೆ. ಬಹಳ ಜೋರಾಗಿ ಹೋಗ್ತದೆ. ಮುಂಚೂಣಿಯಲ್ಲಿ ತಿಮ್ಮರುಡಿಯವರು ಇದ್ರು, KMRನವರು ಸಹ ಸಾಕಷ್ಟು ಅದರಲ್ಲಿ ಸ್ಟಾರ್ಟಿಗೆ ಹೋರಾಟಕ್ಕೆ ಬಂದವರೇ KMR ಶ್ರೀಗಳು, ದಲಿತರು. ಅದರ ನಂತರ ಇವರು ಬಂದರು. ABP ಅವರು ಕೂಡ ಇದ್ರು. ಹೌದು, ABP ಅದರಲ್ಲಿ ಪ್ರಾರಂಭದ ಮೀಟಿಂಗ್ ಒಂದಲ್ಲಿ ಆದದ್ದು ABPಯಲ್ಲಿ ಆದದ್ದು. ನನ್ನ ಮಿಸ್ಸಸ್ ಕೂಡ ಅದಕ್ಕೆ ಹೋಗಿದ್ರು, ಮತ್ತು ಒಬ್ಬರು ವಕೀಲರು ಕೂಡ ಅದರಲ್ಲಿ ಭಾಗವಹಿಸಿದ್ರು ಇದ್ದರು. ಹಾಗೆ ಅಂತೂ ಅದು ವ್ಯಾಪಕವಾಗಿ ಹೋಗಲಿಕ್ಕೆ ಶುರುವಾಯಿತು. ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ವಿ. ಆದರೆ ಆಗಿನಿಂದ ಕೂಡ ನಮಗೆ ಇದ್ದದ್ದು ಏನಂತ ಹೇಳಿದ್ರೆ, ಈ ಒಂದು ಹೆಗ್ಡೆಯವರನ್ನು ನೇರವಾಗಿ ಹೆಗ್ಡೆಯವರನ್ನೇ ನಾವು ಮಟ್ಟ ಹಾಕಬೇಕು ಅಂತ ಹೇಳಿ, ಹೆಗ್ಡೆಯವರನ್ನೇ ನೇರವಾಗಿ ಮಟ್ಟ ಹಾಕಬೇಕು. ಇದು ಪರೋಕ್ಷವಾಗಿ ಆಗ್ತದೆ ಅವರಿಗೆ. ಬಾಕಿಯವರಿಗೆಲ್ಲ ಶಿಕ್ಷೆ ಆಯಿತು, ಬಾಕಿದಾಯಿತು ಅಂತ ಹೇಳಿದ ಕೂಡಲೇ ಅದು ಅವರಿಗೆ ನಿಮ್ಮಿಂದಾಗಿ ನಮ್ಮ ಹೆಸರು ಹಾಳಾಯಿತು ಅಂತ ತಗೊಂಡು ಅವರು ಹೊರಗೆ ಹಾಕೋದು ಇತ್ಯಾದಿಗಳನ್ನು ಮಾಡುವಂಥ ಆಗ್ತಿತ್ತು. ಆದರೆ ಈಗ ಅದು ಸಾಧ್ಯ ಇಲ್ಲ. ಈಗ ಅವರ ಪಾತ್ರ ಇರುವುದೆಲ್ಲವೂ ಕೂಡ ಹೆಚ್ಚು ಹೆಚ್ಚು ಎಲ್ರಿಗೂ ಕೂಡ ಕಾಣ್ತಾ ಇರುವ ಹಂತಕ್ಕೆಲ್ಲ ಬಂದಿದೆ. ಅದರಿಂದ ಆಗದ ಸ್ಥಿತಿ ಹೇಳಿದ್ದು ನಾನು. ಹಾಗೆ ಈಗ ಮುಚ್ಚುಮರೆ ಮಾಡಲಿಕ್ಕೆ ಆಗಲಿಲ್ಲ. ಇವರದನ್ನು ರಕ್ಷಣೆ ಮಾಡ್ತಿರುವಂಥದ್ದು ಅದೆಲ್ಲವೂ ಕೂಡ ಗೊತ್ತಾಗ್ತದೆ. ಈಗ ರಕ್ಷಣೆ ಮಾಡಲಿಕ್ಕೆ ಮಾಡಬಾರ್ದು ಅಂತ ಹೇಳಿದ್ರೆ ಇವರು ಅಷ್ಟು ಒದ್ದಾಡಬೇಕು ಯಾಕೆ? ಅವರ ಕುಟುಂಬದ ಪಾತ್ರದವರು ಇಲ್ಲ ಅಂತೇಳಿ ಆದರೆ ಒದ್ದಾಡ ಮಾಡುವಂಥದ್ದು ಯಾಕೆ? ಅವರಿಗೀಗ ರಕ್ಷಣೆ ಮಾಡಿದ ಉಪಾಯ ಇಲ್ಲ ಅಂತ ಆಗಿದೆ, ಮನವರಿಕೆ ಆಗಿದೆ. ಸೊ ಆದ್ದರಿಂದ ಈಗಿನ ವಾತಾವರಣ ಆಗಿದೆ. ಆಗ ನಾವು ಅವರನ್ನೇ ನೇರವಾಗಿ ಶಿಕ್ಷೆಗೆ ಗುರಿಪಡಿಸಬೇಕಾದ್ರೆ, ಅವ್ರನ್ನೇ ನೇರವಾಗಿ ಜೈಲಿಗೆ ಹೋಗ್ಬೇಕಂತ ಮಾಡಬೇಕಾದ್ರೆ ಏನು ಮಾಡ್ಬೇಕಂತ ನಾವು ಯೋಚನೆ ಮಾಡ್ತಿದ್ದೆವು. ಸೊ ಹಾಗೆ ಈಗ ಅವರದ್ದು ಎಲ್ಲವೂ ಕೂಡ ಎಕ್ಸ್ಪೋಸ್ ಆಗಿ ಕಂಪ್ಲೀಟ್ ಆಗಿದೆ. ಆ ಸಂದರ್ಭದಲ್ಲಿ ನಾವು ಅವರನ್ನೇ ನೇರವಾಗಿ ಇದು ಮಾಡ್ಬೇಕಂತ ಟಾರ್ಗೆಟ್ ಮಾಡ್ಕೊಂಡು ಮಾಡಬೇಕಾದ್ರೆ ನಮ್ಮ ಮಾಹಿತಿ ಹಕ್ಕಿನಲ್ಲಿ ಎಲ್ಲ ಈಗ ಮಾಹಿತಿ ಹಕ್ಕು ಬಂದದ್ರಿಂದ ಬಚಾವು. ಇಲ್ಲಾದರೆ ಅವರು ಯಾವುದೇ ಫೈಲ್ಗಳು ಸಿಕ್ಲಿಕ್ಕೆ ಸಾಧ್ಯ. ಮಾಹಿತಿಗೆ ನಮಗೆ ಒಂದು ದೊಡ್ಡ ಅಸ್ತ್ರ. ರಂಜನ್ ರಾವ್ ಅದರಲ್ಲಿ ತುಂಬ ಎಕ್ಸ್ಪರ್ಟ್. ಅವರು ನಮ್ಮ ಫೌಂಡರ್ ಟ್ರಸ್ಟಿ, ಫೌಂಡರ್ ಅಧ್ಯಕ್ಷರು, ತುಂಬ ಮಾಹಿತಿಗಳನ್ನು ಅವರು ಕಲೆ ಹಾಕುವಂಥದ್ದನ್ನು ಮಾಡಿ ಮತ್ತು ಅದನ್ನು ಲೀಗಲಿ ಅದಕ್ಕೆ ಬರೆಯುವಂಥದ್ದಕ್ಕೆ ಮಾಡುವಂಥದ್ದೆಲ್ಲವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ನಾವು ಕೇಸ್ಗಳನ್ನು ಅವ್ರ ಮೇಲೆ ಹಾಕಿದ್ದೇವೆ, ಅವರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಅದರ ದೊಡ್ಡ ಕಥೆ ಇದೆ ಅದೇನು ಇದೆ. 8-9 ಕೇಸ್ ನಮ್ಮ ಮೇಲೆ ಹಾಕಿದ್ದಾರೆ, 4 FIR ಹಾಕಿದ್ದಾರೆ. ನನ್ನ ಜಾಗೆಯನ್ನು ಕೂಡ ನನ್ನದಲ್ಲ ಅಂತಕೊಂಡು ಮಾಡುವಂಥದ್ದನ್ನು ಮಾಡಿದ್ದಾರೆ. ಅದೆಲ್ಲ ಎಷ್ಟು ಸಾಧ್ಯ ಉಂಟು ಅಷ್ಟು ಕಿರುಗಡೆಗಳು ಮಾಡೋದನ್ನೆಲ್ಲ ಎಲ್ಲ ಮಾಡಿದ್ದಾರೆ. ಯಾವುದು ಭೂತ ಕನ್ನಡಿ ಹಿಡಿದುಕೊಂಡು ಒಂದು ಸಾಸಿವೆ ಸಿಕ್ಕಿದ್ರೆ ಕುಂಬಳಕಾಯಿ ಮಾಡಲಿಕ್ಕೆ ಎಲ್ಲವನ್ನು ಮಾಡಿದೆ. ಈಗ ಯಾವುದು ಕೂಡ ಇಲ್ಲ. ಈಗ ಒಂದೇ ಅಸ್ತ್ರ ಇರುವುದು, ತಡೆಯಾಜ್ಞೆ ಹಿಡಿದುಕೊಂಡು ತಡೆಯಾಜ್ಞೆ ತರುವುದು, ಅದನ್ನು ತರುವುದು. ನಾವು ಬೇರೆ ಯಾವುದು ಕೂಡ ಅವರಿಗೆ ಮಾಡಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ಹಾಗೆ ಈಗ ಇದನ್ನು ಮಾಡ್ತಿರ್ಬೇಕಾದ್ರೆ ನಮಗೆ ಶಾಕ್ ಆಗ್ತಾ ಇತ್ತು. ಆ ಮಾಹಿತಿ ಹಕ್ಕಿನಲ್ಲಿ ನಾವು ತೆಗೆದಾಗ ಒಂದೊಂದು ಕೂಡ ನಮಗೆ ಶಾಕ್ ಆಗ್ತಾ ಇತ್ತು. ಅವರು ಒಂದು ಭಾಳ ದೊಡ್ಡ ಪ್ರಚಾರ ಇದ್ದದ್ದು ಈಗಲೂ ಕೂಡ ತುಂಬ ಮಂದಿಯ ತಲೆಯಲ್ಲಿ ಉಂಟು. ಯಾವ ವಿಚಾರ? ಅದು ಅವ್ರದ್ದು ಕುಟುಂಬದ ದೇವಸ್ಥಾನ ಅಂತ. ಎಲ್ಲರೂ ಕೂಡ ಹೇಳೋದು ಅದು ಅಕ್ಕನ ಕುಟುಂಬದ ಹತ್ತಿ, ಕುಟುಂಬದ ದೇವಸ್ಥಾನ ಎಲ್ಲರೂ ತಿರುಗಿ. ಎರಡನೇದು ಅಕ್ಕಲಿಗೆ ಸುಪ್ರೀಂ ಕೋರ್ಟ್ ಅಕ್ಕನ ಆತನಿಗೆತ್ತ, ಇದು ಎರಡಿದೆ. ಅವರು ಅದನ್ನೇ ಪ್ರಚಾರ ಸಹ ಮಾಡ್ತಾರೆ. 100ಕ್ಕೆ 100 ಇದು ಸುಳ್ಳು, 100ಕ್ಕೆ 100 ಇದು ಸುಳ್ಳು. ಕುಟುಂಬದ್ದು ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಅವರ ಪರವಾಗಿ ಆದದ್ದು ಇಲ್ಲ. ಇದೆರಡೂ ಕೂಡ ಅವರು ಪ್ರಚಾರ ಮಾಡಿಕೊಂಡು ಎಲ್ಲರ ತಲೆಗೆ ತುಂಬಿಸಿರುವಂಥದ್ದು. ಒಳ್ಳೆ ವಿದ್ಯಾವಂತರಂತ ಹೇಳುವವರು ಕೂಡ ಅದನ್ನು ನಂಬ್ತಾರೆ, ಹೌದು ಅಂತ ಹೇಳ್ಕೊಂಡು ಹೇಳಿ. ಯಾಕೆ ಅಲ್ಲ ಅಂತೇಳಿ ನಾವು ಮಾಹಿತಿ ಹಕ್ಕಿನಲ್ಲಿ ತೆಗೆದಿರುವಂಥ ರಂಜನ್ ಅದನ್ನು ಸ್ಟಡಿ ಮಾಡಿದರೆ, ಆದರೆ ಡೀಟೇಲಿಗೆ ನಾನು ಹೋಗೋದಿಲ್ಲ. ಆದರೆ ಒಂದು ಸಿಂಪಲ್ ಪ್ರಶ್ನೆ ಈ ಥರದ ವಾದ ಮಾಡುವವರಿಗೆ, ಸಿಂಪಲ್ ಪ್ರಶ್ನೆ. ಹಿಂದೆ ತುಂಬ ಕಾನೂನುಗಳಿತ್ತು, ಖಂಡಿತ. ಈಗ ಒಂದು ಹೊಸ ಕಾನೂನು ಸರ್ಕಾರ ತಂದಿತ್ತು. ಆ ಹಿಂದಿಂದೆಲ್ಲವನ್ನು ಕೂಡ ಏನು ಹೇಳ್ತಾರೆ ಅದರಲ್ಲಿ ಹೊಸ ಕಾನೂನಿನಲ್ಲಿ, ಇದು ಯಾವುದು ಕೂಡ ಹಿಂದಿಂದು ಲಗಾವು ಇಲ್ಲ ಅಂತ ಮೊದಲನ ವಾಕ್ಯವೇ ಅದು ಬರೀತಾರೆ. ಕರ್ನಾಟಕ ಸರ್ಕಾರದಲ್ಲಿ 4 ಹಿಂದೂ ಧಾರ್ಮಿಕ 5 ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಗಳಿತ್ತು. ಮುಂಬೈ ವಿಭಾಗಕ್ಕೆ, ಹೈದರಾಬಾದ್ ವಿಭಾಗಕ್ಕೆ, ಮೈಸೂರು ವಿಭಾಗಕ್ಕೆ ಅಂತ, ಮೆಡ್ರಾಸ್ ವಿಭಾಗಕ್ಕೆ ಅಂತ ಕೊಂಡಿವಿ. 5 ಎಲ್ಲ ಮರ್ಜ್ ಮಾಡಿ ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿ ಮತ್ತು ಧರ್ಮಾದಾಯ ಕಾಯ್ದೆ ಅಂತ ಕೊಂಡು ಹೇಳಿ 97ರಲ್ಲಿ ಬಂತು.
ಇದಕ್ಕೆ ರಾಮ ಜೋಯಿಸರು ಮತ್ತು ವಿ ಎಸ್ ಆಚಾರ್ಯ ಅದಕ್ಕೆಲ್ಲ ಹೆಚ್ಚು ಇದನ್ನು ಹಾಕಿದವರು, ಒತ್ತು ಕೊಟ್ಟವರು. ಅಂದರೆ ಈಗ ಕೆಲವು ಸಲ RSS, ವಿಶ್ವ ಹಿಂದೂ ಪರಿಷತ್ತು, ಈ ಸಂಘ ಪರಿವಾರದವರು, ಹಿಂದುತ್ವವಾದಿಗಳೆಲ್ಲ ಭಾರಿ ಜೋರಾಗಿ ಹೇಳ್ತಾರೆ, ಇದು ಹಿಂದೂ ದೇವಸ್ಥಾನದ ಮೇಲೆ ಸರ್ಕಾರದ ಹಿಡಿತ ಅಂತ ಹೇಳ್ಕೊಂಡು ಆ ಕಾಯ್ದೆ ಮಾಡಿದವರೇ ಇವರೇ ಮತ್ತು ಆದರೆ ಸರ್ಕಾರದ ಹಿಡಿತ ಬರುವಂಥ ಏನೂ ಇಲ್ಲ ಅದರಲ್ಲಿ. ಇಲ್ಲ ಸರ್, ಅದರ ಹಣ ಒಂದು ನಯಾ ಪೈಸೆ ಹಿಂದೂಯೇತರ ಉದ್ದೇಶಕ್ಕೆ ಹೋಗ್ಲಿಕ್ಕೆ ಹೋಗುವುದೂ ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಕಾನೂನಲ್ಲಿ ಅವಕಾಶವೂ ಇಲ್ಲ. ಇದನ್ನಷ್ಟು ಭದ್ರವಾಗಿ ಇಟ್ಟಿದ್ದಾರೆ. ಇವರನ್ನು ಹೇಳುದು ಸುಮ್ಮನೆ ಉದ್ರೇಕ ಮಾಡ್ಲಿಕ್ಕೆ ಅಷ್ಟೇ, ಜನರನ್ನ ಉದ್ರೇಕ ಮಾಡಲಿಕ್ಕೆ ಅಷ್ಟೇ, ಅದರಲ್ಲಿ ಹುರುಳೇನಿಲ್ಲ. ಇನ್ನು ಈಗ ಈ ಕಾಯ್ದೆ ಬಂದಾದ ನಂತರ ಹಿಂದಿಂದ ಯಾವುದು ಲಗಾವ್ ಇಲ್ಲ ಆದಮೇಲೆ ಲಗಾವ್ ಯಾವುದು? ಈಗಿನ ಕಾಯ್ದೆ, ಆಗ ನಾನು ಹೇಳಿದ ಕಡೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಈಗ ಲಗಾವ್. ಹೌದು, ಇದು ಏನು ಹೇಳ್ತದೆ ಅಂತ ನೋಡ್ಬೇಕಷ್ಟೇ. ಹೌದು, ಇದರ ಆಧಾರದ ಮೇಲೆ ಹೋಗ್ಬೇಕಲ್ಲ. ಹಳೆ ಕತೆ ಅದು ಹೋಯ್ತು. ಇದರಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಯಾವುದೇ ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಅಂದರೆ ಕ್ರಿಶ್ಚಿಯನ್ ಮುಸ್ಲಿಂ ಅಲ್ಲ, ಈಗ ದೇವಸ್ಥಾನ ಇದೆಲ್ಲ ಧಾರ್ಮಿಕ ಹಿಂದೂ ದೇವತೆಗಳಲ್ಲಿ ಸಾರ್ವಜನಿಕರಿಂದ ಹಣವನ್ನು, ದೇಣಿಗೆಯನ್ನು, ಕಾಣಿಕೆಯನ್ನು ತೆಗೆದುಕೊಂಡ್ರೆ ಅದು ಸಾರ್ವಜನಿಕ ದೇವಸ್ಥಾನ ಅಂತ ಸ್ಪಷ್ಟ ಇದೆ. ಈಗ ಸಾರ್ವಜನಿಕ ಹಣ ಹಾಕಿದ್ರೆ ಸಾರ್ವಜನಿಕ ಆಯಿತು. ನೀವು ಅವರನ್ನು ಸಾರ್ವಜನಿಕರನ್ನು ಒಳಗೆ ಬರಲಿಕ್ಕೆ ಬಿಟ್ಟು ಅವರು ಅಲ್ಲಿ ಈ ಪ್ರಕಾರದ ಕಾಣಿಕೆ ಹಾಕಿದ್ರೆ ಅದು ಸಾರ್ವಜನಿಕ ಸ್ವರೂಪ ಅದಕ್ಕೆ ಪಡೆಯಿತು. ಕುಟುಂಬದಂದು ಯಾವುದು? ನಿಮ್ಮ ಮನೆ ಒಳಗೆ ಒಂದು ಗುಡಿ ಉಂಟು, ನೀವು ನಿಮ್ಮ ಕುಟುಂಬದವರು, ನಮ್ಮ ಕುಟುಂಬಸ್ಥರು ಸೇರಿ ನಾವು ಮಾಡುವ ಒಂದು ಕಾರ್ಯಕ್ರಮ ಅದು ಕುಟುಂಬದ್ದು. ಸಾರ್ವಜನಿಕರು ಬಂದು ಅಲ್ಲಿ, ಸಾರ್ವಜನಿಕ ಅಂದ್ರೆ ಯಾವ್ದಾದ್ರು ಬಂದ್ರು ಬರ್ಬೋದು, ಪ್ರಣಾಮ ಮಾಡ್ಬೋದು, ಬಟ್ ಜನರಲ್ ಅದೊಂದು ಅಲ್ಲಿ ರೂಢಿಯಾಗಿ ಬರುವಂಥದ್ದು ಇರುವುದಿಲ್ಲ. ಕುಟುಂಬದಂದ್ರೆ ಅದು. ಸೊ ಇಲ್ಲಿ ಧರ್ಮಸ್ಥಳದಲ್ಲಿ ಸಾರ್ವಜನಿಕರು ಅವರೇ ಹೇಳುವ ಪ್ರಕಾರ ಈಗದ್ದು ದಿವಸಕ್ಕೆ 20,000 ರಿಂದ 30,000, ಶನಿವಾರ ಭಾನುವಾರ 50,000, ಲಕ್ಷ ದೀಪೋತ್ಸವ ನವರಾತ್ರಿ ಎಲ್ಲ ಬೇಕಾದ್ರೆ ಲಕ್ಷಗಟ್ಟಲೆಯಲ್ಲಿ 1 ಲಕ್ಷ 2 ಲಕ್ಷ ಎಲ್ಲ ಬರ್ತಾರೆ. ಹಾಗಾದರೆ ಸಾರ್ವಜನಿಕರು ಬಂದು ಕಾಣಿಕೆ ದೇಣಿಗೆ ಎಲ್ಲ ಹಾಕ್ತಿರ್ಬೇಕಾದ್ರೆ ಅದು ಸಾರ್ವಜನಿಕ ಆಗೋದಿಲ್ಲ. ಇದು ನಾವು ಹೇಳೋದು ಅಂತ ತಿಳ್ಕೊಂಡು ಬೇಡ. ಇದರ ಬಗ್ಗೆ ದೂರನ್ನು ನಾವು ಬರೆದಿದ್ದೇವೆ. ಎಂಕ್ವೈರಿ ಆಯಿತು. ಎಂಕ್ವೈರಿ ಆಗಬೇಕಾದ್ರೆ ಧಾರ್ಮಿಕ ದತ್ತಿ ಆಯುಕ್ತರಿಂದ ಬಂತು. ಎಂಕ್ವೈರಿ ಆಗಿ ಪುತ್ತೂರಿನ AC ಅವರು ಒಂದು ರಿಪೋರ್ಟ್ ಹಾಕ್ತಾರೆ. ಏನಂತ? ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಫಿರ್ಕಾದ ಧರ್ಮಸ್ಥಳ ಗ್ರಾಮದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ, ಇಲ್ಲಿ ಸಾರ್ವಜನಿಕರು ಬಂದು ಕಾಣಿಕೆ ದೇಣಿಗೆ ಎಲ್ಲ ಕೊಡ್ತಾ ಇರೋದ್ರಿಂದ ಇದು ಕುಟುಂಬದ ದೇವಸ್ಥಾನ ಆಗಿರುವುದಿಲ್ಲ. ಇದನ್ನು ಕಾಯ್ದೆಯ ವಿಧಿ 53 ಪ್ರಕಾರ, ಸೆಕ್ಷನ್ 53 ಪ್ರಕಾರ ನೋಂದಣಿ ಮಾಡುವಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ಕೊಂಡು ಅವರು ಶಿಫಾರಸು ಪತ್ರವನ್ನು DC ಗೆ ಬರೀತಾರೆ. ಆನಂತರ ಅದು ಮೇಲಕ್ಕೆ ಹೋಗ್ತದೆ. ಮೇಲಕ್ಕೆ ಹೋಗಿ ಅದರ ತುಂಬ ಎಲ್ಲ ಪ್ರಕ್ರಿಯೆಗಳೆಲ್ಲ ಆಗಿದೆ. ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ, ಅದನ್ನು ಈಗ ಈ ಎಲ್ಲ ಉಲ್ಲೇಖಗಳನ್ನೆಲ್ಲ ಮಾಡ್ತಾರೆ. ಉಲ್ಲೇಖಗಳನ್ನೆಲ್ಲ ಮಾಡಿ ಆದ ನಂತರ ಆಯುಕ್ತರು ಒಂದು ನಿರ್ದೇಶನವನ್ನು ಕೊಡ್ತಾರೆ. ಅದನ್ನು ಸೆಕ್ಷನ್ 53 ಪ್ರಕಾರ ನೋಂದಣಿ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕಂತ ಮಂಗಳೂರಿನ ಧಾರ್ಮಿಕ ದತ್ತಿ AC ಗೆ ಆರ್ಡರ್ ಮಾಡ್ತಾರೆ. ಅಂದರೆ ಅದು ಕ್ರಮ ಅಲ್ಲಿಗೆ ಬಂದು ನಿಂತು. ಆದ್ದರಿಂದ ಅದು ಅವ್ರ ಕುಟುಂಬದಂತ ಹೇಳೋದಾಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಹೇಳಿದಂತ ಹೇಳೋದಾಗಲಿ ಅರ್ಥವೇ ಇಲ್ಲ. ಈ ಆ್ಯಸ್ ಆನ್ ಟುಡೇ ಈಗ ಏನು ಅಂತ ಹೇಳುವಂಥದ್ದು ಮುಖ್ಯ. ಬಸ್ ರಾಷ್ಟ್ರೀಕರಣ ಆಯಿತು, ಅವು ನಮ್ಮ ಬಸ್ ಆಗಲಿ ಹಿಡ್ಕೊಳ್ಳಿಕ್ಕೆ ಹೋಗ್ತಾರೆ, ಮಗ ಬಂದು ಇಲ್ಲ, ಕಾಯ್ದೆ ಬಂದಿದೆ, ಹೋಗಿದೆ, ರಾಜ್ಯದಲ್ಲೇ ಹೋಯಿತು. ನಮ್ಮ ರಾಜನ ಮಗ ಬಂದಿಗೆ ನಮ್ದು ಅದು ಅಂತ ಹೇಳಲಿಕ್ಕಾಗ್ತದೆ. ಕಾಯ್ದೆ ಈಗ ಕಾನೂನು ಏನಿದೆ ಅದು ಲೆಕ್ಕ. ಈಗ ಅವರಿಗೆ ಅದು ಬಹಳ ಸ್ಪಷ್ಟವಾಗಿ ಅವರದ್ದು ಅಲ್ಲ, ಅದು ಸಾರ್ವಜನಿಕ ದೇವಸ್ಥಾನ. ಇದು ಒಂದು ಭಾಗ ಆಯಿತು. ಅವರೇ ಏನು ಹೇಳಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ, ಧರ್ಮಸ್ಥಳ ದೇವಸ್ಥಾನ ಈಗ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಲ್ಲ ಈಗ ಆ್ಯಕ್ಚುಲಿ ಅದು, ಮತ್ತೆ ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಲೀಗಲಿ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೇಳಿರುವ ಪ್ರಕಾರ ಅದರ ಹೆಸರು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಹೀಗಂತ ಪರ್ಮನೆಂಟ್ ಅಕೌಂಟ್ ನಂಬರ್ ಇದೆ, ಪಾನ್, ಅದನ್ನು ನಾವು ಇದರಲ್ಲೆಲ್ಲ ಹಾಕಿದ್ದೇವೆ. ಅಲ್ಲಿ ಅವರು ದೃಢೀಕರಣ ಪತ್ರ ಅಫಿದಾವತ್ ಕೊಡ್ತಾರೆ, ಇದೊಂದು ಸಾರ್ವಜನಿಕ ದೇವಸ್ಥಾನ ಅಂತೇಳಿ. ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿದ ಹೋದರೆ ಆದಾಯ ಕರ ವಿನಾಯಿತಿ ಸಿಕ್ಕುವುದಿಲ್ಲ. ಇನ್ಕಮ್ ಟ್ಯಾಕ್ಸ್ 100% ಎಕ್ಸೆಂಪ್ಟೆಡ್ ಇದಕ್ಕೆ. ಹೌದು. ಪ್ರೈವೇಟ್ ಆದರೆ ಯಾವುದೇ ಪ್ರೈವೇಟಿಗೆ 30% ಟ್ಯಾಕ್ಸ್ ಬರ್ತದೆ, ಪ್ಲಸ್ 3% ಟ್ಯಾಕ್ಸ್ ಬರ್ತದೆ. ಹೌದು. ಇವರಲ್ಲಿ ಸಾರ್ವಜನಿಕ ಅಂತ ಹೇಳಿದ್ದಾರೆ. ಸೊ ಈಗ ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ಅದಕ್ಕೆ ಅರ್ಥ ಇಲ್ಲ ಕುಟುಂಬದ್ದು ಅಂತ ಹೇಳುವಂಥದ್ದಕ್ಕೆ. ಸೊ ಅದರಿಂದ ಇದು ಗೊತ್ತಿರಬೇಕು ಅದನ್ನು ಮಾತಾಡುವವರಿಗೆ.
ಇದೇನೋ ಅದು ಧರ್ಮ ಸಂರಕ್ಷಣಾ ಯಾತ್ರೆ ಅದೆಲ್ಲ ಹೇಳ್ಕೊಂಡೆಲ್ಲ ಮಾಡ್ತಾ ಇದ್ದಾರಲ್ಲ, ಇವರಿಗೆಲ್ಲ ಗೊತ್ತಿರಬೇಕು. ಅದೇನು ಗೊತ್ತಿಲ್ಲದೆ ಇವರೆಲ್ಲ ಹೇಳ್ತಾರೆ ಹಾಗೆ ಹೇಳ್ತಾರೆ ಅಂತಂದು ಏನು ನಾವು ಏನು ಹೇಳ್ತೇವೋ ಅದಕ್ಕೆ ದಾಖಲೆ ಆಧಾರ ಸಮೇತ ಕಾಯ್ದೆಯನ್ನು ಇಟ್ಟುಕೊಂಡು ನಾವು ಹೇಳುವಂಥದ್ದು ಹೊರತು ನೀವು ಒಟ್ಟಾರೆ ನಾವು ನಿಮಗೆ ಆಗೋದಿಲ್ಲ ಅಥವಾ ಹೆಗ್ಡೆಯವರಂತಾರೆ ನಿಮಗೆ ದೇವರು ಅವರ ಹೆಗ್ಡೆಯವರ ಬಗ್ಗೆ ನಾವು ಪ್ರಶ್ನಿಸಿದ ಕೂಡಲೇ ನಾವು ರಾಕ್ಷಸರು ಅಂತ ನೀವೇ ಹೇಳಿದರೆ ಆಗೋದಿಲ್ಲಲ್ಲ. ಹಾಗೆ ಆಗೋದಿಲ್ಲ. ನೀವಲ್ಲ ಕಾಯ್ದೆ ಮಾಡುವರು, ನೀವಲ್ಲ ಕಾಯ್ದೆ, ನೀವಲ್ಲ. ವಿಷಯದ ಮೇಲೆ ಚರ್ಚೆ ಮಾಡ್ತಿರೋ ಮಾಡುವ. ಮತ್ತು ಬೈದು ಮಾತಾಡುವಂಥದ್ದಕ್ಕೆ ನಿಮಗೆ ಬಿಟ್ಟದ್ದು, ನಾವು ಬೈಲಿಕ್ಕೆ ಬರೋದಿಲ್ಲ. ನಿಮಗೆ ಬೈದು ನಮ್ಮ ಬಾಯಿ ಯಾಕೆ ಹಾಳು ಮಾಡಿಕೊಡ್ಬೇಕು? ಚರ್ಚೆ ಮಾಡ್ಬೋದು. ಚರ್ಚೆಗೆ ಮಾತ್ರ ಯಾವತ್ತೂ ತಯಾರಿದ್ದೇವೆ. ಇದನ್ನೆಲ್ಲ ದೇವಸ್ಥಾನದ ದೇವಸ್ಥಾನ ಸಾರ್ವಜನಿಕ ಅಂತ ಆಯಿತು. ದೇವಸ್ಥಾನಕ್ಕೆ ಭೂಮಿ ಉಂಟೋ ಇಲ್ವೋ? ಭೂಮಿ ಸಾಕಷ್ಟು ದೇವಸ್ಥಾನಗಳಿದೆ. ಎಲ್ಲ ದೇವಸ್ಥಾನಕ್ಕೂ ಭೂಮಿ ಇದೆ. ಭೂಮಿ ಬೇಕಲ್ವ? ಧರ್ಮಸ್ಥಳ ದೇವಸ್ಥಾನಕ್ಕೆ ಭೂಮಿ ಇಲ್ವಾ? ಇಲ್ಲ. ಯಾಕೆ? ದೇವಸ್ಥಾನದ ಅಡಿಸ್ಥಳವೂ ಕೂಡ ಧರ್ಮಸ್ಥಳದ ವೀರೇಂದ್ರ ದೇವಸ್ಥಾನದ ಹೆಸರಿನಲ್ಲಿಲ್ಲ. ಮತ್ತೆ ಯಾರ ಹೆಸರಲ್ಲಿದೆ? ನಡೆದಾಡುವ ಮಂಜುನಾಥ, ಮಾತನಾಡುವ ಮಂಜುನಾಥ, ವೀರೇಂದ್ರ ಹೆಗ್ಗಡೆಯವರಂತೆ ಇವರು ಹೇಳುವವರು ಯಾರಿದ್ದಾರೆ ಅವರ ಹೆಸರಿನಲ್ಲಿದೆ. ವೀರೇಂದ್ರ ಹೆಗ್ಗಡೆ RTC ತೆಗೆದು ನೋಡಿದ್ರೆ ವೀರೇಂದ್ರ ಹೆಗ್ಗಡೆ ಮಂಜುನಾಥ ಸ್ವಾಮಿಯನ್ನು ಕೊಂಡೋಗಿ ಹಕ್ಕಿನ ಸ್ಥಾನದಲ್ಲಿ ಕೂತ್ಕೊಡಿಸಿದ್ದಾರೆ. 1 ಎಕರೆ 72 ಸೆಂಟ್ಸ್. 1 ಎಕರೆ 72 ಸೆಂಟ್ಸ್. ಅದರ ಮೇಲೆ ದೇವಸ್ಥಾನದ ಅಡಿಸ್ಥಳ ಇರುವಂಥದ್ದು. ಮಂಜುನಾಥನ ಅಲ್ಲಿ ಕೂರಿಸಿದೆ. ಹೌದು. ದೇವಸ್ಥಾನಕ್ಕೆ ಭೂಮಿ ಇಲ್ಲ. 1050 ಎಕರೆ ಭೂಮಿ ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಹೆಸರಿನಲ್ಲಿದೆ. ಅದು ನಿಜವಾಗಿ 4 ಮಂದಿ ಹೆಸರಿನಲ್ಲಿ ಆಗಬೇಕು ಅಂತ ಆರ್ಡರ್ನಲ್ಲಿ ಹೇಳ್ತೀನಿ ನಾನು. ಪರಂಪರೆಯ ಆಸ್ತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ವೀರೇಂದ್ರ ಹೆಗ್ಗಡೆಯವರೇ ಪುತ್ತೂರಿನ AC ಎದುರಿಗೆ ಕೊಟ್ಟಿರುವಂಥ ಅಫಿದಾವಿತ್ನಲ್ಲಿ ಇಂಡೆಮ್ನಿಟಿಯಲ್ಲಿ ಬಾಕಿದ್ರಲ್ಲಿ ಎಲ್ಲ ಅವ್ರದ್ದು ಹೇಳಿದ್ದು ಯಾವುದುಂಟೋ ಅದರಲ್ಲಿ ಅವರು ಹೇಳಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಉಲ್ಲೇಖ ಇದೆ. ಅಧಿಕೃತವಾಗಿ ಅವ್ರದ್ದೇ ಸಹಿ ಇದೆ. ಆದರೆ ಆ 1050 ಎಕರೆ ಇರುವುದು ಈಗ ವೈಯಕ್ತಿಕವಾದ ಇವರ ಹೆಸರಿನಲ್ಲಿ. ಅವರು ಎಲ್ಲಿ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಯಾವ ರೀತಿಯಲ್ಲಿ ಹೇಳಿಕೆಯನ್ನು ಬೇಕಾದ್ರೂ ಕೊಡ್ತಾರೆ. ಯಾಕಂದರೆ ಅವರಷ್ಟು ಸತ್ಯವಂತರು ಹರಿಶ್ಚಂದ್ರ ಬೇರೆ ಯಾರೂ ಇಲ್ಲ. ಹರಿಶ್ಚಂದ್ರ ಅವ್ರು ಹೇಳಿದ್ದನ್ನು ನಾವು ನಂಬಬೇಕು. ಏನು ತಾಪತ್ರ ಆಯ್ತು ಅಂದರೆ ನಾವು ನಂಬುದಿಲ್ಲಲ್ಲ, ನಾವು ಸರ್ಕಾರಿ ದಾಖಲೆ ನಂಬೋದು. ಹೌದು. ಹೆಗ್ಗಡೆ ಅವ್ರು ಹೇಳಿದ್ದನ್ನು ನಂಬೋದು. ದಾಖಲೆ ಏನು ಹೇಳುತ್ತೆ ಅದನ್ನು ನಾವು ಹೇಳ್ತಿದ್ದೇವೆ ಅಷ್ಟೇ. ಸೊ ಆದ್ದರಿಂದ ಈಗ ಅವರು ಭೂಮಿಯನ್ನು ಅವ್ರದ್ದಾಗಿ ಮಾಡ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲ ನಾವು ಹೇಳಬೇಕಾದ್ರೆ ದಾಖಲೆ ಉಂಟಾ ಅಂತ ಕೇಳಿದ್ರೆ, ಇದು ಸಾರ್ವಜನಿಕ ವ್ಯಕ್ತಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಅವರ ಅಕ್ರಮಗಳ ಕುರಿತು 100 ಪ್ರಶ್ನೆಗಳು ಅಂತ. ಇದು ಏನಿದೆ ಅಕ್ರಮಗಳು ಅಂತ ಹೇಳಿದರೆ ಎಲ್ಲವೂ ಕೂಡ ಸರ್ಕಾರಿ ದಾಖಲೆಗಳು ಮತ್ತು ಕೋರ್ಟ್ನ ಆದೇಶಗಳು. ಕೋರ್ಟ್ನ ಆದೇಶ ಅಂತ ಹೇಳಬೇಕಾದ್ರೆ ನೋಡಿ, ಇದೊಂದು ಮಾತನಾಡುವ ಮಂಜುನಾಥನಿಗೆ ವಾಗ್ದಂಡನೆ. ಇದು ಒಂದು ಹೈಕೋರ್ಟ್ನ ಆದೇಶ. ಇದು ಕೂಡ ಅದರಲ್ಲಿದೆ. ಏನಿದೆ ಇದರಲ್ಲಿ ಅವರು ದೇವಸ್ಥಾನಕ್ಕೆ ಸುಮಾರು 3,500 ರಿಂದ 4,000 ಜನ ಎಂಪ್ಲಾಯೀಸ್ ಇದ್ದಾರೆ. ಅವರ ಅತಿಥಿ ಗೃಹದ್ದು ಬಾಕಿದ್ದೆಲ್ಲ ಸೇರಿ ಅವರಿಗೆ ಪ್ರಾವಿಡೆಂಟ್ ಫಂಡ್ ಇಲ್ಲ, PF ಇಲ್ಲ. ಸಂಬಳ ಸರಿ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಅಂತ. ಈಗ ಎಲ್ಲ ಹೋರಾಟ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅವರು ESI ಯಾವುದು ಕೂಡ ಇಲ್ಲ ಅವ್ರದ್ದು. ಇದು ಕೂಡ ಗ್ರ್ಯಾಚ್ಯುಟಿ ಕೂಡ ಯಾವುದು ಕೂಡ ಇಲ್ಲ. ಈ PF ಮೊದಲು ದೇವಸ್ಥಾನಗಳಿಗೆ ಎಕ್ಸೆಂಪ್ಟ್ ಇತ್ತು ಆಲ್ ಓವರ್ ಇಂಡಿಯಾ. 2015ರಲ್ಲಿ ಆ ಎಕ್ಸೆಂಪ್ಷನನ್ನು ತೆಗೀತು ಆಲ್ ಓವರ್ ಇಂಡಿಯಾ. ಅದೇ ಪ್ರಕಾರ ಪ್ರಾವಿಡೆಂಟ್ ಕಮಿಷನರ್ ಇವರಿಗೆ ನೋಟಿಸನ್ನು ಕೊಟ್ಟರು, ನೀವು ಕೂಡ PF ಅನ್ನು ಕೊಡ್ಲಿಕ್ಕೆ ಮಾಡಬೇಕು ಅಂತ. ಕಮಿಷನರ್ ನೋಟಿಸ್ ಕೊಟ್ಟರು. ಇವರೇನು ಮಾಡಿದರು, ಹೈಕೋರ್ಟಿಗೆ ಹೋದರು. ಅದಕ್ಕೆ ಸ್ಟೇ ತಂದು ನಾವು ಪ್ರಾವಿಡೆಂಟ್ ಫಂಡ್ ಕೊಡಲಿಕ್ಕೆ ಅಗತ್ಯ ಇಲ್ಲ ಅಂತ ತಗೊಂಡು ಹೇಳಿ. ಆದರೆ ಅವರು ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಸರಿಯಾಗಿ ಹಾಜರುಪಡಿಸಲಿಲ್ಲ. ಜಡ್ಜರು ಭಾಳ ಸ್ಪಷ್ಟವಾಗಿ ಇದರಲ್ಲಿ ಬರೆದರು, ಒಂದು ದೇವಾಲಯದ ಧರ್ಮಾಧಿಕಾರಿಯಾಗಿದ್ದು ಈ ನ್ಯಾಯ ದೇಗುಲಕ್ಕೆ ವಾದಿ ಅಂದರೆ ಹೆಗ್ಗಡೆಯವರು ಶುದ್ಧ ಕೈಗಳಿಂದ ಬಂದಿಲ್ಲ. ಮಾತ್ರವಲ್ಲ, ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಪದೇ
ದಾಖಲೆಗಳನ್ನು ಈ ಕೋರ್ಟಿನಿಂದ ಮುಚ್ಚಿಟ್ಟು ಕೋರ್ಟ್ಗೆ ವಂಚನೆ ಮಾಡಿದ್ದಾರೆ. ಇದು ಆರ್ಡ್ರ್ನಲ್ಲಿದೆ, ಆರ್ಡರ್ ಕಾಪಿಯಲ್ಲೇ ಇದೆ, ಇದರಲ್ಲೇ ಇದೆ. ಇದು ಆರ್ಡರ್ ಕಾಪಿ, ಇದು ಕನ್ನಡ ಟ್ರಾನ್ಸ್ಲೇಷನ್. ಆದ್ದರಿಂದ ಇದು ವಾಗ್ದಂಡನೆ ಅಂತ ಇದು ಹೆಡ್ಡಿಂಗ್ ಕೊಡಲಿಕ್ಕೆ ಕಾರಣ ಅದರಲ್ಲಿಲ್ಲ ವಾಗ್ದಂಡನೆ ಅಂತ. ಇದರ ಅರ್ಥ ಏನು? ಕೋರ್ಟ್ ಇವರಿಗೆ ವಾಗ್ದಂಡನೆ ಮಾಡಿದ್ದೇ ಅಲ್ಲೋ? ಹೌದು. ಇದು ಅವರ ಮರ್ಯಾದೆ ತೆಗೆದದ್ದು ನಾವು, ಅವರಿಗೆ ಅವಮಾನ ಮಾಡಿದ್ದು ನಾವು, ಕೋರ್ಟ್ ನಾವು ಅವರ ಮೇಲೆ ಅವಮಾನ ಮಾಡ್ತೇವೆ, ಅವರ ಬಗ್ಗೆ ಅಪಪ್ರಚಾರ ಮಾಡ್ತೇವೆ, ಅವರ ಬಗ್ಗೆ ಬೇಡದ್ದು ಹೇಳ್ತೇವೆ, ಅವರಿಗೆಲ್ಲ ಬಾಯಿಗೆ ಬೀಗ ಹಾಕ್ಬೇಕಂತ ಹೇಳ್ತಾರಲ್ಲ. ಈಗ ಹೈಕೋರ್ಟಿಗೆ ಏನು ಮಾಡೋದು? ಕಾನೂನೇ ಮಾಡಿದ್ದಲ್ವ, ಕಾನೂನು. ಸೊ ಆದ್ದರಿಂದ ಈ ಪ್ರಕಾರದಲ್ಲಿ ಈಗ ಅವ್ರನ್ನ ಕೇಳೋರಿಲ್ಲದರಿಂದ ಹಾಗೆ ಹೇಳ್ತಾ ಹೋದ್ರೆಲ್ಲ ಮಾಡಿದ್ರು, ಬಾಕಿಯವರೆಲ್ಲ ಹೆದರ್ಕೊಂಡು ಕೂತ್ಕೊಂಡು. ಈ 100 ಪ್ರಶ್ನೆಗಳಲ್ಲಿ ಇಂಥದ್ದೆಲ್ಲ ಪ್ರಶ್ನೆಗಳನ್ನು ಹಾಕಿಕೊಂಡು ನಾವು ಇದನ್ನು ಬೈ ರಿಜಿಸ್ಟರ್ಡ್ ಪೋಸ್ಟ್ ಅವರಿಗೆ ಕಳಿಸಿದ್ದೆವು. ಅವರಿಗೆ ಕಳಿಸಿದ್ದೀರಿ? ಪೋಸ್ಟ್ ಬೈ ರಿಜಿಸ್ಟರ್ಡ್ ಪೋಸ್ಟ್. ಅಕ್ನಾಲೇಜ್ಮೆಂಟು ಕೂಡ ಬಂತು. ಮೇ ತಿಂಗಳ ರಿಸೀವ್ ಆಗಿದೆ ಅದು ಬರಲೇಬೇಕು, 8:05 ಬಂತು. ನಾವು ಬರ್ತೇವೆ. ಧರ್ಮಸ್ಥಳದಲ್ಲಿ ನಿಮ್ಮ ಪೀಠದ ಎದುರೇ ಸಂವಾದವನ್ನು ಇಟ್ಕೊಳ್ಳಿ. ನಾವು ಮಾಡುವ ಆರೋಪಕ್ಕೆ ನಾವು ಉತ್ತರ ಕೊಡ್ತೇವೆ. ಅಲ್ಲ ಅಂತ ಹೇಳಿದ್ರೆ ನೀವು ದಾಖಲೆ ಹಾಜರುಪಡಿಸಿ. ಅದೇ ಒಂದು ವೇಳೆ ನಾವು ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ತಪ್ಪಿದ್ರೂ ಕೂಡ ನಾವು ಅಲ್ಲೇ ನಿಮಗೆ ಸರೆಂಡರ್, ಕಾಲಿಗೆ ಅಡ್ಡ ಬಿದ್ದು, ಮತ್ತು ಅದು ಅಷ್ಟಕ್ಕೆ ಮಾತ್ರ ಇಲ್ಲ, ಕೋರ್ಟ್ ಹೇಳ್ಬೇಕಂತಲ್ಲ, ನೀವು ಹೇಳಿ ನಮಗೆ ಶಿಕ್ಷೆ ಅಂತ ನಾವು ತಯಾರದಕ್ಕೆ. ಜನತಾ ನ್ಯಾಯಾಲಯ ತಯಾರು, ನಾವು ಕಾನೂನುಬದ್ಧವಾಗಿದ್ದೀವಿ, ನಾವು ಏನಕ್ಕೂ ಸಿದ್ಧರಾಗಿದ್ದೀವಿ ಅಂತೇಳಿ. ಸುದ್ದಿ ಇಲ್ಲ, ಏನೂ ಇಲ್ಲ. ಏನಂತ ಕೊಡ್ತಾರೆ? ಏನು ಉತ್ತರ ಬರಲಿಲ್ಲ, ಏನಿಲ್ಲ. ಏನಂತ ಕೊಡ್ತಾರೆ? ಆಯಿತು. ನಂತರ ನಾವು ಇದನ್ನು ಮಾಡಿದ್ದೆವು. ಯಾಕಂದರೆ ಇದನ್ನೆಲ್ಲ ಡಾಕ್ಯುಮೆಂಟ್ ಒಟ್ಟು ಮಾಡ್ತಾ ಇದ್ದದ್ದಲ್ಲಿ ಯಾವುದುಂಟೋ ಅದೇ 100 ಪುಟದ್ದು. ಹಾಂ, ಕರ್ಮಕಾಂಡ ಅಂತೇಳಿ. ಹೌದು. ಈಗ 284 ಪುಟ ಇದೆ ಇದರಲ್ಲಿ ಬಯಲಾದ ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಇದು 284 ಪುಟ ಇದೆ. ಇದರಲ್ಲಿ 9 ಚಾಪ್ಟರ್ ಇದೆ. 9 ಚಾಪ್ಟರ್ ಇದೆ. ಆ 9 ಚಾಪ್ಟರ್ನಲ್ಲಿಯೂ ಕೂಡ ಭೂ ಕಬಳಿಕೆದು ಉಂಟು, ದೇವಸ್ಥಾನದ ಭೂಮಿದುಂಟು, ಅವರ ಈ ಬಡ್ಡಿ ವ್ಯವಹಾರದ ಮೈಕ್ರೋ ಫೈನಾನ್ಸ್ ಇದ್ದುಂಟು, ಆ ಮಹಿಳಾ ದೌರ್ಜನ್ಯ ಬಾಕಿದವರಿಗೆ ಸಂಬಂಧಪಟ್ಟದ್ದು ಉಂಟು, ಕಾರ್ಮಿಕರಿಗೆ ಅವರು ಕೊಡದಿರುವಂಥದ್ದು ಎಲ್ಲವೂ ಕೂಡ ಉಂಟು. ಹೀಗೆ ಒಂದೊಂದು ಕೂಡ ಉಂಟಲ್ಲ. ಇದರಲ್ಲಿ ನಾವು 9 ಭಾಗವಾಗಿ ವಿಂಗಡಣೆ ಮಾಡಿ ಎಲ್ಲವನ್ನು ಕೂಡ ದಾಖಲೆ ಸಮೇತ ಹಾಕಿದ್ದೇವೆ. ಕಾರ್ಮಿಕರಿಗೆ ಆಗ ಹೇಳಿದ್ದು ಪ್ರಾವಿಡೆಂಟ್ ಫಂಡ್ ಇದ್ದು ಹೈಕೋರ್ಟ್ನಲ್ಲಿ ಮತ್ತೆ ಡಿಸ್ಮಿಸ್ ಆಯ್ತು. ಅದು ಡಿಸ್ಮಿಸ್ ಆಗಿ ಮತ್ತೆ ಅದಕ್ಕೂ ಕೂಡ ಅಪೀಲ್ ಹೋದರು. ಅಪೀಲ್ ಹೋದ ನಂತರ ಅದು ಮತ್ತೆ ವಾಪಸ್ ಬಂದಿದೆ. ಅವರು ಅದನ್ನು ಕ್ಯಾನ್ಸಲ್ ಅಂತ ಏನು ಮಾಡಲಿಲ್ಲ. ಅಂತೂ 2015ರಿಂದ ಇವರಿಗೆಲ್ಲ ಇನ್ನೀಗ ಪ್ರಾವಿಡೆಂಟ್ ಫಂಡ್ ಸಿಕ್ಕಲಿಕ್ಕೆ ಸ್ವಲ್ಪ ಟೈಮ್ ಹೋದಿತ್ತು. ಅಂತೂ ಗ್ಯಾರಂಟಿ. ಇಲ್ಲಿ ಪ್ರಶ್ನೆ ನಮ್ಮದು ಅದಲ್ಲ, ನಮ್ಮ ಅಂಥವ್ರದ್ದು ಪ್ರಶ್ನೆ, ನೀವೊಂದು ಧರ್ಮಾಧಿಕಾರಿ, ಆ ಶಬ್ದ ಸರಿಯೋ ತಪ್ಪು ಬಿಡಿ, ಅದು ಬಂದಿದೆ, ಬೇರೆ ವಿಚಾರ. ನೀವು ನಾನು ಪಾರದರ್ಶಕ ದಾನ ಧರ್ಮ ಮಾಡೋನು, ಹೆಗ್ಗಡೆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದೇನೆ, ಚತುರ್ವಿಧ ದಾನಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಅಂತೆಲ್ಲ ಹೇಳುವವರು ನಿಮ್ಮ ಕಾರ್ಮಿಕರಿಗೆ ಅವರಿಗೆ ಸರಿಯಾದ ವೇತನವಾಗಲಿ ಸೌಲಭ್ಯಗಳನ್ನಾಗಲಿ ಕೊಡಲಿಕ್ಕೆ ನಿಮಗೆ ಕಾನೂನು ಹೇಳಬೇಕಾ? ಕಾನೂನು ಹೇಳಿದರೆ ಮಾತ್ರ ನೀವು ಕೊಡೋದಾ? ಕಾನೂನು ಹೇಳುವಂಥಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿ ನೀವು ಇದ್ದೀರಿ. ನೀವು ಹೌದು, ಡೆಫಿನೇಷನ್ ಪ್ರಕಾರ ನೀವಿರೋದು ಬೇರೆ, ಇವರು ಹೇಳಿದರೆ ಮುಗೀತು. ನೀವು ಅದನ್ನು ನೀವೇ ನಿಕ್ಲಿಕ್ಕೆ ಪೂರ ಎಂಕ್ಲೆ ಕಾನೂನು ಎಂಚಿನಲ್ಲ ಮಾಡಾಡು ಐಡ್ಲಿ ಹೆಚ್ಚು ₹80 ಅಂತ ಹೇಳಬೇಕಾದ್ರೆ ಧೈರ್ಯ ಏನಾದರೂ ಕೊಡ್ಬೋದಿತ್ತಲ್ಲ, ಹೇಳಬೇಕಾದ್ರೆ. ಅಲ್ಲ, ಧೈರ್ಯ ಕೊಟ್ಟರೆ ಸಾಕಾಗೋದಿಲ್ಲ, ಕೊಡಬೇಕು. ಅವರು ಕೊಡೋದ್ರ ಒಟ್ಟಿಗೆ ಅವರು ಅವರ ಮಕ್ಕಳಿಗೆ ಶಿಕ್ಷಣಕ್ಕೆ, ಅವರಿಗೆ ಮನೆಗಳಿಗೆ, ಬಾಕಿದ್ದಕ್ಕೆಲ್ಲ ಕೊಡಬೇಕು. ಉಚಿತ ಶಿಕ್ಷಣ ಒಂದು ಕೊಡದೆ ಇರಬಹುದು. ಅವರು ಯಾವಾಗ ಕೊಡದೇನೆ ಇರ್ಬೋದು. ಯಾವಾಗ ಭಂಡಾರದಲ್ಲಿ ಹಣ ಇಲ್ಲದಿದ್ದರೆ, ಖಜಾನೆ ಖಾಲಿ ಆದರೆ, ಅಲ್ಲಿ ಹಣ ಬರೋದಿಲ್ಲ ಅಂತೇಳಿ ಆದರೆ ಏನು ಅಲ್ಪಡ್ದು ಕೊರಪನ ಮಾರೆ ಕೊರಡು ಮನಸ್ಸು ಭಂಡಾರ ಸಾಲ ಇಜ್ಜತ್ತ ಅಂತ. ಆಗ ಅದಕ್ಕೆ ಎಕ್ಸೆಪ್ಷನ್ ಉಂಟು. ಹೌದು. ಇರುವಾಗ ನೀವು ಕೊಡದೆ ಹೋದರೆ ಹಾಗಾದರೆ ಆ ಹಣ ಎಲ್ಲಿಗೆ ಹೋಗ್ತದೆ? ಅದೇ ಪ್ರಶ್ನೆ ಬರ್ತದೆ. ಈಗ ಒಂದು ನಮ್ಮ ಲೆಕ್ಕದಲ್ಲಿ ಒಂದು 450 ಕೋಟಿ ರೂಪಾಯಲ್ಲಿ ಆದಾಯ ಬರ್ತದೆ ವಾರ್ಷಿಕ.
ಅಲ್ಲ ಅಂತ ಅವ್ರು ಹೇಳಬೇಕಲ್ಲ. ಹೌದು. ನಿನ್ನೆ ಈಗ ಇದು ಎಂತ ಅಲ್ಲಿ ಒಂದು ಪಟ್ಟಾಭಿಷೇಕ ಹೌದು. ನಮ್ಮ ಮಹಾ ಒಬ್ಬರು ಯಕ್ಷಗಾನ ಕಲಾವಿದರು ಶೇಣಿಯವರ ನಂತರ ಅವರೇ ಅಶೋಕ ಭಟ್ರು ಅಂತ ಇದ್ದಾರೆ ಉಜಿರೆ. ಹೌದು. ಅವರು ಮೊನ್ನೆ ಕಾರ್ಕಳದಲ್ಲಿ ವಾಗ್ಮಿ. ಹಾಂ, ಸಿಕ್ಕಾಪಟ್ಟೆ ವಾಗ್ಮಿ. ಹೌದು. ಒಂದು ಯಕ್ಷಗಾನ ವೇದಿಕೆಯಲ್ಲಿ ಒಂದು ಸ್ತ್ರೀ ಅಂದರೆ ಏನು, ಸ್ತ್ರೀಯನ್ನು ಹೊಗಳುವ ಶೈಲಿ, ಅದೇ ಒಂದು ವೇದಿಕೆಯಲ್ಲಿ ಸೆರಗು ಜಾರಿಸುವಂತ ಅದನ್ನು ಅಸಹ್ಯ ಮಟ್ಟಕ್ಕೆ ಹೋಗಿದ್ದಾರೆ. ಅಸಹ್ಯ ಮಾತುಗಳನ್ನು ಆಡಿದವರು. ಸೌಜನ್ಯನ ಬಗ್ಗೆ ಸೌಜನ್ಯಕ್ಕಾದರೂ ಕೂಡ ಒಂದು ಸ್ವಲ್ಪ ಮರ್ಯಾದೆ ಅವರ ತಾಯಿಯವರ ಬಗ್ಗೆ ಎಲ್ಲ ಇಟ್ಕೊಳ್ಬೇಕು. ಅದು ಅಷ್ಟು ಮಾತೆ ಅಂದರು ಇರುವ ಒಂದು ಸಭೆಯಲ್ಲಿ ಈ ಹೌದು ಶಬ್ದಾಡಂಬರಗಳಿಂದ ವೀರೇಂದ್ರ ಹೆಗ್ಡೆಯವರನ್ನು ಐರಾವತಕ್ಕಿಂತ ಮೇಲೆ ಅದೆಲ್ಲ ತುಂಬ ಹೇಳಿದ್ದಾರೆ. ನನಗೆ ಇಲ್ಲಿ ರೆಲೆವೆಂಟ್ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಒಂದು ನಾನು ಅದನ್ನು ಕೇಳ್ತಾ ಇದ್ದೆ. ನಮಗೊಂದು ಟಾಂಟ್ ಇಟ್ಟಿದ್ದಾರೆ ಅವರು. ನಾವು ಭಾಳ ಹೇಳ್ತಾ ಇದ್ದೇವೆ ಹೆಗ್ಡೆಯವರು ಪಾರದರ್ಶಕವಾಗಿರಬೇಕು, ಎಲ್ಲ ಲೆಕ್ಕ ಕೊಡಬೇಕು, ಇನ್ನೊಂದು ಲೆಕ್ಕ ಅದೆಲ್ಲ ಹೇಳ್ತೇವೆ ನಾವು ಅಂತಕೊಂಡು ಹೇಳಿ ಸ್ವಾಮಿ ಅವರು ಪಟ್ಟಾಭಿಷೇಕ ದಿವಸ ಎಲ್ಲವನ್ನೂ ಹೇಳ್ತಾರೆ. ಅವರು ಹೈಯೆಸ್ಟ್ ಅತ್ಯಂತ ಹೆಚ್ಚು ಪಾರದರ್ಶಕ, ಪುಸ್ತಕವನ್ನು ಪ್ರಿಂಟ್ ಮಾಡಿ ಹಂಚುತ್ತಾರೆ ಅಂತೆಲ್ಲ ಹೇಳಿದ್ದಾರೆ. ನಾನು ಕಾಯ್ತಾ ಇದ್ದೆ, ಬಂತು 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 ಅಂತ. ಪುಸ್ತಕ ಅಲ್ಲ, ಅಲ್ಲಿ ಇಲ್ಲಿ ಇದು ಪಟ್ಟಾಭಿಷೇಕದಲ್ಲಿ ವಿಡಿಯೋ ಬರ್ತಾ ಇದ್ದದ್ದು ನೋಡಿದೆ. ನನಗೆ ಇದೇ ಇಂಟ್ರೆಸ್ಟ್ ಇದ್ದದ್ದು. ಈಗ ವಿಡಿಯೋ ನೋಡಲಿಕ್ಕೆ ಹೌದು, ಅವರು ಲೈವ್ ಟೈವ್ ಕಷ್ಟ ಆಗ್ತಾ ಇತ್ತು. ನೋಡಿದೆ, ಸುದ್ದಿ ಇಲ್ಲ, ಯಾವುದೂ ಇಲ್ಲ. ನಾನು ಅದಕ್ಕೆ ಕೂಡಲೇ ಹಾಕಿದ್ದೇನೆ. ಹೇಳಿದ್ದು ಒಂದು ಇಲ್ಲ. ಇಲ್ಲಿ ಎರಡು ಆದಾಯಗಳು ಬಹಳ ಮುಖ್ಯ ಆಗ್ತದೆ. ಹೆಗ್ಡೆಯವರಿಗೆ ಆದಾಯ ಯಾವುದು? ಹೆಗ್ಡೆಯವರು ಕುಡಿದು ಅವರ ಸ್ವಂತ ದುಡ್ಡಲ್ಲ, ಸ್ವಂತ ಆದಾಯ ಅವರಿಗಿಲ್ಲ. ಅವರು ಫುಲ್ ಟೈಮ್ ಹೆಗ್ಗಡೆ ಅಲ್ವಾ, ಫುಲ್ ಟೈಮ್ ಆದ್ರಿಂದ ಆಗಲಿ ದೇವಸ್ಥಾನದ ಹಣ ಅವರಿಗೆ ಕೊಡಬೇಕು, ಬೇರೆ ಯಾವುದು ವರ್ಕ್ ಇಲ್ಲ, ಬೇರೆ ಯಾವುದಿಲ್ಲ ಅಲ್ಲ. ಆಯಿತು, ಅದು ಎಷ್ಟಂತ ಗೊತ್ತಿಲ್ಲ, ಕೊಡಲಿ ಅವರು. ಅವ್ರ ಮನೆ ಸಹ ಕಟ್ಟಿಗೆ ಅವರು ಬೇಕು, ಸ್ವಲ್ಪ ಸಿಂಪಲ್ ಮನೆ ಸಾಕು ಅವರಿಗೆ. ಒಂದು 60-70 ಕೋಟಿ ರೂಪಾಯಿದು ಮನೆ ಉಂಟಿಗೆ ಅವರಿಗೆ, ಬೀಡು ಅಂತ ಹೇಳ್ತಾರೆ ಅದಕ್ಕೆ. ಎಸ್ಟಿಮೇಟ್ ಮಾಡಿ ನೋಡಿ, ಅದು 7 ಕೋಟಿ ರೂಪಾಯಿಗೆ ಪರ್ಮಿಷನ್ ತೊಗೊಂಡಿದ್ದಾರೆ ಪಂಚಾಯತ್ನಲ್ಲಿ. ಎಸ್ಟಿಮೇಟ್ ಮಾಡಿದ್ರೆ ಗೊತ್ತಾಗ್ತದೆ. ದೇವರ ಹಣ, ಏನು ತೊಂದರೆ ಇಲ್ಲ. ಎಂಪ್ಲಾಯೀಸ್ಗೆ ಕೊಡಲಿಕ್ಕೆ ಮಾತ್ರ ಇಲ್ಲ ಅಷ್ಟೇ. ಪ್ರಾವಿಡೆಂಟ್ ಫಂಡ್ ಅಲ್ಲ, ಕಾರ್ಮಿಕರಿಗೆ ದುಡ್ಡಿಲ್ಲ. ಕಾನೂನು ಹೇಳಿ ನಿಮಗೆ ಕೊಡ್ಬೇಕಂತ ಏನಿಲ್ಲ, ನೀವಾಗಿ ಕೊಡಬಹುದಲ್ಲ, ಕೊಡಬೇಕು. ಯಾಕೆ ನಿಮ್ಮ ಧರ್ಮಪೀಠ. ಹೌದು. ಮತ್ತು ನಿಮ್ಮ ಸ್ವಂತ ಹಣ ಕೊಡೋದಲ್ಲ, ಭಂಡಾರದಲ್ಲಿ ಬಂದು ಬೀಳುವ ಹಣ ಉಂಟು. ಹಣ ಇಲ್ಲದೋದ್ರೊಂದು ವಿಷಯ ಬೇರೆ. ಹಿಂದೆ ಒಂದು ಕಾಲ ಇತ್ತು ಧರ್ಮಸ್ಥಳದಲ್ಲಿ, ಬೇರೆ ಕಡೆಯಿಂದ ಸಾಲ ತಂದು ಅಲ್ಲಿ ನಡೆಸ್ತಿದ್ದವರು, ನಮ್ಗೆ ಗೊತ್ತುಂಟು. ಆ ಕಾಲದಲ್ಲಿ ಬೇರೆ ಕಡೆಯವರಿಂದ ಸಾಲ ತಂದು ಅಲ್ಲಿ ನಡೆಸಿರುವಂಥದ್ದು ಕಾಲ ಇತ್ತು, ನಮ್ಗೆ ಗೊತ್ತುಂಟು ಅದು. ಈಗ ಹಾಗಲ್ಲ, ಈ ಕಾಲ ಬದಲಾಗಿದೆ. ಈಗ ಕಾಲ ಬದಲಾಗಿದೆ. ಇವರದೇ ಒಂದು ಬಜೆಟ್, ಇವರದೇ ಒಂದು ಸರ್ಕಾರ, ಇವರೇ ಹೇಳ್ಕೊಳ್ತಾರೆ ಎಲ್ಲವನ್ನು ಕೂಡ ಅಂತ ಇದಿರುವಂಥದ್ದು ಬೇಕಾದಷ್ಟು ಉಂಟು. ಯಾಕಂದರೆ ಇದು ಹೈಲಿ ಕಾರ್ಪೊರೇಟ್, ಅವರು ಹೈಲಿ ಕಮರ್ಷಿಯಲ್. ಸೊ ಆದ್ದರಿಂದ ಅವರಿಗೆ ಆ ಚಿಂತನೆಯಲ್ಲೇ ಎಲ್ಲವನ್ನು ಕೊಂಡೋಗ್ತಾರೆ ಅವರು. ಹಾಗೆ ಅದು ಸರಿ ಅಂತೇಳಿ ಹೇಳ್ತಾರೆ ಅವರು. ಅದಕ್ಕೆ ನಾವು ಹೇಳ್ತಿರುವಂಥದ್ದು, ಅಧರ್ಮವನ್ನೇ ಧರ್ಮವೆಂದು ನಂಬಿಸುವ, ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ವ್ಯಕ್ತಿ ವೀರೇಂದ್ರ ಹೆಗ್ಗಡೆ. ಎಲ್ರಿಗೂ ಕೊಡಿ, ಈ 19-20% ಕೊಡುವಂಥ ಬಡ್ಡಿದ್ದು ಸಾಲ ಯಾವುದುಂಟೋ ಅದು ದೊಡ್ಡ ಸೇವೆ ಅಂತೇಳಿ ಹೇಳ್ತಾರೆ ನೋಡಿ. ಅದರಷ್ಟು ದೊಡ್ಡ ಸೇವೆ ಯಾವುದೂ ಇಲ್ಲ. ನಿನ್ನೆ ಮಂಜುನಾಥ ಹೇಳ್ತಾ ಇದ್ದಾರೆ, LH ಮಂಜುನಾಥ್ ಯಾವುದೋ ಒಂದರಲ್ಲಿ ಲಕ್ಷಾಂತರ ಕುಟುಂಬಗಳು ಉಂಟು ಸಂತೋಷದಿಂದ ಕಾಲ ಕಳೀತಾ ಇದ್ದಾರೆ ಅಂತ. ಅವರು ವಾರಕ್ಕೆ ಕಟ್ಟುದೇಗ ದುಡ್ಡು ಅಂತ ಬಡ್ಡಿ ಕಟ್ಟಬೇಕು, ಇವರಿಲ್ಲಿ ಕೂತ್ಕೊಂಡು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಅಂತ. ಹಾಗೆ ಸೊ ಹೀಗೆ ಅವರು ಈ ಕಾರ್ಮಿಕರಿಗೆ ಅವರಾಗಿ ಕೊಡುವಂಥದ್ದನ್ನು ಕೊಡದೆ ಹೀಗೆ ಭಂಡಾರದ ಇದ್ದು ಕೂಡ ಮಾಡ್ತಾರೆ. ನಿನ್ನೆ ಬರಲಿಲ್ಲ ಅದು ಸುದ್ದಿ, ಈ ಪಾರದರ್ಶಕವಾಗಿ ಇರ್ತದೆ. ಅದಕ್ಕೆ ನಾನು ಹಾಕಿದೆ ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ವಿಡಿಯೋ ಚಿತ್ರೀಕರಣ ಬರ್ತದೆ ಅಂತೇಳಿ ಏನಿಲ್ಲ, ಪುಸ್ತಕದಲ್ಲಿಯೂ ಇಲ್ಲ. ನಾನು ಅವರಿಗೆ ಆದರೂ ಕೂಡ ಪಕ್ಕ ಇದ್ರೆ ನನಗೆ ಗೊತ್ತಿಲ್ಲ ಅಲ್ಲ, ಪುಸ್ತಕದಲ್ಲಿ ಇದ್ರೆ ಅಂತ ಅದಕ್ಕೆ ನಿನ್ನೆ ಮೆಸೇಜ್ ಹಾಕಿದ್ದೇನೆ. ಅಶೋಕ ಭಟ್ರೆ ಅದನ್ನು ಅವರು ಹೇಳಿದನ್ನೆಲ್ಲ ಹಾಕಿ, ನಿನ್ನೆ ಆ ಭಾಷಣದಲ್ಲಿ ಹೇಳಿದ್ದು ನನಗೆ ಕಾಣಲಿಲ್ಲ. ಒಂದು ವೇಳೆ ಹೇಳಿದಿದ್ರೆ ಅದು, ಮತ್ತು ಪುಸ್ತಕದಲ್ಲಿ ವಿವರಗಳಿದ್ರೆ ಕೂಡಲೇ ಅದನ್ನು ನೀವು ಪಬ್ಲಿಷ್ ಮಾಡಿ, ನಾವೆಲ್ಲರಿಗೂ ಶೇರ್ ಮಾಡ್ತೇವೆ ಅಂತ.
ಶೇರ್ ಮಾಡಬೇಕಲ್ಲ, ಮಾಡಲೇಬೇಕಲ್ವ. ಪಾರದರ್ಶಕ ವ್ಯಕ್ತಿ, ನಾವು ಹೇಳೋದೆಲ್ಲ ಸುಳ್ಳು ಇಲ್ಲ, ಕೂಡಲೇ ಮಾಡುವ ಅಂತ. ಆಗ ಅದರಲ್ಲಿ ಕೇಳಿದೆ ಮಾತ್ರ. ಇದು ಎಲ್ರಿಗೂ ಕೂಡ ಗೊತ್ತಿರಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ಹೆಗ್ಗಡೆಯವರ ಆದಾಯ ಮೂಲ ಯಾವುದು ಅಂದರೆ ಯೋಜನೆಗಳಿಗೆಲ್ಲ 2 ಮೂಲಗಳು ಅವರಿಗೆ. ಒಂದನೇದ್ದು ದೇವಸ್ಥಾನದ ಆದಾಯ, ಹಾಗೆ ಹೇಳಿದಾಗ 450 ಕೋಟಿ ರೂಪಾಯಿ ಅಂದಾಜು, 25 ಕೋಟಿ ಆಗ್ಬೋದು. ಅದರಲ್ಲಿ ರಾಮರ ಅಕೌಂಟ್, ಕೃಷ್ಣನ ಅಕೌಂಟು ಎಲ್ಲ ಸೇರಿ ಅದು ಒಂದು. 2ನೇ ಆದಾಯ ಯಾವುದು? 2ನೇ ಆದಾಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಒಂದು ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಮಾಡಿರುವಂಥದ್ದು ಟ್ರಸ್ಟ್. ಅದರಿಂದ ಹಿಂದೆ ಕೊಡ್ತಿದ್ದಂತಹ ಸಾಲ 8%ಗೆ ತೆಗೆದುಕೊಂಡು 20%, 19-20% ಕೊಡ್ತಿದ್ದದ್ದು. ಅದರಲ್ಲಿ ಪ್ರಾಫಿಟ್ ವರ್ಷಕ್ಕೆ 89 ಕೋಟಿ, 75 ಕೋಟಿ, 65 ಕೋಟಿ ರೂಪಾಯಿ ಆಗ್ತದೆ. ಅದೆಲ್ಲ ಡೀಟೇಲ್ಸ್ ಹಾಕಿದ್ದೆವು ನಾವು ಅವರದ್ದೇ ವೆಬ್ ಪೇಜಿನಿಂದ. ಅದು ಒಂದು. ಅನಂತರ ಈ ನಮ್ಮ ಈ ಅಟ್ಯಾಕ್ ಎಲ್ಲ ಜಾಸ್ತಿ ಆದ ನಂತರ ಬಾಕಿ ಕಾರಣಗಳೆಲ್ಲ ಸೇರಿಕೊಂಡು ಈಗ SKDRDP ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ ಮಾಡಿದ್ದಾರೆ. ಈ ಬ್ಯಾಂಕ್ಗಳಿಗೆ ಇವರು ಬಿಸ್ನೆಸ್ ಕರೆಸ್ಪಾಂಡೆಂಟ್, ಪಿಗ್ಮಿ ಏಜೆಂಟ್ ಇದ್ದಾರೆ. ಸಾಲವನ್ನು ಇವರು ಕೊಡಿಸುವುದು, ಸಂಘಗಳಿಗೆ ವಸೂಲಿ ಮಾಡಿ ಕಟ್ಟಿಸುವುದು. ಇದಕ್ಕೆ 5% 5.15% ಕಮಿಷನ್ ಇವರಿಗೆ. ಈ ಕಮಿಷನ್ ವರ್ಷಕ್ಕೆ 100, 125, 150 ಕೋಟಿ ರೂಪಾಯಿ ಬರುತ್ತೆ. ಅದಕ್ಕೆ ಕೇಳುವಂಥದ್ದು 2 ವಿಷಯ, 2 ಆದಾಯದ ಮೂಲಗಳಿರುವುದು. ಈಗ ಈ 2ನೇ ಆದಾಯ ಯಾವುದುಂಟು, ಇದನ್ನು ಅವರಿಗೆಲ್ಲ ಕಡೆ ಡೊನೇಷನ್ಗಳನ್ನೆಲ್ಲ ಕೊಡ್ತಾರಲ್ಲ, ವಾತ್ಸಲ್ಯ ಇರ್ಬೋದು, ಅಥವಾ ಮೊನ್ನೆ ಮುಖ್ಯಮಂತ್ರಿಗಳಿಗೆ 25 ಕೋಟಿ ರೂಪಾಯಿ ಪರಿಹಾರ ಕೊರೋನಾದಲ್ಲಿ ಇರ್ಬೋದು, ಪ್ರಧಾನಮಂತ್ರಿಗೆ 5 ಕೋಟಿ ರೂಪಾಯಿ, ಇದೆಲ್ಲ ಯಾವ ಚೆಕ್? SKDRDP. ದೇವಸ್ಥಾನದಲ್ಲ, ಕೈಯಿಂದ ಕೂಡ ಪ್ರಶ್ನೆನೇ ಇಲ್ಲ. ಈ 2 ಮೂಲದಲ್ಲಿ ಯಾವ ಮೂಲ ಅಂತ, ಅದೆಲ್ಲವೂ ಕೂಡ ದೇವಸ್ಥಾನದಲ್ಲ, ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅಂತ ಹಾಕ್ತಾರೆ ಹೆಡ್ಡಿಂಗ್. ಹೌದು, ಕೊಡೋದು SKDRDP ಟ್ರಸ್ಟ್. SKDRDP ದುಡ್ಡು ಅಂದರೆ ಯಾರ ದುಡ್ಡು? ಬಡವರ ಬಡ್ಡಿಯ ಹಣ, ಸಾರ್ವಜನಿಕ ಬಡವರ ಬಡ್ಡಿ ಹಣ. ಈಗ ನೀವು ಆ ಹಣವನ್ನು ಇವರನ್ನು ಶೋಷಣೆ ಮಾಡಿ ತೆಗೆದುಕೊಂಡು ನೀವು ಸೇವೆಯನ್ನು ಅಲ್ಲಿಗೆ ಕೊಟ್ಟಿದ್ದೇವೆ ಅಂತ ಮಾಡೋದಕ್ಕಿಂತ ಅವರಿಗೆ ಆ ಬಡ್ಡಿಯನ್ನು ಕಡಿಮೆ ಮಾಡಿಕೊಂಡು ಅವರಿಗೆ ಸಾಲ ಕಡಿಮೆ ಆಗುವಾಗ ಮಾಡಬೇಕಿತ್ತು. ಖಂಡಿತ ಮಾಡ್ಬೋದು. ಅವರು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋದರೆ ಅವರಿಗೆ 8, 9, 10% ಸಿಗ್ತದೆ. ಬಟ್ ಲೋನು ಕೊಡ್ತಾರೆ, ಸಾಕಷ್ಟು ಇದೆ ಅಂತ ಇದೆ. ಇವರು ಅವರಿಂದ ಬಡ್ಡಿ ವಸೂಲಿ ಮಾಡಿ, ಇದನ್ನು ಡೊನೇಷನ್ ಮಾಡಿ, ಇವರು ದೊಡ್ಡ ಜನ ಅಂತ ಮಾಡಿ, ಅವರಿಗೆ ಇಲ್ಲಿ ವಾರ ಕೊನೆಗೆ ಕಟ್ಟಲಿಕ್ಕೆ ಇಲ್ಲ ಆದರೆ ಕೊಂಡಾಗ ತಾಳಿಯನ್ನು ಇಟ್ಟುಕೊಂಡಾದ್ರೂ ಕಟ್ಟಬೇಕು. ಇವರು ಬಿಡುವುದಿಲ್ಲ, ಅಷ್ಟು ಟಾರ್ಚರ್ ಮಾಡ್ತಾರೆ ಎಲ್ಲ. ಸೊ ಆದ್ದರಿಂದ ಅಶೋಕ ಭಟ್ರಿಗೆ ಹಾಕಿದೆ ಅದನ್ನು. ಈಗ ಈ 2 ಮೂಲದಿಂದ ಬಂದ ಹಣ ಎಷ್ಟು, ಅದರಲ್ಲಿ ಅವರು ಯಾವ ಉದ್ದೇಶಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂತ ನೀವು ಹೇಳಿ ಅಂತ. ಇದು ಹೆಗ್ಡೆ ಅವರು ಹೇಳಲೇಬೇಕಾದ್ದು, ನಿನ್ನೆ ಹೇಳಿಲ್ಲ ಅದೇ ಅದನ್ನು ಅವರು. ಆದಾಯ ಎಷ್ಟು, ಖರ್ಚು ಎಷ್ಟು ಅಂತ. ಖರ್ಚು ಎಷ್ಟು ಅಂತಲ್ಲ, ಯಾವುದಕ್ಕೆ ಎಷ್ಟು, ಇದನ್ನು ಪ್ರಸ್ತಾಪ ಮಾಡಲೇ ಇಲ್ಲ, ಸುದ್ದಿಯೇ ಇಲ್ಲ. ಈಗ ಅಶೋಕ ಭಟ್ರದ್ದು ಜವಾಬ್ದಾರಿ ಅಲ್ಲ, ಅಥವಾ ಅವರನ್ನೆಲ್ಲ ಡಿಫೆಂಡ್ ಮಾಡೋಂಥವ್ರು BJP ಇರ್ಬೋದು, RSS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರೇ ಇರ್ಬೋದು, ನೀವು ಅವರ ವೇದಿಕೆಯಲ್ಲಿ ಹೋಗಿ ಎಲ್ಲ ಮಾತಾಡೋರು ಯಾರೆಲ್ಲ ಇದ್ದೀರೋ, ವೀರೇಂದ್ರ ಹೆಗ್ಡೆ ಅವರ ಹತ್ರ ಒಂದು ಹೇಳಿಬಿಡಿ, ಆ ಪುಸ್ತಕದಲ್ಲಿ ಇಲ್ಲ ಅಂಥೇಳಿ. ಆದರೆ ಬೇರೆ ಒಂದು ಪುಸ್ತಕ ಮಾಡಿ, ಯಾವುದು ರೆಡಿ ಮಾಡಲಿ, ನಮಗೆ ವಾರ್ಷಿಕ ಆದಾಯ ಬರುವುದು ಇಷ್ಟು, ಅದನ್ನು ಇಂತಿಂತ ಸ್ಯಾಲರಿಗೆ ಎಷ್ಟು, ಇದ್ರ ಮೇಂಟೆನೆನ್ಸಿಗೆ ಎಷ್ಟು, ದೇವಸ್ಥಾನಕ್ಕೆ ಮೇಂಟೆನೆನ್ಸ್ ಎಣ್ಣೆ ಅದು ಎಲ್ಲ ಉಂಟು, ಅಥವಾ ರಿಪೇರಿಗಳಿಗೆ ಎಷ್ಟು, ಕಾದಿರಿಸಿದ್ದೆಷ್ಟು, ಬೇರೆದಕ್ಕೆ ಎಲ್ಲ ಏನು ಉಳಿತಾಯ ಎಷ್ಟು, ಗಳಿಕೆ ಎಷ್ಟು, ಉಳಿಕೆ ಎಷ್ಟು, ಮತ್ತು ಯಾವುದಕ್ಕೆಲ್ಲ ಕೊಟ್ಟಿದ್ದೀರಿ ಅದೆಲ್ಲ ಹೇಳಿ. 2ರದ್ದು ಮಾಡಿ ಅಂತ ತಗೊಂಡು ಅದು ಯಾಕೆ ಮಾಡೋದಿಲ್ಲ? ಪಾರದರ್ಶಕ ಅಂತ ಹೇಳಿದ್ರೆ ಸಾಕು. ಸೊ ಇದನ್ನು ಬಾಕಿಯವ್ರು ಕೇಳಬೇಕಲ್ಲ. ಬಾಕಿಯವರು ಬ್ಲೈಂಡಾಗಿ ನೀವು ಇದ್ರಾಗ್ತದ? ಅದಕ್ಕೆ ನಾವು ಹೇಳೋದು, ಉತ್ತರಕ್ಕೆ ಬಾಧ್ಯರವರು. ನಾವು ಹಕ್ಕು, ನಮಗೆ ಕೇಳುವಂಥದ್ದು ನಮ್ಮ ಹಕ್ಕು, ಉತ್ತರಕ್ಕೆ ಅವರು ಬಾಧ್ಯ ಅಂತ ಹೇಳಿದ್ರು. ಸೊ ಹಾಗೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಬ್ಬರನ್ನೊಬ್ಬರು ಪ್ರಶ್ನೆ ಮಾಡುವ ಹಕ್ಕು ಇದೆ ಅಲ್ವ? ಹೌದು, ಅದರಲ್ಲಿ ಕೂಡ ಸಾರ್ವಜನಿಕ ವ್ಯಕ್ತಿಗೆ. ಹೌದು, ಸಾರ್ವಜನಿಕ ವ್ಯಕ್ತಿಗಳು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟ್ ಇದ್ದಾನೆ, ಅವನದ್ದು ನಾವು ಕೇಳ್ಬೇಕು, ಅವನ ಮಾಡ್ತಾನೆ. ಇದು ನಿಮ್ಮ ದುಡ್ಡಲ್ಲ, ಅಲ್ಲ, ಸಾರ್ವಜನಿಕರು. ಆದ್ದರಿಂದ ನೀವು ಉತ್ತರ ಮಾಡಲೇಬೇಕು, ನೀವು ಉತ್ತರಕ್ಕೆ ಬಾಧ್ಯರು ಅಂತ ತಗೊಂಡು ಹೇಳಿ. ಮತ್ತು ನೀವು 10 ಒಳ್ಳೆಯ ಕೆಲಸ ಮಾಡಿದ್ರೆ ಅಂತ ಹೇಳಿದುಕೊಂಡು 20 ಕೆಟ್ಟ ಕೆಲಸ ಮಾಡಲಿಕ್ಕೆ ನಿಮಗೆ ಲೈಸೆನ್ಸ್ ಅಲ್ಲ. ಹೌದು, ನೀವು ಹೆಗ್ಡೆ ಅವರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಮಾರ್ರೆ, ಅವರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ, ಬಾಕಿದೆಲ್ಲ ಇದು ಮಾಡ್ತಾರೆ, ಮಾಸ್ ಮ್ಯಾರೇಜ್ ಮಾಡ್ತಾರೆ, ಮತ್ತು ಸಾಮೂಹಿಕ ವಿವಾಹ ಮಾಡ್ತಾರೆ, ಬಂದವರಿಗೆಲ್ಲ ಊಟ ಹಾಕ್ತಾರೆ, ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ನಾವು ಹೇಳಿದ್ದೇವೆ, ಅವರದ್ದು ಹುಸಿ
ಹೆಗ್ಗಡೆ ಸಂಸ್ಥಾನ ಎಷ್ಟು ಸ್ವಚ್ಛ ಬಿಚ್ಚಿಟ್ಟ ಸತ್ಯ ಅಂತ. ಇದರಲ್ಲಿ 39 ಅಂಶಗಳುಂಟು. ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಯಾವೆಲ್ಲ ಅಂಶಗಳಿವೆ? ಯಾವೆಲ್ಲ ಅಂಶಗಳಿವೆ ಇದರಲ್ಲಿ? ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಅಂತ ಇದರಲ್ಲಿ ಹೇಳುವಂಥದ್ದು. ಈಗ ಹುಸಿ ಪ್ರಚಾರ ವಾಸ್ತವ, ಫ್ಯಾಕ್ಟ್ ಎಂಥದ್ದು, ಪ್ರೊಪಗಂಡ ಎಂಥದ್ದು ಅಂತ. ಈಗ ನೆಲ್ಯಾಡಿ ಬೀಡು ಅವಿತ ಹೆಗ್ಡೆ 4070 ಕೃಷಿ ಭೂಮಿ ಹೊಂದಿತ್ತು. ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಭೂ ನ್ಯಾಯಮಂಡಳಿಗೆ ವೀರೇಂದ್ರ ಹೆಗ್ಗಡೆ ನೀಡಿದ ಘೋಷಣಾ ಪತ್ರದ ಕಡತ ಸಂಖ್ಯೆ 75 ಪ್ರಕಾರ ಇದು ಹುಸಿ ಪ್ರಚಾರ. ಈ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸೆಯಾಗಿತ್ತು. ಎರಡನೇದ್ದು, ಭೂ ಸುಧಾರಣಾ ಕಾಯ್ದೆ ಜಾರಿಯಾಗಿ ಎಲ್ಲ ಒಕ್ಕಲಿಗರು, ಅದರಲ್ಲೂ ದಲಿತರು, ಮಲೆಕುಟುಂಬಕ್ಕೆ ಹೆಗ್ಗಡೆಯವರು ಕರೆದು ಡಿಕ್ಲರೇಷನ್ ಹಾಕಿಸಿ ಭೂಮಿಯವರಿಗೆ ಕೊಡಿಸಿದ್ದಾರೆ. ಹೆಗ್ಗಡೆಯವರಿಗೆ ಭೂಮಿಯ ಮೇಲೆ ಆಸೆ ಇಲ್ಲ. ಅವರಾಗಿ ಎಲ್ಲ ಕೊಟ್ಟದ್ದು, ಇವರು ಕರೆದು ಕೊಟ್ಟದ್ದಲ್ಲ. ಈಗ ಮೊನ್ನೆ ಉಪ್ಪಿನಗಡಿ ಹತ್ರ ಒಂದು ಕಡೆಯಲ್ಲಿ 18 ಮಂದಿಗೆ ಅವರು ಒಂದು ಕೊಟ್ಟರು. ಯಾಕೆ ಕೊಟ್ಟರು? ಅವ್ರು ಹಿಂದೆ ಡಿಕ್ಲರೇಷನ್ ಕೊಡಲಿಲ್ಲ ಅಂತ ಕೊಟ್ಟು ಇವರು ಹೇಳ್ಬೇಕಾರೆ ನಮ್ಮ ಮೇಲಿನ ಭಕ್ತಿಯಿಂದ ಕೊಡಲಿಲ್ಲ ಅಂತ. ಭಕ್ತಿ ಅಂದರೆ ಇದೆ ಯಾವುದು, ಕೊರಂಡೆ ಜಾಗ್ರತೆ ಮಾರ ಅಂತ, ಅದು ಭಾರಿ ಭಕ್ತಿ ಬಂದದ್ದು ಅವರಿಗೆ. ಹಾಗೆ ಈಗ ಕೊಡಬೇಕಾಗ್ಬೋದು. ಅದರಲ್ಲಿ ತುಂಬ ಬೇರೆ ಬೇರೆ ಉಂಟು. ಇಲ್ಲಿ ನಾವೇ ಮಾಹಿತಿ ತೆಗೆದದ್ದು ಉಂಟು. ಎಷ್ಟೋ ಕಡೆಗಳಲ್ಲಿ ಇದನ್ನು ಡಿಕ್ಲರೇಷನ್ ಕೊಡದೇ ಇರುವಂಥದ್ದೆಲ್ಲ ಉಂಟು. ಅದೆಲ್ಲ ವಿವರ ಉಂಟು. ಹೆಗ್ಗಡೆಯವರು ಖರೀದಿಸುವ ಇಂಚು ಸ್ಥಳವು ಶಿಕ್ಷಣ ಸಂಸ್ಥೆಗಳಿಗಾಗಿ ಹೊರತು ಸ್ವಂತಕ್ಕಲ್ಲ. ಇತರ ಸಂಸ್ಥೆಗಳಿಗೆ ಸರ್ಕಾರ ಮಂಜೂರು ಮಾಡಿದ ಸ್ಥಳ ಅದೇ ಉದ್ದೇಶಕ್ಕೆ ಬಳಕೆಯಾಗಿದೆ. ಇವರು ಬಳಕೆ ಮಾಡಿರುವಂಥದ್ದು, ಇವರಿಗೆ ಪಡೆದುಕೊಂಡ ಭೂಮಿಯನ್ನು ಆ ಉದ್ದೇಶಕ್ಕೆ ಬಳಕೆ ಮಾಡಿದ್ದುಂಟಲ್ಲ, ಭಾಳ ಕಡಿಮೆ. TB ಆಸ್ಪತ್ರೆ ಉಂಟು ಅಲ್ಲಿ, 13 ಎಕರೆ 12 ಎಕರೆ ಚಿಲ್ಲರೆ ಉಂಟು. ಅಲ್ಲಿ ಎಂತ ಉಂಟು ಈಗ? ಏನಿಲ್ಲ. TB ಆಸ್ಪತ್ರೆ ಇರಬೇಕಾಯ್ತು. TB ಆಸ್ಪತ್ರೆ ಇಲ್ಲ. ಸರ್ಕಾರದ ಪಾಲಿಸಿ ಪ್ರಕಾರ TB ಆಸ್ಪತ್ರೆ ಕ್ಲೋಸ್ ಆಗಿ ಯಾವತ್ತೂ ಆಗಿದೆ. ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಡು, ಅನುದಾನದ ಶರ್ತ ಅದು. ಈಗ ಇವರು ನಾವು ಬರೆದದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಹೋಗ್ತದೆ ಬೇರೆ ವಿಷಯ. ಅದೆಲ್ಲ ಬಿಡುವುದಿಲ್ಲ ನಾವು ಅದೆಲ್ಲ. ಅದು ದಲಿತರ ಮೇಲೆ, ದಲಿತರಿಗಿರುವಂಥ ಹಕ್ಕದು. 12 ಎಕರೆ ಚಿಲ್ಲರೆ ಅಂತ ದಲಿತರಿಗೆ 50% ಬರ್ತದೆ. ಭೂ ರೈತರಿಗೆ, ನಿವೃತ್ತಿ ಯೋಧರಿಗೆಲ್ಲ ಬರುವಂಥ ಭೂಮಿ ಅದು. ಇವ್ರು ಯಾಕೆ ತಿನ್ನಬೇಕು? ಇವರು ಅವ್ರ ಬೃಹತ್ ಭೂ ಮಾಲಕ. ಇವರಿಗೆ ಎಂಥದಕ್ಕೆ? ಭೂಮಿಯ ಮೇಲೆ ಆಸೆ ಇಲ್ಲ ಅಂತ ಅವರಿಗೆ. ಸಣ್ಣ ಸಣ್ಣ ಭೂಮಿ ಮೇಲೆ ಆಸೆ ಇಲ್ಲ ಅವರಿಗೆ, ದೊಡ್ಡದಾಗಬೇಕು ಅವರಿಗೆ. ಅವರು ಅದನ್ನು ಮಧ್ಯವರ್ಜನ ಶಿಬಿರಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದು ಒಳ್ಳೆಯ ಉದ್ದೇಶಕ್ಕೂ ಯೂಸ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಪ್ಪ, ಮಧ್ಯವರ್ಜನ ಶಿಬಿರ ಮಾಡೋದಕ್ಕೆ ಕಟ್ಟಡಕ್ಕೆ ಎಷ್ಟು ಬೇಕು ನಿಮಗೆ? ಒಂದು 10 ಸೆಂಟ್ಸ್, 15 ಸೆಂಟ್ಸ್, 25 ಸೆಂಟ್ಸ್ ಇಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಬೇಕಾ? 12 ಎಕರೆ ಬೇಕು. 13 ಎಕರೆ ಬೇಕು. 12 80 ಆಗ್ತದೆ. ಇಲ್ಲಿ ನಮ್ಮ ಹರ್ಷೇಂದ್ರ ಕುಮಾರ್ ಅವರ ತಮ್ಮ ಭೂರಹಿತ ಬಡವ ಅಂತ ಹೇಳಿಕೊಂಡ್ರು. ಭೂರಹಿತ ಬಡವ, ಅವನಿಗೆ ಭೂಮಿ ಇಲ್ಲ, ಬಡವರು. ಅದಲ್ಲದೆ ಬಡವರು, ವರ್ಷಕ್ಕೆ 1200 ರೂಪಾಯಿ ಮಾತ್ರ ಅವರಿಗೆ ಆದಾಯ. ಅಷ್ಟು ಕಡುಬಡವ. ಸೊ ಅವರು ಅಪ್ಲೈ ಮಾಡಿದ್ದು ಯಾವುದುಂಟು, ಭೂರಹಿತ ಅಂತ, ಅದು ಹೋಗ್ಬೇಕಾದ ಯಾರಿಗೆ? ನಿಜವಾಗಿ 7 ಎಕರೆ 59 ಸೆಂಟ್ಸು ಬಡವರಿಗೆ, ದಲಿತರಿಗೆ ಹೋಗ್ಬೇಕಾದ. ಇವರು ಅರ್ಜಿ ಮಾಡಿದರು, ಮಂಜೂರಾಯ್ತು ಅವರಿಗೆ. ನೋಡಿ, ಭೂರಹಿತ ಬಡವ. ಹೇಳ್ಕೊಳ್ತಿರಲ್ಲ ನೀವು ಭೂರಹಿತ ಅಂತ, ನಾಚಿಕೆ ಆಗೋದಿಲ್ಲ ನಿಮಗೆ ಭೂರಹಿತ ಅಂತ ಹೇಳ್ಕೊಳ್ಳಿಕ್ಕೆ. ಭೂರಹಿತ ಅಂತ ಹೇಳ್ಕೊಡೋರು. ಆಗ 1977 4,171 ಎಕರೆ ಭೂಮಿ ಅವರ ಒಟ್ಟು ಇದಕ್ಕಿತ್ತು, ಅಧೀನದಲ್ಲಿ ಇತ್ತು. ಡಿಕ್ಲರೇಷನ್ ಕೊಟ್ಟಿದ್ದಾರಲ್ಲ ನೆಕ್ಸ್ಟ್ ಹಾಗೆ. ಸೊ ಆಯಿತು, ಇದು ಸುಳ್ಳು. ಸತ್ಯ ಯಾವುದಂತ ನಾವು ಅದನ್ನು ಹಾಕಿರುವಂಥದ್ದು. ಸೊ ಇಂಥದ್ದೇ ಈಗ ಅವರ ಎಲ್ಲ ಸುಳ್ಳುಗಳನ್ನೆಲ್ಲವನ್ನು ಕೂಡ ಹಾಕಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ತುಂಬ ಒಳ್ಳೆ ನಡೆಸ್ತಾ ಇದ್ದಾರೆ. ಒಳ್ಳೆ ನಡೆಸ್ತಾ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಮಾನದಂಡ ಉಂಟು. ಅದು ಒಳ್ಳೆಯದು ಕೆಟ್ಟದ್ದು ಮತ್ತೆ ಯೋಚನೆ ಮಾಡಿ, ಅದು ಒಳ್ಳೆದು ಯಾವ ಲೆವೆಲ್ ಇದೆ ಅಂತ. ನಿನ್ನೆ ಸಹ ಅವರು ಹೇಳಿದ್ದಾರೆ, ನ್ಯಾಕ್ನಲ್ಲಿ ಅವರಿಗೆ ಸಿಕ್ಕಿದೆ, ಅದು ಸಿಕ್ಕಿದೆ, ಇದು ಸಿಕ್ಕಿದೆ ಎಲ್ಲ ಅಂತ. ಸಿಕ್ಕಿದವರು ತುಂಬ ಜನ ಇದ್ದಾರೆ ಇಲ್ಲಿ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇದ್ದಾರೆ, ತುಂಬ ಇದೆ, ಎಷ್ಟೋ ಇದೆ. LOCC ಇದೆ, ವಿವೇಕಾನಂದ ಇದೆ, KMC ಎದುರು ಯಾರಿಗೂ ನಿಲ್ಲಕ್ಕೂ ಸಾಧ್ಯ ಇಲ್ಲ. ಇವರದೇ ಒಂದು ಅಪ್ರತಿಮ ಅಂತ ಹೇಳ್ಬೇಕಂತ ಏನಿಲ್ಲ. ಹಾಗೆ ಅದನ್ನೆಲ್ಲ ಹೇಳ್ಕೊಡ್ತಾರೆ. ದೊಡ್ಡ ವಿಷಯ ಅಂದರೆ ರುಡ್ಸೆಟ್ ಸ್ಥಾಪನೆ ಮಾಡಿದ್ದು ಯಾರು? ರುಡ್ಸೆಟ್ ಎನ್ನುವಂಥದ್ದು TAPIಗಳು ಅಂತ ಹೇಳಿದ್ರೆ ಸಿಂಡಿಕೇಟ್ ಬ್ಯಾಂಕ್ನ ಚೇರ್ಮನ್ ಆಗಿದ್ದರು, ಕೇಂದ್ರ ಸಚಿವರಾಗಿದ್ದರು, ರೈಲ್ವೆ ಸಚಿವರಾಗಿದ್ದವರು, LIC ಕಾರ್ಪೊರೇಷನ್ ಅಧ್ಯಕ್ಷರಾಗಿದ್ದರು. ಅವರು ಅದನ್ನು ಸ್ಟಾರ್ಟ್ ಮಾಡಿದರು. ಕಲ್ಪನೆ ಅವ್ರದ್ದು. ಸ್ಟಾರ್ಟ್ ಮಾಡಿ ಸಿಂಡಿಕೇಟ್ ಬ್ಯಾಂಕ್ನವರು. ಈಗ ಇವರು ಅದನ್ನು ಪದೇ ಪದೇ ಅದನ್ನೇ ಹೇಳೋದು. ಸ್ವ ಉದ್ಯೋಗವನ್ನು ಯುವಕರಿಗೆ ಮಾಡಿಕೊಟ್ಟ ಮಹಾನ್ ಚಿಂತಕ ಇವರು ಅಂತ. ಇವರ ಪಾತ್ರ ಅದರಲ್ಲಿ ಏನಿಲ್ಲ. ಇವರ ಪಾತ್ರ ಕೆ ಮುಡುಪುರಿ ಇವರನ್ನು ಕರೆದು ನೀವು ಒಂದು ಸಲ ಇದರಲ್ಲಿ ಇರಬೇಕಂತ ಹೇಳಿದ್ದು, ಕೆನರಾ ಬ್ಯಾಂಕ್ ಇವರನ್ನು ಮತ್ತು ಅವರನ್ನೆಲ್ಲ ಬಿಟ್ಟರೆ ಇವರ ಪಾತ್ರ ಅದರಲ್ಲಿ ಯಾವುದಿಲ್ಲ, ಭಾರಿ ಇಲ್ಲ. ಆದರೆ ಈಗಂತಾರೆ ತುಂಬ ಸಮಯದ ಹೆಗ್ಗಡೆಯವರೇ ಮಾಡಿದ್ದು ಅಂತ. ಹೆಗ್ಗಡೆಯವರೇ ಅದು ಸ್ಟಾರ್ಟ್ ಮಾಡಿದ್ದು, ಕಲ್ಪನೆ ಮಾಡಿದ್ದು ಅವ್ರದ್ದೇ ಅಂತ. ಅದು ಬಿಡಿ, ರತ್ನ ಮಾನಸ
ಅವರಿದ್ದಾಗ ಮಾಡಿದ್ದಲ್ಲ ಅದು. ಅವರ ತಂದೆಯವರಿದ್ದಾಗ ಮಾಡಿದ್ರು, ರತ್ನವರ್ಮ ಹೆಗ್ಗಡೆಯವರಿದ್ದಾಗ ಮಾಡಿದ್ರು ರತ್ನಮಾನಸ. ಅದನ್ನು ಮಾಡಿದವರು RNBD ಅವರು, ನಾಗೇಶ್ವರ ಟ್ರಸ್ಟ್ನಲ್ಲಿ ಸಲಹಾ ಸಮಿತಿಯಲ್ಲಿದ್ದವರು. ಅವರು ಹೆಡ್ ಮಾಸ್ಟರ್ ಆಗಿದ್ದರು ಅಲ್ಲಿ ಉಜಿರೆಯಲ್ಲಿ, ಉಜಿರೆ ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಕಲ್ಪನೆ, ಅವರು ಶುರು ಮಾಡಿದ್ರು ಅದನ್ನು, ರತ್ನಮಾನಸವನ್ನು. ಇವರು ಶುರು ಮಾಡಿದಂತೆ, ಇವರ ಕಲ್ಪನೆ ಅಂತ ಇವರು ಮಾಡಿದಂತೆ. ಎಂತೆಂಥ ಸುಳ್ಳು ಕೂಡ, ಅಪ್ಪಟ ಸುಳ್ಳಿಗೂ ಕೂಡ ಎದುರಿಗಾದಿತ್ತು ಇವ್ರ ಹತ್ರ ಬರಲಿಕ್ಕೆ. ಎಲ್ಲ ಕಲ್ಪನೆಗಳು ಇವರದೇ, ಎಲ್ಲ ಇವರೇ ಅಂತಕೊಂಡು ಹೇಳಿ. ಸೊ ಆ ಥರದಲ್ಲಿ ಈ ಹೆಗ್ಗಡೆ ಸಂಸ್ಥಾನ ಎಷ್ಟು ಸ್ವಚ್ಛ ಬಿಚ್ಚಿಟ್ಟ ಸತ್ಯದಲ್ಲಿ ಈ ಥರದ್ದೆಲ್ಲವನ್ನು ಕೂಡ ಹಾಕಿದ್ದೆವು. ಮತ್ತು ಸುಳ್ಳುಗಳ ಮೇಲೆ ಕಟ್ಟಿದ ಸಾಮ್ರಾಜ್ಯ ಅಂತ ಅಂದ್ಕೊಂಡು ಹೇಳಿ ಇಂಥ ಸುಳ್ಳುಗಳ ಮೇಲೇ ಕಟ್ಟಿದ ಸಾಮ್ರಾಜ್ಯಗಳೆಲ್ಲವನ್ನು ಕೂಡ. ಹಾಗೆ ಇವರೆಲ್ಲ ಹೇಳ್ತಾರೆ ಎಲ್ಲವೂ ಕೂಡ ಚತುರ್ವಿಧ ದಾನಗಳು ಬಾಕಿದೆಲ್ಲ ಅಂತಕೊಂಡು ಹೇಳಿ. ಅದರಲ್ಲಿ ಒಂದು ಭಾಳ ಮುಖ್ಯವಾಗಿರುವಂಥದ್ದು, ಬಾಕಿದೆಲ್ಲ ಲೌಕಿಕ ಆದರೂ ಕೂಡ, ಈಗ ಶಿಕ್ಷಣ ಮತ್ತು ಇದು ವೈದ್ಯಕೀಯ ಅದೆಲ್ಲ ಲೌಕಿಕಕ್ಕಾದರೂ ಕೂಡ ಅಭಯ ಎನ್ನುವಂಥದ್ದು ಉಂಟಲ್ಲ, ಅಲ್ಲಿ ಯಾರೆಲ್ಲ ಬರ್ತಾರೋ ಅವರಿಗೆಲ್ಲರಿಗೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ, ಯಾವುದೇ ಹೆದರಿಕೆ ಇಲ್ಲ ಬಾಕಿದೆಲ್ಲ ಅಂತಕೊಂಡು ಹೇಳಿ ಅಭಯ ಕೊಡುವುದಂಥದ್ದು ಅದು ಅಭಯದಾನ ಅಂತ ಹೇಳುವಂಥದ್ದು ಭಾಳ ಮುಖ್ಯವಾದದ್ದು. ಇದು ದಾನ ಅಭಯದಾನ ಉಂಟ. ವೀರೇಂದ್ರ ಹೆಗ್ಗಡೆ ಅವರು ಅಂತ ಹೇಳಿದ್ರೆ ಎಲ್ರಿಗೂ ಭಯವೇ, ಅಭಯದ ಪ್ರಶ್ನೆನೇ ಇಲ್ಲ, ಭಯವೇ, ಅಭಯ ಇಲ್ಲ, ಭಯ ಮಾತ್ರ. ಈಗ ಹೊರಗಿನಿಂದ ಈಗ ಮೇಲಿನಿಂದ ಬಂದವರಿಗೆ ಬಾಕಿ ಇರೋರಿಗೆ ಇದೆಲ್ಲ ಸಂಗತಿ ಗೊತ್ತಿಲ್ಲದ್ರಿಂದ ಈಗಲೂ ಕೂಡ ನಂಬ್ತಾರಲ್ಲ. ಈಗ ನಂಬ್ತಾರೆ ಅಂತ ಹೇಳಿದ್ರೆ ಈಗೆಲ್ಲ ಸಾಧಾರಣ ಎಲ್ಲ ಸೌಜನ್ಯ ಹೋರಾಟದಿಂದ ಹಳ್ಳಿಯಲ್ಲಿ ಬೀದಿಯಲ್ಲೂ ಕೂಡ ಎಲ್ಲ ಹಾಕ್ಕೊಂಡು ಹೋಗಿದೆ. ಈಗ ಮಂಜುನಾಥನ ಫೋಟೋ ಮಾತ್ರ ಇರ್ತದೆ, ಈಗ ಅದಕ್ಕೆ ಸ್ಥಾನ ಹೊರಗೆ ಹೋಗಿದೆ, ಎಲ್ಲ ಹೆಗ್ಗಡೆ ಅವ್ರದ್ದೆಲ್ಲ ಸ್ಥಾನ ಹೋಗಿದೆ. ಯಾಕಂದರೆ ಬೀದಿಯಲ್ಲಿ ಮಾತಾಡ್ತಾರೆ ಈಗ ಸೌಜನ್ಯ ಎಲ್ಲ ಕಡೆಯಲ್ಲೂ ಕೂಡ ಅದು ಸ್ಪ್ರೆಡ್ ಆಗಿದೆ. ಆದರೆ ಅಭಯ ಎನ್ನುವಂಥದ್ದು ಇವರು ಹೇಳುವವರು, ಧರ್ಮಸ್ಥಳದಲ್ಲಿ ಭಯ ಇಲ್ಲದೆ ಒಂದು ಎಲೆಗೂ ಕೂಡ ಅಲ್ಲಾಡಲಿಕ್ಕೆ ಧೈರ್ಯ ಇಲ್ಲ. ಹೆಗ್ಗಡನ್ನು ಅಂದರೆ ಉತ್ಪ್ರೇಷಿತವಾಗಿ ಹೇಳೋದು ಅಂತೇಳಿ, ಆದರೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದದ್ದು ಅಂತ ತಗೊಂಡು ನಿರ್ಮಾಣ ಆಗಿದೆ. ಸೊ ಇವರೇನು ಅಭಯದಾನ ಅಂತ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ ನಿಮಗೆ. ಅನ್ನದಾನ ಅಲ್ಲಿ ಇರುವವರಿಗೆ ಅಂಥದ್ದುಂಟು, ಕಾರ್ಮಿಕರಿಗಾಗಲಿ ಶಾಲೆಯವರಿಗಾಗಲಿ ಬಾಕಿಯವರಿಗಲಿ ಏನಾದರೂ ಉಂಟಾ? ನೀವು ಶೃಂಗೇರಿ ಅಥವಾ ಬೇರೆ ಕಡೆ ಹೋಗಿ ಯಾರೇನು ಅಬ್ಜೆಕ್ಟ್ ಮಾಡೋದಿಲ್ಲ. ಇಲ್ಲಿ ಹೋದ ಕೂಡಲೇ ಉಂಟಲ್ಲ ಹೋಗ್ಬೇಕು ವಾಪಸ್, ಯಾತ್ರಿಕರಿಗೆ ಮಾತ್ರ. ಏನು ಶಾಲೆ ಮಕ್ಕಳಿಗೆ ಕೊಟ್ಟರೆ ಏನಾಗ್ತದೆ ನಿಮಗೆ? ಕೊಡೋದಿಲ್ಲ. ಇಲ್ಲೂ ಅಲ್ಲಿ ಬೇಕಾದಷ್ಟು ಇದೆ. ಅದು ಕೂಡ ಬರೋದು ನೀವು ಕ್ರಯಕ್ಕೆ ತಗೊಳ್ಬೇಕಂತ ಇಲ್ಲ, ಎಲ್ಲ ಹೊರೆ ಕಾಣಿಕೆಗಳು ಸರ್ಕಾರಿಗಳು ಎಲ್ಲ ಕಡೆಯಿಂದ ರಾಶಿ ಬಂದು ಕೊನೆಗೆ ನೀವು ಅದನ್ನು ಮಾರ್ತೀರಿ ಕೂಡ. ಹೌದು, ಇಲ್ಲಾಂದರೆ ಕೊಳ್ತು ಹೋಗುತ್ತೆ. ಹೌದು. ಅಲ್ಲ, ಕೊಳ್ತು ಹೋಗದಿರೋ ಮಾಡಲಿಕ್ಕೆ, ಕೊಳೆಯದ ಹಾಗೆ ಮಾಡಲಿಕ್ಕೆ ಎರಡು ವಿಧ ಇದೆ. ಒಂದು ಮಾರುದು, ಇನ್ನೊಂದು ಬೇರೆಯವರಿಗೆ ಕೊಡುವುದು. ಬೇರೆಯವ್ರಿಗೆ ಯಾಕೆ ಕೊಡುವುದಿಲ್ಲ? ಅಲ್ಲಿ ಇಲ್ವಾ? ಬೇರೆ ಬೇರೆ ಹಾಸ್ಟೆಲ್ಗಳಿದೆ, ಅನಾಥಾಶ್ರಮಗಳಿದೆ, ಅಥವಾ ಸುತ್ತಮುತ್ತ ದಲಿತರಿದ್ದಾರೆ, ಪಾಕದವರಿದ್ದಾರೆ, ಕೊಡಬಾರ್ದಾ? ಕೊಡ್ಬೋದು. ಏನಾಗಬೇಕು ನಿಮಗೆ? ಅವರೆಲ್ಲರೂ ನಿಮ್ಮನ್ನು ದೇವರು ಅಂತ ಹೇಳ್ತಾರೆ. ಈಗ ಎದುರಿಗೆ ಮಾತ್ರ ಹೇಳ್ತಾರೆ ಮಾತನಾಡೋದು ದೇವರು ಅಂತೇಳಿ, ಎದುರಿಗೆ ಮಾತ್ರ ಭಯಭಕ್ತಿ ಅಷ್ಟೇ ಎದುರಿಗೆ. ಆಚೆ ಹೋದ ಕೂಡಲೇ ಪ್ರತಿಯೊಬ್ಬರು ಕೂಡ ಇವರಿಗೆ ಬೈಯುವುದೇ. ಅಷ್ಟರ ಮಟ್ಟಿಗೆ ಎಲ್ಲರದ್ದು ಕೂಡ ಇವರಿಗೆ ಒಂದು ಬೆನ್ನು ಹಾಕಲಿಕ್ಕೆ ಪುರುಷತೆ ಆ ಥರದಲ್ಲಿದ್ದಾರೆ. ಇದು ಸತ್ಯ. ಅದಕ್ಕೆ ನಾವು ಹೇಳುವಂಥದ್ದು, ಇವರಿಗೆ ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ದಾರಿ ಇಲ್ಲ, ಎಲ್ಲ ಬಂದು ಒಂದೇ ಒಂದು ಈಗ ದಾರಿ ಹಿಡಿದದ್ದು ಇವರು ಯಾವುದಂತ ಹೇಳಿದ್ರೆ, ಈಗ ಈ ಕೋರ್ಟ್ನ ಮುಖಾಂತರ ತಡೆಯಾಜ್ಞೆ ತಂದು ಬಾಯಿ ಮುಚ್ಚಿಸುವುದಂತ. ಅದರಲ್ಲಿ ಮೀಡಿಯಾಗಳಿಗೆ ಅರ್ಥ ಉಂಟು. ಇವರು ರಾಜ್ಯಸಭಾ ಸದಸ್ಯರಂತೆ, ಸಂವಿಧಾನದ ಪ್ರಕಾರ ಇವರು ಓತ ತಗೊಳ್ತಾರೆ ಎಲ್ಲವೂ ಕೂಡ. ನೀವು ರಾಜ್ಯಸಭಾ ಸದಸ್ಯರಾಗಿದ್ದುಕೊಂಡು ನಾಚಿಕೆ ಇಲ್ವ ನಿಮಗೆ? ನೀವು ಈಗ ಎಲ್ಲ ಸದಸ್ಯರು ಕೂಡ ಅವರ ಆಸ್ತಿ ಆದಾಯ ಅವರ ಮೇಲಿರೋ ಕೇಸುಗಳನ್ನೆಲ್ಲ ಡಿಕ್ಲೇರ್ ಮಾಡಬೇಕು. ಎಲ್ಲ ಇವರು ಡಿಕ್ಲೇರ್ ಮಾಡಿದ್ದಾರೆ. ಮಾಡಬೇಕಂತ ಇಲ್ಲ ಅಂತೇಳಿ ಇಟ್ಕೊಳ್ಳಿ, ನಿಮಗಾಗಿ ನೀವು ಹಾಗೆ ಡಿಕ್ಲೇರ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡ್ಬೋದು, ಮಾಡಬೇಡ. ನೀವು ಮಾಡಿದ್ದೀರಾ? ಇಲ್ಲ. ಅದೇ ಯಾಕೆ ಮಾಡೋದಿಲ್ಲ? ಪಾರದರ್ಶಕ ಅಂತ ಹೇಳುವವರು ಇಲ್ಲ, ಮಾಡೋದಿಲ್ಲ. ಆದರೆ ಇವರು ಡಿಕ್ಲೇರ್ ಮಾಡುವಾಗ ಸಿಕ್ಕಿ ಬೀಳ್ತಾರೆ. ಆಸ್ತಿ ಇವರಿಗೆ ಡಿಕ್ಲೇರ್ ಮಾಡೋದು ಹೇಗೆ? ದೇವಸ್ಥಾನದ್ದು ನೋಡಿ, ಇದು ಈಗ ಏನು ಹೇಳ್ತಾರೆ ಇದರಲ್ಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸ್ತಿಯು ಹೆಗ್ಗಡೆ ಪರಂಪರೆ ಆಸ್ತಿ ಆಗಿರೋದ್ರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿರುತ್ತದೆ. ಈ ಆಸ್ತಿಯು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಆಸ್ತಿಯಾಗಿದ್ದು ಹೆಗ್ಗಡೆ ಪರಂಪರೆಯವರೇ ಈ ಆಸ್ತಿಗೆ ಅಧಿಕಾರಸ್ಥರಾಗಿರ್ತಾರೆ ಎಂದು ಈ ಮೂಲಕ ನಾನು ದೃಢೀಕರಿಸುತ್ತೇನೆ ಅಂತ ಸುಳ್ಯದ ಒಂದು 2.25 ಸೆಂಟ್ಸ್ 3 ಸೆಂಟ್ಸ್ ಜಾಗೆಯನ್ನು ರಸ್ತೆಗೆ ಅಗಲೀಕರಣಕ್ಕಾಗಿ ಸ್ವಾಧೀನ ಮಾಡಬೇಕಾದ್ರೆ ಅದರದೊಂದು 3,24,000 ರೂಪಾಯಿ
ಕಾಂಪನ್ಸೇಷನ್ ತಗೊಳ್ಳಿಕ್ಕಾಗಿ ಪುತ್ತೂರಿನ AC ಹತ್ರ ಕೊಟ್ಟ ಇವರ ಹೇಳಿಕೆ. ಇದರೊಳಗೆ ಇಂಡಿಯಮಿನೇಟ್ ಬ್ಯಾಂಕ್ ಬಾಕಿದೆಲ್ಲ ಕೊಟ್ಟಿದ್ದಾರೆ. ಒಬ್ಬರು ಧರ್ಮಾಧಿಕಾರಿ ಆಗಿದ್ದುಕೊಂಡು ಈಗ ಈಗ ನಮ್ಮ ಹತ್ರ ಬಂದು ಯಾರಾದರೂ ಒಂಚೂರು ರೋಡಿಗೆ ಮಾರ್ರೆ ಹೋಗಿ ಒಂಚೂರು ಏನವಂತ ಜಾಗ ಬಿಡ್ದು ಕೊಡ್ಲ ಅವನು ರೋಡ್ ಆಗತ್ತಪ್ಪ ಸಾರ್ವಜನಿಕರು ಮಾನವೀಯತೆ ದೃಷ್ಟಿಯಲ್ಲಿ ಬಿಡುತ್ತೇವೆ, ದುಡ್ಡು ಬಡ್ಸಿ ಅಂತ ಹೇಳುದಿಲ್ಲ ಯಾರಾದರೂ ಹೇಳ್ತಾರೆ. ಯಾಕಂದರೆ ಧರ್ಮಾಧಿಕಾರಿ ಅಲ್ವಾ. ಇವರು 3.25 ಸೆಂಟ್ಸಿಗೆ 3.25 ಲಕ್ಷ ರೂಪಾಯಿಯನ್ನು ಕೂಡ ತಗೊಂಡಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಇಂಥ ಒಬ್ಬರು ಮಹಾದಾನಿ, ಧರ್ಮಾಧಿಕಾರಿ, ಧರ್ಮಕ್ಕೆ ಒಂದು ಅಧಿಕಾರಿ. ಹಾಗೆ ಹೀಗೆ ಇಲ್ಲಿ ಕ್ಷೇತ್ರದಂತ ಹೇಳಿದ್ದಾರೆ. ಹೌದು. ಆದರೆ ಇವರು ಡಿಕ್ಲರೇಷನ್ ಕೊಡಬೇಕಾದ್ರೆ ನೋಡಿ, ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಫ್ ನೆಲ್ಯಾಡಿ ಬೀಡು ಆಫ್ ಧರ್ಮಸ್ಥಳ ಆಫ್ ವಿಚ್ ಡಾಕ್ಟರ್ ವೀರೇಂದ್ರ ಹೆಗಡೆ ಈಸ್ ದ ಹೆಡ್ ಆಫ್ ದಿ ಫ್ಯಾಮಿಲಿ. ಇದರಲ್ಲಿ ಕೆಳಗಡೆ ವೀರೇಂದ್ರ, ಸುರೇಂದ್ರ, ಹರ್ಷೇಂದ್ರ, ರಾಜೇಂದ್ರ, ರತ್ನಮ್ಮ, ಹೇಮಲತಾ, ಪದ್ಮಲತಾ ಅವರ ಕುಟುಂಬದವರ ಹೆಸರು ಕೊಟ್ಟಿದ್ದಾರೆ. ಅಂದರೆ ಶ್ರೀ ಕ್ಷೇತ್ರದ ಭೂಮಿಯನ್ನು ಇವರು ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ಹೇಳ್ಕೊಂಡು 74ನೇ ಇಸ್ವಿಯಲ್ಲಿ LRV 72ರಲ್ಲಿ ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಕುಟುಂಬದ ಆಸ್ತಿ ಅಂತೇಳಿ, ಕುಟುಂಬದ ಆಸ್ತಿ ಅಂತ. ಅವ್ರು ಏನು ಕೊಡಬೇಕಾಗಿತ್ತು? ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ, ಆ ಪರಂಪರೆಯ ಹೆಗ್ಗಡೆಯ ನೆಲೆಯಲ್ಲಿ ನಾನು ಈ ಡಿಕ್ಲರೇಷನ್ ಕೊಡ್ತಾ ಇದ್ದೆ ಹೇಳಬೇಕಿತ್ತು. ಅಲ್ಲಿ ಅದನ್ನು ಟ್ವಿಸ್ಟ್ ಮಾಡಿ ನೆಲ್ಯಾಡಿ ಬೀಡು ಹೆಗ್ಗಡೆ ಕುಟುಂಬದ ಅವಿಭಕ್ತ ಹೆಗ್ಗಡೆ ಕುಟುಂಬದ ಆಸ್ತಿ ಅಂತ ದೇವರ ಭೂಮಿಯನ್ನು ಈಚೆಗೆ ಹಾಕಿದರು. ಅದೇ ಪ್ರಕಾರ ಏನಾಯಿತು, ಆರ್ಡ್ರ್ ಕೂಡ ಆಯಿತು ನೋಡಿ. ಇದು 6/3/2012 ಬೆಳ್ತಂಗಡಿಯ ಭೂನ್ಯಾಯ ಮಂಡಳಿ ಮಾಡಿದ ಆದೇಶ. ಇದರಲ್ಲಿ ರತ್ನಮ್ಮ, ವೀರೇಂದ್ರ, ಸುರೇಂದ್ರ, ಹರ್ಷೇಂದ್ರ, ಪದ್ಮಲತಾ, ರಾಜೇಂದ್ರ 6 ಮಂದಿ ಇದ್ದಾರೆ. ಪದ್ಮಲತಾ ಮತ್ತು ರಾಜೇಂದ್ರ ಮೈನರ್, ಬಾಕಿ 4 ಮಂದಿ ಮೇಜರ್. ಅವರಿಗೆ 54 ಎಕರೆ ಸೊ ಆದ್ದರಿಂದ ಅವರು 74ನೇ ಇಸ್ವಿಯಲ್ಲಿ ಕೊಟ್ಟ ಡಿಕ್ಲರೇಷನ್ ಆಧಾರದ ಮೇಲೆ ಈ ಭೂಮಿ ಕ್ಷೇತ್ರಕ್ಕೆ ಹೋಗುವಂಥದ್ದನ್ನು ಡೈವರ್ಟ್ ಮಾಡಿ ಅವರ ಕುಟುಂಬಕ್ಕಂತ ಮಾಡಿದರು. ಆಮೇಲೆ 6/3/12 ಅವರ ಕುಟುಂಬಕ್ಕಂತ ಆಯಿತು. ಆದರೆ ಕುಟುಂಬಕ್ಕಂತ ಆದರೂ ಕೂಡ ಆ 4 ಮಂದಿಯ ಹೆಸರು ಇದಾದ ನಂತರ ಮ್ಯೂಟೇಷನ್ ಅಂತ ಆಗಬೇಕು. RTCಯಲ್ಲಿ ಇವತ್ತಿಗೂ ಕೂಡ ಮ್ಯೂಟೇಷನ್ ಮಾಡಿಲ್ಲ. ವೀರೇಂದ್ರ ಹೆಗ್ಡೆ ಒಬ್ಬರ ಹೆಸರಿನಲ್ಲಿ ಮಾತ್ರ ಇದೆ. ಅದಕ್ಕೂ ಕೂಡ ರಂಜನ್ ರಾವ್ ಹೆಸರು ಇಲ್ಲ. ಯಾಕೆ ಅಂತೇಳಿದ್ರೆ ಅದು ವೀರೇಂದ್ರ ಹೆಗ್ಡೆ ಅಂತ ಹೇಳಿದ ಕೂಡಲೇ ಹೆಗ್ಗಡೆ ನೆಲೆಯಲ್ಲಿ ಪರಂಪರೆ ಆಸ್ತಿ ಅಂತ ಬಾಕಿ ಅವರು ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶ ಅವ್ರದ್ದು ಇದ್ದಿರ್ಬೋದು. ಈಗ ಅದನ್ನು ಫಾಲೋ ಮಾಡಿದ್ದೇವೆ. ಮ್ಯೂಟೇಷನ್ ಆರ್ಡರ್ ಮಾಡಲಿಕ್ಕೆ AC ಮಾಡಿದ್ದಾರೆ. ಆ 4 ಮಂದಿ ಹೆಸರು ಬರ್ತದೆ. ಆಗ RTCಯಲ್ಲಿ ಆಗ ಹಿಡಿದ 1 ಎಕರೆ 72 ಸೆಂಟ್ ದೇವಸ್ಥಾನದ ಸಮೇತ ಎಲ್ಲವೂ ಕೂಡ ಈ 4 ಮಂದಿ ಹೆಸರಿನಲ್ಲಿರೋದು ಬರ್ತದೆ. ಈಗ ವೀರೇಂದ್ರ ಹೆಗ್ಡೆ ಒಬ್ಬರದ್ದು ಇರುವಂಥದ್ದು. ಅದು ಮಾತ್ರ ಅಲ್ಲ, ಈಗ 3670 ಮಂದಿಗೆ ಒಕ್ಕಲಿಗರಿಗೆ ಭೂಮಿ ಮಂಜೂರಾಯ್ತಲ್ಲ, ಮಂಜೂರಾದ ಕೂಡ ಸರ್ಕಾರದಿಂದ ಕಾಂಪನ್ಸೇಷನ್ ಸಿಗ್ತದೆ. ಅದು ನಾವು ಕೇಳಿದ್ರೆ ಇಲ್ಲಿ ಕಡತವೇ ಇಲ್ಲ. ಅದು ಈಗ ವೀರೇಂದ್ರ ಹೆಗ್ಡೆ ಅವರಿಗೆ ಹೋಗಿದೆ. ನಿಜವಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ ಹಣ ಆಯ್ತು, ಈಗ ಇವರಿಗೆ ಮಾಡ್ಕೊಂಡಿದ್ದಾರೆ. ಅದರ ಕಡತವೂ ಕೂಡ ಇಲ್ಲ. ಅದು ಆ್ಯಕ್ಚುಲಿ ಒಬ್ಬರಿಗೆ ಕೊಡುವ ಹಾಗಿಲ್ಲ, 4 ಮಂದಿಗೆ ಕೊಡಬೇಕು, 4 ಮಂದಿ ಹಕ್ಕುದಾರ. ಸೊ ಇದೆಲ್ಲ ತುಂಬ ಇದೆ, 4 ಜನರ ಹಕ್ಕುದಾರ. ಹೌದು, ಅದೆಲ್ಲ ತುಂಬ ಇದೆ. ಅದರಲ್ಲಿ ಕೂಡ ಇನ್ನೊಂದು, ಈ ಆಟದೊಳಗೆ ಆಟ ಇದ್ದ ಹಾಗೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಭೂಮಿ ಕೃಷಿ ಭೂಮಿ ಅಲ್ಲ ಅಂತ ಮಾಡಲಿಕ್ಕೆ, ಯಾಕಂದರೆ ಕೃಷಿ ಭೂಮಿ ಆದರೆ 54 ಎಕರೆಗೆ ಮಾತ್ರ ಒಬ್ಬರಿಗೆ, 216 ಎಕರೆ ಮಾತ್ರ ಇರ್ತದೆ. ಅದಕ್ಕೆ ಇವ್ರು ಎಂತ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ, ಆ 1050 ಎಕರೆಯಲ್ಲಿ 4671 ಎಕರೆಯಲ್ಲಿ 3620 ಎಕರೆ ಇವರಿಗೆ ಹೋಯ್ತು, ಒಕ್ಕಲಿಗರಿಗೆ. ಉಳಿಕೆ ಭೂಮಿಯಲ್ಲಿ 1050 ಎಕರೆ. ಇದರಲ್ಲಿ 431 ಎಕರೆಯನ್ನು ಪ್ಲಾಂಟೇಶನ್ ಅಂತ ಮಾಡಿದರು, 208 ಎಕರೆಯನ್ನು ಕನ್ವರ್ಟೆಡ್ ಅಂತ ಮಾಡಿದರು, 334 ಎಕರೆಯನ್ನು ಡೀಮ್ಡ್ ಕನ್ವರ್ಟೆಡ್ ಅಂತ ಮಾಡಿದರು. ಡೀಮ್ಡ್ ಕನ್ವರ್ಟೆಡ್ ಅಂತ ಹೇಳಿದ್ರೆ ಅಲ್ಲಿ ರಸ್ತೆಗಳು ಮತ್ತು ಮನೆ ಕಟ್ಟಡಗಳು, ಕೃಷಿಯೇತರ ಭೂಮಿ ಹೀಗಂತ ಹೇಳಿ ಸುಳ್ಳೆ ಬರ್ತದೆಲ್ಲ ಸೈಡ್ನಲ್ಲಿ, ಎಲ್ಲ ಸುಳ್ಳೆ. ಅಲ್ಲಿ ನೀವು ಹೋಗಿ ನೋಡಿದ್ರೆ ಪಕ್ಕ ಅಲ್ಲಿ ಅಡಿಕೆ, ತೆಂಗು, ಈ ಥರದ ಕೃಷಿಗಳು ಇದೆ. ಇದೆಲ್ಲ ಕೃಷಿ ಭೂಮಿ ಅಲ್ಲ ಅಂತ ಮಾಡಿದ್ರು. ಹಾಗೆ ಮಾಡಿದ ಕೂಡಲೇ ಏನಾಗ್ತದೆ, ಕೃಷಿ ಭೂಮಿಯ ಮಿತಿ ಕಡಿಮೆ 137 ಎಕರೆಗೆ ತಂದು ನಿಲ್ಲಿಸಿದ್ರು. ಒಂದೇ ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಇಲ್ಲ, ಒಂದೇ ಒಂದು ರಿಪೋರ್ಟ್ಸ್ಗಳಿಲ್ಲ, ಯಾವುದೂ ಇಲ್ಲ, ಎಲ್ಲ ಫ್ರಾಡ್. ಇವರು ಹೇಗೆ ಹೇಳಿದ್ದಾರೆ ಹಾಗೆ ಅವರು ಮಾಡಿದ್ರು. AC ಪುತ್ತೂರು ಸುಂದರ ಭಟ್ ಅಂತ ಅವರ ಮೇಲೆ ಲೋಕಾಯುಕ್ತಕ್ಕೆ ನಾವು ಕಂಪ್ಲೇಂಟ್ ಹಾಕಿದ್ದಾರೆ, ರಂಜನ್ ಹಾಕಿದ್ದಾರೆ.
ಯಾವುದನ್ನು ಕೂಡ ಕಾನೂನು ಪ್ರಕಾರ ಮಾಡಲಿಲ್ಲ. ಆಗ ವಸಂತ ಬಂಗರು ಕೂಡ ಮೆಂಬರ್ ಆಗಿದ್ದರು. ಆದರೆ ಅವರು ಅದಕ್ಕೆ ಸಿಗ್ನೇಚರ್ ಹಾಕಲಿಲ್ಲ. ಇದಕ್ಕೆ 4 ಮಂದಿಯಲ್ಲಿ ಅವರು ಸಿಗ್ನೇಚರ್ ಹಾಕಲಿಲ್ಲ. ಹಾಗೆ ಈ ಎಲ್ಲ ಒಂದು ಮ್ಯಾನ್ಪುಲೇಷನ್ಗಳನ್ನು ಮಾಡಿಕೊಂಡು ಉಂಟಲ್ಲ, ಅಷ್ಟೂ ಭೂಮಿ ಕೂಡ 1000 ಎಕರೆ ಕೂಡ ಅವರಿಗೆ ಇರುವಂಥ ರೀತಿಯಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಪೂರ್ತಿ. ಮತ್ತು ಆ ಟೈಮ್ನಲ್ಲಿಯೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಭೂಮಿಯನ್ನು ತೊಗೊಂಡಿದ್ದಾರೆ, ಬೇರೆ ಬೇರೆ ಕಟ್ಟಡವನ್ನು ಕಟ್ಟಿದ್ದಾರೆ. ಅದನ್ನೆಲ್ಲ ಮಾಡಬಾರ್ದು ಆ್ಯಕ್ಚುಲಿ ಕಾನೂನು ಪ್ರಕಾರ. ಅದೆಲ್ಲ ಉಲ್ಲಂಘನೆಗಳನ್ನೆಲ್ಲ ನಾವು ಕೋರ್ಟ್ ಮಾಡಿಕೊಂಡೆಲ್ಲ ಮಾಡಿದ್ದೇವೆ. ಇವತ್ತೆಲ್ಲ ನಾಳೆ ಅದು ಅವರಿಗೆ ಸತ್ಯ ಹೊರಗೆ ಬಂದಿದೆ. ಕಾನೂನು ಪ್ರಕಾರ ಕಾಯಬೇಕಲ್ಲ, ಕಾಯುವುದಂತ ಹೇಳಿದ್ರೆ ಕಾಯ್ಕೊಡುವುದು ಅದು ಆಗ್ತದೆ. ಅದಾಗ್ಲಿಕ್ಕೆ ಸ್ವಲ್ಪ ತಡ ಆಗ್ತದೆ. ನಮ್ಮ ಕಾನೂನು ವ್ಯವಸ್ಥೆಗಳು ಸ್ವಲ್ಪ ಡಿಲೇ ಮಾಡುವಂಥದ್ದು ಇರ್ತದೆ. ಅವ್ರಿಗೆ ಸಹ ಉದ್ದೇಶ ಡಿಲೇ ಮಾಡುವುದೇ ಇರ್ತದೆ. ಆದರೆ 2+2 4 ಅಂತ ಹೇಳಬೇಕು ಹೊರತು ಅವು ಒಂಜಿ ಮೂಜರೆ ಮಲ್ಪ 4 ಮಲ್ಪ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಕೋರ್ಟ್ನವರು ಕೂಡ ಇಂಥ ವಿಷಯಗಳಲ್ಲಿ ಹಾಗೆ ಮಾಡಲಿಕ್ಕೆ ಸಾಧ್ಯತೆಗಳು ಇಲ್ಲ. ಸೊ ಅದರಿಂದ ಇವರು ಸಿಕ್ಕಿಬಿದ್ದೇ ಬೀಳ್ತಾರೆ. ಸೊ ಅದರಿಂದ ಈ ಬಯಲಾದ ಹೆಗ್ಗಡೆ ಕರ್ಮಕಾಂಡವನ್ನು ಫಸ್ಟಿಗೆ 100 ಪ್ರಶ್ನೆಗಳನ್ನು ಕಳಿಸಿದ ನಂತರ ಎಲ್ಲವನ್ನು ಕೂಡ ಕ್ರೋಢೀಕರಿಸಿ, ಕೋರ್ಟ್ ಆದೇಶಗಳನ್ನು ಸಹ ಕ್ರೋಢೀಕರಿಸಿ, ಇನ್ನೊಂದು ಕೋರ್ಟ್ ಆದೇಶ ಇದೆ ಬಹಳ ಮುಖ್ಯವಾದ್ದು. ಇವರಿಗೆ ಜೈಲಿಗೆ ಹೋಗೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ, ಸಂಶಯ ಇಲ್ಲ. ಆರಾಮವಾಗಿ ಜೈಲಿನಲ್ಲಿ ಸ್ವಲ್ಪ ಇರ್ಬೋದು, ಇಲ್ಲಿ ಟೆನ್ಷನ್ಗಿಂತ ಸ್ವಲ್ಪ ಫ್ರೀ ಆಗಿರ್ಬೋದು. ಆದ್ದರಿಂದ ತಡ ಮಾಡ್ತಾ ಇದ್ದವರು ಯಾವುದು ಅಂತ ಹೇಳಿದ್ರೆ, ಇವರಿಗೆ ಬಡ್ಡಿಗೆ ಹಣವನ್ನು ಮೈಕ್ರೋ ಫೈನಾನ್ಸ್ ಮುಖಾಂತರ ಮಾಡ್ತಾರಲ್ಲ, ಅದನ್ನೀಗ BC ಟ್ರಸ್ಟ್ ಅಂತ ಮಾಡಿದ್ದಾರೆ. ಆದರೆ ಮೊದಲಿದ್ದದ್ದು SKDIDP ಟ್ರಸ್ಟ್, ಅದು ಕೂಡ ಈಗ ಇದೆ. ಅದಕ್ಕೆ 8%, 7%, 7.5%ನಲ್ಲಿ ತಗೊಂಡು ನಬಾರ್ಡ್ನಿಂದ 6%ಗೆ ತಗೊಂಡೆಲ್ಲ ಆನ್ ಲೆಂಡಿಂಗ್ ಮಾಡ್ತಿದ್ರು. ಸೊ ಬ್ಯಾಂಕ್ನಿಂದ ಇವರಿಗೆ ಬರೋದು, ಇವರು ಸಂಘಗಳಿಗೆ ಕೊಡೋದು. ಆ ಡಿಫರೆನ್ಸ್ ಉಂಟಲ್ಲ, ಅಲ್ಲಿ 8%ನಷ್ಟು ಇರ್ತಿತ್ತು. ಅದು ಪ್ರಾಫಿಟ್ ಅವರಿಗೆ ಸಿಕ್ಕಾಪಟ್ಟೆ ಹಾಕಿದ್ರೆ ವಿವರಗಳನ್ನು ಹಾಕಿದ್ದೇವೆ ಇದರಲ್ಲೆಲ್ಲ. 2012ರಲ್ಲಿ 89 ಕೋಟಿ ರೂಪಾಯಿ ಪ್ರಾಫಿಟ್ ಇತ್ತು, ನೆಟ್ ಪ್ರಾಫಿಟ್. ಸ್ಯಾಲ್ರಿಗೆ 80 ಕೋಟಿ ಉಂಟಿದ್ರಲ್ಲಿ ಅವ್ರದ್ದು ರೆಕಾರ್ಡ್. ಈ ದಂಧೆ, ಬಡ್ಡಿ ದಂಧೆ ಮಾಡಬೇಕಾದ್ರೆ ಒಂದು ಕಾನೂನು ಅಂತ ಉಂಟು ಇಲ್ಲ? ಖಂಡಿತ. ರಿಸರ್ವ್ ಬ್ಯಾಂಕ್ನಿಂದ ಇವರು NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ತಗೊಂಡ್ರೆ ರಿಜಿಸ್ಟರ್ ಮಾಡಲಿಲ್ಲ, ಮಾಹಿತಿ ಹಾಕಿನಲ್ಲಿ ತೊಗೊಂಡ್ರೆ ಜನ. ಮನಿ ಲೆಂಡಿಂಗ್ ಆ್ಯಕ್ಟ್ ಪ್ರಕಾರ ಇವರು ಡೆಪ್ಟಿ ರಿಜಿಸ್ಟ್ರಾರಿಂದ ಮನಿ ಲೆಂಡಿಂಗ್ ಪರ್ಮಿಷನ್ಗೆ ಎಲ್ಲ ಪ್ರಾಪರ್ಟಿಗಳು ಬಾಕಿದೆಲ್ಲ ಕೊಟ್ಟರೆ ಮನಿ ಸಾಲ ಕೊಡಬೇಕಾದ್ರೆ ಅದಕ್ಕೆ ಮನಿ ಲೆಂಡಿಂಗ್ ಆ್ಯಕ್ಟ್ ಪ್ರಕಾರ ಪರ್ಮಿಷನ್, ಲೈಸೆನ್ಸ್ ಇಲ್ಲ ಇವರಿಗೆ. ಮಿತಿ ಮೀರಿದ ಬಡ್ಡಿ ಕಾಯ್ದೆಯ ಪ್ರಕಾರ ಉಂಟಲ್ಲ, ಅದು ಕೂಡ ಅವರು 16%ಗಿಂತ ಜಾಸ್ತಿ ಮಾಡಿದ್ರೆ ಅದು ಆ ಕಾಯ್ದೆ ಕ್ರಿಮಿನಲ್ ಬರ್ತದೆ. ಸೊ ಇದೆಲ್ಲ ಕ್ರಿಮಿನಲ್. ಇದನ್ನು ಹಾಕಿದ್ರು ರಂಜನರು ಪ್ರೈವೇಟ್ ಕಂಪ್ಲೇಂಟ್ ಬೆಳ್ತಂಗಡಿ ಕೋರ್ಟ್ನಲ್ಲಿ ಹಾಕಿದ್ರು, ಅಲ್ಲಿ ಡಿಸ್ಮಿಸ್ ಮಾಡಿದರು. ಸೆಷನ್ ಕೋರ್ಟಿಗೆ ಹೋಯಿತು. ಸೆಷನ್ ಕೋರ್ಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಇದೆಲ್ಲ ಹಾಕಿದ್ದಾರೆ. ಅವರು ಆ ಕೆಳಗಿನ ಕೋರ್ಟ್ ಮಾಡಿರುವಂಥದ್ದು ಶುದ್ಧ ತಪ್ಪು ಅಂತ ಅವರ ಲೀಗಲ್ ಭಾಷೆಯಲ್ಲಿ ಅದನ್ನು ಬರೆದು ವಾಪಸ್ ಕಳಿಸಿ ಮರುತನಿಖೆ ಮಾಡಬೇಕಂತ ಹಾಕಿದ್ದಾರೆ. ಮಾಡಲೇಬೇಕು. ಟ್ರಯಲ್ ಕೋರ್ಟ್ನಲ್ಲಿ ಇವರೆಲ್ಲರೂ ಕೂಡ ಬರಬೇಕು, ಆರೋಪಿ ಸ್ಥಾನದಲ್ಲಿ ಎದುರು ನಿಲ್ಲಬೇಕು. ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ? ಎಲ್ಲ 14 ಮಂದಿ ಇದ್ದಾರೆ ಅದರಲ್ಲಿ ವೀರೇಂದ್ರ ಹೆಗ್ಡೆ ಅವರು, ಸುರೇಂದ್ರ ಕುಮಾರ್, ಹೇಮಾವತಿ, LH ಮಂಜುನಾಥ್ ಮತ್ತು ಬಾಕಿ ಇದ್ದಾರೆ. ಅದರಲ್ಲಿ ಒಬ್ಬರು ತೀರಿದ್ದಾರೆ, KM ಉಡುಪರು, ಬಾಕಿಯವರಲ್ಲಿದ್ದಾರೆ. SKDIDP ಟ್ರಸ್ಟಿಗಳು ಮತ್ತು ಹೈಯರ್ ಆಫೀಸರ್ಸ್, ಮೇನಾಗಿ ಟ್ರಸ್ಟಿಗಳು. ಅಷ್ಟು ಜನವು ಕಟಕಟೆಗೆ ಬಂದು ಈ ಆರೋಪಗಳಿಗೆ ನೀವು ಮಾಡಿದ್ರೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ತನಿಖೆ ಶುರು ಆಗ್ತದೆ, ಅದು ಪ್ರೂವ್ ಆಗ್ತದೆ, ಜಾಮೀನನ್ನು ತೊಗೊಳ್ಬೇಕಾಗ್ತದೆ. ಇದು 3 ವರ್ಷ ಸಜೆಗೆ ಅವಕಾಶ ಇರುವಂಥ ಕೇಸ್. ಜಾಮೀನು ತೊಗೊಳ್ಬೇಕಾಗ್ತದೆ, ಕೋರ್ಟ್ಗೆ ಹತ್ತಲೇಬೇಕಾಗ್ತದೆ ಹೆಗಡೆ ಅವರು. 3 ವರ್ಷದ ಸಜೆ ಫೈನಲಿಗೆ ಅವಕಾಶ ಉಂಟು. ಅಪೀಲ್ ಹೋಗ್ಬೋದು, ಮೇಲೆ ಹೋಗ್ಬೋದು. ಅಂತ ಎಲ್ಲಿ ಹೋದರೂ ಕೂಡ ಇದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಪಕ್ಕಾ ಇದೆ. ಉದ್ದ ಎಳಿಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಉದ್ದ ಎಳಿಬೋದು ಅಷ್ಟೇ, ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಆಗ್ತದೆ. ಹಾಗೆ ಹರ್ಷೇಂದ್ರ ಕುಮಾರ್ ಕೂಡ ಡಿಸ್ಮಿಸ್ ಆಯಿತು, ಅಪೀಲ್ ಹೋದರು, ಅಲ್ಲಿ ಹೋಯಿತು. ಈಗ AC ಕೋರ್ಟಿಗೆ ಬಂದಿದೆ ವಾಪಸ್. ಭಾಳ ಸ್ಪಷ್ಟ ಇದೆ, ಅದು ರದ್ದಾಗ್ತದೆ. ಅವರಿಗೆ ಅಷ್ಟು ಭೂಮಿ ಇದ್ದುಕೊಂಡು ಭೂರಹಿತ ಅಂತ ಹೇಳೋದು ಹೇಗೆ? ಅವರು ಅದು ತಹಸೀಲ್ದಾರ್ ರಿಪೋರ್ಟ್ ಇದೆ, ಬಾಕಿದ ರಿಪೋರ್ಟ್ ಇದೆ, ಡಾಕ್ಯುಮೆಂಟ್ಸ್ ಇದೆ. ಅದು ರದ್ದಾಗುವಂಥದ್ದು ಗೌರ್ಮೆಂಟಿಗೆ ವಾಪಸ್ ಬರ್ತದೆ. ಅದು ಭೂರಹಿತರಿಗೆ, ಬಡವರಿಗೆ ಹೋಗುವಂಥದ್ದೆಲ್ಲ ಹೋಗ್ತದೆ ಕ್ರಮ ಪ್ರಕಾರ, ಭೂ ಮಂಜೂರಾತಿ ಕಾಯ್ದೆ ಪ್ರಕಾರ. ಪ್ರಶ್ನೆ ಅದು ಒಂದಾಯಿತು. ಎರಡನೇದ್ದು, ಇವರಿಗೆ ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಅವರು ಸುಳ್ಳು ಹೇಳಿದ್ರಿಂದ ಸರ್ಕಾರದ ದಾಖಲೆಗಳಲ್ಲಿ ಅವರಿಗೆ 6 ತಿಂಗಳ ಸಜೆಗೆ ಅವಕಾಶ ಇದೆ.
6 ತಿಂಗಳ ಸಜೆಗೆ ಅವಕಾಶ ಇದೆ. ಹರ್ಷೇಂದ್ರ ಕುಮಾರರು ಸುಳ್ಳು ಅಫಿಡವಿಟ್ ಸಲ್ಲಿಸಿದ್ದಾರೆ, ಸುಳ್ಳುಗಳನ್ನು ಹೇಳಿದ್ದಾರೆ, ಸುಳ್ಳು ಹೇಳಿ ಮೋಸ ಮಾಡಿ ಭೂಮಿಯನ್ನು ಕಸಿದುಕೊಂಡಿದ್ದಾರೆ. ಸೊ ಆದ್ದರಿಂದ ಇದರಲ್ಲಿ ಫಾರ್ಮ್ಯುಲೆ ಅಡಿಯಲ್ಲಿ ಉಂಟು ಅದನ್ನು. ಹಾಗೆ ಬರೀ ಭೂಮಿ ಸರ್ಕಾರಕ್ಕೆ ಹೋಗೋದು ಮಾತ್ರ ಅಲ್ಲ, ಅದಕ್ಕೂ ಕೂಡ ಅವಕಾಶ ಇದೆ, ಅದು ಆಗ್ತದೆ. ಇಲ್ಲೇ ನಮ್ಮ ಪಕ್ಕದಲ್ಲಿ ಇದೇ ಆಫೀಸ್ನ ಪಕ್ಕದಲ್ಲೇ ಇರುವಂಥದ್ದಲ್ಲಿ ಕೂಡ ಹಾಗೆ ಕೂಡ ಅಲ್ಲಿ ಕೂಡ ಒಂದು 1/4 ಎಕರೆಯನ್ನು ಒಂದು 10 ಎಕರೆ ತೊಗೊಂಡ್ರು, ಅದರ ಸುತ್ತಲೂ 1/4 ಎಕರೆಗೆ ಇದು ಹಾಕಿದ್ರು, ಕಾಂಪೌಂಡ್ ಹಾಕಿದ್ರು. ಬೇಲಿ ಇಲ್ಲ, ಕಾಂಪೌಂಡೇ, ಇಲ್ಲಾಂದರೆ ಕಲ್ಲಿಂದು ಬೇಲಿ ಅಂದರೆ ಕಲ್ಲಿನ ಬೇಲಿ ಹಾಕಿದರು. ಅದು ನಾವು ಕಂಪ್ಲೇಂಟ್ ಕೊಟ್ಟಿದ್ದು ರಂಜನ್ ರಾವ್. ಹಾಗೆ ಮತ್ತು DC ಅವರು ಸರ್ವೆಗೆ ಆರ್ಡ್ರ್ ಮಾಡಿದರು. ಸರ್ವೆ ಮಾಡಿದಾಗ ಸರ್ವೆ ಮಾಡಲಿಕ್ಕೆ 3 ದಿವಸ ಇರಬೇಕಾದ್ರೆ ಸೆಪ್ಟೆಂಬರ್ 2ಕ್ಕೆ ಸರ್ವೆ ನೋಟಿಸ್ ಬಂತು. ಒಂದು 3 ದಿವಸದ ಮೊದಲು JCB ತಂದು ಆ ಇಡೀ ಗೋಡೆಯನ್ನು ಆಕ್ರಮಣ ಮಾಡಿದ್ದು, ಸರ್ಕಾರಿ ಭೂಮಿ ಆಕ್ರಮಣ ಗೋಡೆ ನೆಲಸಮ ಮಾಡಿ ಲೆವೆಲ್ ಮಾಡಿದರು. ಆಮೇಲೆ ಅದಕ್ಕೆ ಹೋಗಲಿಕ್ಕೆ ದಾರಿಯನ್ನು ಅವರದ್ದೇ ಒಂದು ಭೂಮಿಯಿಂದಲೂ ಕೂಡ ಒಂದು ಓಪನ್ ಮಾಡಿ ಅಲ್ಲಿಗೆ ಸಹ ಕೊಟ್ಟರು. ಎಲ್ಲ ವಿಡಿಯೋ ಇದೆ, ಫೋಟೋಗ್ರಾಫ್ ಇದೆ, ಅದನ್ನು ಹಾಕಿದ್ದೇವೆ ನನ್ನ ಫೇಸ್ಬುಕ್ನಲ್ಲಿ. ಅದು ಹಾಕಿದ್ದೆ. ನನ್ನ ಫೇಸ್ಬುಕ್ ಖಾತೆ ಅಂದರೆ ನನ್ನ ವೈಯಕ್ತಿಕ ಅಲ್ಲ, ಅದು ನನ್ನ ವೈಯಕ್ತಿಕ ಹೆಸರಿನಲ್ಲಿದೆ. ಬಟ್ ನಾಗರಿಕ ಟ್ರಸ್ಟ್ ಸತ್ಯಮೇವ ಜಯತೆ ಜಂಟಿ ಕ್ರಿಯಾ ಸಮಿತಿ ಅಂತ ಲೆಕ್ಕ. ನಾನು ಎದುರಿಗೆ ಕಂಡರೂ ಕೂಡ ಇಲ್ಲಿ ನಾನು ಎಲ್ಲರ ಪ್ರತಿನಿಧಿಯಾಗಿ ನಮ್ಮದೊಂದು ಸಾಮೂಹಿಕ ಸಂಘಟನೆ ಇರುವಂಥದ್ದು. ಸೊ ವಕ್ತಾರನಾಗಿರೋದು ನಾನು ಹಾಕ್ತೇನೆ, ಒಬ್ಬರ ಎಫರ್ಟ್ ಇಲ್ಲಿ ಅಂತಲ್ಲ, ಸಾಮೂಹಿಕ ಎಫರ್ಟ್. ಸೊ ಅದರಿಂದ ಅದು ಹೋಯಿತು. ಈಗ ಅದು ಪಂಚಾಯತಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ಮಾಡಿತ್ತು. ಅದರ ಪಕ್ಕದಲ್ಲಿ ಒಂದು 87 ಸೆಂಟ್ಸ್ ಉಂಟು, ಅದು ಕೂಡ ಹೋಯ್ತು. ಈಗೆಲ್ಲ ರಿಕ್ಷಾದಲ್ಲಿ ಹೋಗೋರು ಬರೋರೆಲ್ಲ ಹೇಳ್ತಾರೆ ಹೆಗ್ಡೇರಿನ ಮುಲ್ಪಡ ಟ್ರಸ್ಟ್ದಲ್ಲಿ ಗಿಡಪಾಯರ್ ಅಂತ, ಗಿಡಪಾಯಿ ಇದ್ದೆ. ಹಾಗೆ ಎಲ್ಲ ಕಡೆಯಿಂದ ಕೂಡ ಗಿಡಪಾಯಿಸ್ಲಿಕ್ಕೆ ಉಂಟು ಅವರಿಗೆ, ಬೇರೆ ಗೊತ್ತಿಲ್ಲ ಅಂತ ಗಿಡಪಾಯರ್ ಅಂತ ಅಲ್ಲಿಂದ ಓಡಿಸಿದ್ರು ಅಂತ ಅಂತ ಹಾಗೆ ಎಲ್ಲರೂ ನಗಾಡ್ತಾರೆ. ಅಂದರೆ ಕೆಲವರಿಗೆಲ್ಲ ಭಾವನೆ ಉಂಟು, ಈಗಲೂ ಕೂಡ ಕೆಲವರಿಗೆ ಉಂಟದು. ಆಗ ನಾನು ಕುಟುಂಬದ ದೇವಸ್ಥಾನ ಅಂತ ಹೇಳಿದಾಗ ಹೆಗ್ಡೆ ಅವ್ರನ್ನ ಎಂಥದೇ ಮಾಡಿದ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮಾರ. ಕೆಲವರು ಹೇಳಿದುಂಟು ಕುಟುಂಬದತ್ತ ಸಾರ್ವಜನಿಕ ದಯಕನ ಇದ್ದೀನಿ ಅಂತೇಳಿ. ಅದೇ ಕುಟುಂಬದಾದರೆ ಸಾರ್ವಜನಿಕವಾಗಿ ತರಲೇಬಾರ್ದು. ಹೌದು. ಸೊ ಹಾಗೆ ಹೇಳಿದ ಹಾಗೆ ಆ ವಾದವನ್ನು ನಾವು ಹೇಗೆ ಕ್ರಮದಲ್ಲಿ ಕಾನೂನು ಪ್ರಕಾರವಾಗಿ ನಾವು ಅದನ್ನು ಹೇಗೆ ಹೇಳ್ತೇವೆ ಅನ್ನೋದು ಹಾಗೆ ಹೇಳಿದೆ ನಾನು. ಕುಟುಂಬದ್ದು ಅಲ್ಲ, ಅವರ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಆಗಿಲ್ಲ ಅಂತದ್ದು, ಅದೆರಡು ಅವರು ಅಸ್ತ್ರಗಳನ್ನು ತಲೆಗೆ ತುಂಬಿಸೋದು ಅದಲ್ಲ. ಇದು ಧರ್ಮೋದ್ಯಮವನ್ನು ಯಾಕೆ ಮಾಡಬಾರ್ದು? ಧರ್ಮೋದ್ಯಮವನ್ನು ಯಾಕೆ ಮಾಡಬಾರ್ದು? ಯಾಕಂದ್ರೆ ವ್ಯಾಪಾರ ಮಾಡುವವನಿಗೆ ಧರ್ಮ ಒಂದೇ ಅಧರ್ಮ ಒಂದೇ, ಅವನಿಗೆ ವ್ಯಾಪಾರ ಆದರೆ ಆಯಿತು. ಯಾಕೆ ಮಾಡಬಾರ್ದು? ಮಾಡ್ಬೋದು, ಧರ್ಮವನ್ನು ಉದ್ಯಮ ಮಾಡ್ಬೋದಾದರೆ ಮಾಡ್ಬೋದು. ಧರ್ಮ ಅಂದರೆ ಎಂಥದ್ದು, ಉದ್ಯಮ ಅಂದರೆ ಎಂಥದ್ದು, ಅದು ಪರಸ್ಪರ ವಿರುದ್ಧವಾಗಿರುವಂಥ ಶಬ್ದಗಳು. ಹೌದು. ಉದ್ಯಮದಲ್ಲಿ ಪ್ರಾಫಿಟ್ ಮೋಟಿವ್ ಇರ್ತದೆ. ಏನಿರ್ತದೆ? ಲಾಭ ಮಾಡುವ ದೃಷ್ಟಿ ಇರ್ತದೆ. ಲಾಭ ಮಾಡೋದು ತಪ್ಪೇನಲ್ಲ, ಉದ್ಯಮ ಮಾಡೋದು ವ್ಯಾಪಾರ ಮಾಡೋದು ತಪ್ಪೇನಲ್ಲ. ಬಟ್ ಅಲ್ಲಿ ಇರುವಂಥದ್ದು ಲಾಭ ಮಾಡಲಿಕ್ಕೆ ಇಲ್ಲದೆ ಹೋದರೆ ಉದ್ಯಮವನ್ನು ಯಾಕೆ ಮಾಡಬೇಕು? ಲಾಭ ಮಾಡಬೇಕು. ಧರ್ಮದಲ್ಲಿ ಏನಿರೋದು? ಧರ್ಮದಲ್ಲಿ ಇತರರಿಗೆ ಒಳ್ಳೆಯದನ್ನು ಬಗೆಯೋದು, ಒಳ್ಳೆಯದನ್ನು ಬಯಸೋದು, ಲೋಕ ಸುಖಿನ ಬೋತ್ ಅಂತ ಹೇಳುವಂಥದ್ದು, ಅಥವಾ ದಾನ ಧರ್ಮಗಳನ್ನು ಮಾಡುವಂಥದ್ದು. ಒಟ್ಟಾರೆ ಅದರ ವ್ಯಾಪ್ತಿ ಬಹಳ ದೊಡ್ಡದು. ನಾನೇನದರಲ್ಲಿ ಪರಿಣತ ಅಲ್ಲ ಧರ್ಮದ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ. ಆದರೆ ಸಾಮಾನ್ಯವಾಗಿ ಹೇಳುವಂತೇಳಿದ್ರೆ ಧರ್ಮ ಎನ್ನುವಂಥದ್ದು ಉದ್ಯಮಕ್ಕೆ ವಿರುದ್ಧ ಅಂತ ಹೇಳಿದ್ರೆ ಅದು ಒಟ್ಟಿಗೆ ಹೋಗುವ ಶಬ್ದಗಳೇ ಅಲ್ಲ. ಆದರೆ ಇವರು ಆ ಧರ್ಮದ ಮೂಲ ಕಲ್ಪನೆ ಪ್ರಕಾರ ಮಾಡುವುದನ್ನು ಬಿಟ್ಟು ಅದನ್ನು ಎದುರಿಗೆ ಇಟ್ಟು ಮೈಕ್ರೋಫೋನ್ ಮಾಡಿದ್ರಲ್ಲ, ಅದಕ್ಕೆ ಹೆಸರನ್ನು ಕೂಡ ಏನು ಕೊಟ್ಟರು? ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ, ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ. ದೇವರ ಕ್ಷೇತ್ರದ ಹೆಸರನ್ನು ನೀವು ಒಂದು ಉದ್ಯಮಕ್ಕೆ ಇಟ್ಟುಕೊಂಡು ಅಲ್ಲಿ ಉದ್ಯಮವನ್ನು ದೇವರ ಹೆಸರಿನಲ್ಲಿ ನೀವು ಮಾಡಿದಾಗ ಅದಕ್ಕೆ ಧರ್ಮೋದ್ಯಮ ಅಂತ ಹೇಳ್ತದೆ. ಹೌದು, ಧರ್ಮವನ್ನೇ ನೀವು ಉದ್ಯಮ ಮಾಡಿದ್ರು ಹೆಸರು ಇರೋದು ಅದೇ. ಹೌದು, ಆದರೆ ಧರ್ಮವನ್ನು ಉದ್ಯಮ ಮಾಡಬಾರ್ದು. ಉದ್ಯಮ ಮಾಡ್ಬೋದು, ಆದರೆ ಧರ್ಮವನ್ನು ಉದ್ಯಮ ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ಸೊ ಆದ್ದರಿಂದ ಇವರು ಧರ್ಮೋದ್ಯಮ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳೋದರ ಅರ್ಥ ಏನು ಅಂತ ಹೇಳಿದ್ರೆ, ಕ್ಷೇತ್ರದ ಹೆಸರನ್ನು ಬಳಕೆ ಮಾಡಿ ಅವ್ರು ಲೋನ್ ಕೊಡುವಾಗಲೂ ಕೂಡ ದೇವರ ಇದನ್ನು ಇಟ್ಕೊಂಡು ಫೋಟೋ ಇಟ್ಕೊಂಡು ಮಾಡಿದ್ರೆ ವಸೂಲಿ ಮಾಡ್ಲಿಕ್ಕೆ ಆಗುವ ಅವರ ಮನಸ್ಸಿನಲ್ಲಿ ದೇವರ ಹಣ ಅಂತ. ದೇವರ ಹಣ ಅಲ್ವೇ ಅಲ್ಲ ಅದು. ಯಾಕಂದ್ರೆ ತೆಗೆದವರು ಹೆದರ್ತಾರೆ, ಇನ್ನೇನು ಶಾಪ ಇಡ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲೆಲ್ಲವೂ ಕೂಡ ಇರುವಂಥದ್ದು ಎಲ್ಲವೂ ಅದೇ ಪ್ರಕಾರ ಎಲ್ಲ. ಸೊ ಆದ್ದರಿಂದ
ಆ ಒಂದು ಭಾವನೆಯನ್ನು ಬಳಸಿ ಇದನ್ನು ಮಾಡಿ. ಯಾಕಂದರೆ ಇವರಿಗೆ ವಸೂಲಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಎಲ್ಲಕ್ಕಿಂತ ಮುಖ್ಯ ನೀವು ಆ ಪೀಠದಲ್ಲಿ ಇರುವವರು ನಿಮ್ಮ ಕೆಲಸ ಎಂಥದ್ದು ಅಂತ ತಿಳ್ಕೊಂಡು ಹೇಳಿ. ನಿಮ್ಮ ಕೆಲಸ ಎಂಥದ್ದು? ಉದ್ಯಮ ಮಾಡುವುದು, ವ್ಯಾಪಾರ ಮಾಡುವುದು ನಿಮ್ಮ ಕೆಲಸ ಅಲ್ಲ. ನೀವು ಧರ್ಮ ಮಾಡಬೇಕು, ದಾನ ಮಾಡಬೇಕು, ದಾನ ಧರ್ಮಾಧಿಕಾರಿಗಳನ್ನು ಮಾಡಿ ಸಾಂಸ್ಕೃತಿಕ ಕಲೆ, ಬಾಕಿದ್ದು ಸಾಹಿತ್ಯ, ಬಾಕಿದ್ದೆಲ್ಲ ಪ್ರಸಾರ ಮಾಡಬೇಕು, ಇದೆಲ್ಲ ಮಾಡಬೇಕು. ಆದರೆ ಇವರೊಂದು ಕಟ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ, ಒಂದು ದೇವಸ್ಥಾನವನ್ನು ಕೇಂದ್ರವಾಗಿರಿಸಿಕೊಂಡು ಕೇವಲ ಧರ್ಮಕ್ಕೆ ಸೀಮಿತವಾಗಿರದೆ ಸಮಾಜಮುಖಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ. ಅದೊಂದು ಎಲ್ಲರೂ ಹೊಗಳಲಿಕ್ಕೆ ಒಂದು ನಿನ್ನೆ ಸಹ ಹೋಗಲಿದ್ರೆ ಹಾಗೆ ಧರ್ಮಕ್ಕೆ ಸೀಮಿತ ಅಲ್ಲ, ಧರ್ಮ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಇವರು ಅಲ್ಲ, ಇವರು ಸಮಾಜಮುಖಿ, ಇವರು ಸ್ಪರ್ಶ ಮಾಡದ ಕ್ಷೇತ್ರವೇ ಇಲ್ಲ ಅಂತ ತಿಳ್ಕೊಂಡು ಹೇಳಿ. ಸ್ಪರ್ಶ ಮಾಡಿದ್ರು ಸಾಕು. ಹೌದು, ಅಲ್ಲ ಸ್ಪರ್ಶ ಮಾಡದ ಕ್ಷೇತ್ರವಿಲ್ಲ ಅಂದರೆ ಉದ್ಯಮ ಕೂಡ ಒಂದು ಕ್ಷೇತ್ರವೇ, ಅದು ಕೂಡ ಎಲ್ಲ ಅಂತಕೊಂಡು ಹೇಳ್ತಾರೆ. ಅದು ತಪ್ಪು. ಆ ಪ್ರಕಾರದಲ್ಲಿ ನೀವು ಸ್ಪರ್ಶ ಮಾಡಿದ ಕ್ಷೇತ್ರ ನಿಮ್ಮ ಕೆಲಸ ಅಲ್ಲ, ಅದು ನಿಮ್ಮ ಕೆಲಸ ಅದು ಅಲ್ಲ. ನಿಮ್ಮ ಕೆಲಸ ಇದನ್ನೆಲ್ಲ ಮಾಡುವಂಥದ್ದು. ಸರಿ, ಒಂದಷ್ಟು ಶಿಕ್ಷಣ ಸಂಸ್ಥೆ ಮಾಡೋದು ಸರಿ, ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾಯಿದ್ರೆ, ಆಸ್ಪತ್ರೆಗಳನ್ನು ಮಾಡ್ತಾರೆ, ಬಾಕಿದೆಲ್ಲ ಸರಿ. ಆದರೆ ಅದನ್ನು ಕೂಡ ಇದರ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಯಾವುದು ಧರ್ಮಕ್ಷೇತ್ರದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನೀವು ಅದನ್ನು ಪ್ರಾಫಿಟ್ ದೃಷ್ಟಿಯಿಂದ ಮಾಡಬಾರ್ದು. ಬಡವರಿಗೆ, ದಲಿತರಿಗೆ, ನಿಮ್ಮ ಕಾರ್ಮಿಕರ ಮಕ್ಕಳಿಗೆ, ಧರ್ಮಸ್ಥಳದಲ್ಲಿರುವಂಥ ದಲಿತರಿಗೆ, ಇವರಿಗೆಲ್ಲ ಅಲ್ಲಿ ಸೀಟ್ ನೀವಾಗೆ ರಿಸರ್ವ್ ಇಡಬೇಕು, ಸರ್ಕಾರ ಇಡಬೇಕು ಅಂತ ಏನಿಲ್ಲ. ಅವ್ರದ್ದೇ ಹೌದು, ಲೈಕ್ ಕನ್ಸೆಷನ್. ಇಲ್ಲಿ ವಸಂತ ಬಂಗಿರೋ ಒಂದು ಶಾಲೆಯನ್ನು, ಕಾಲೇಜನ್ನು ನಡೆಸ್ತಾರೆ. ನೋಡಬೇಕು ಅವರಲ್ಲಿ ಹೋಗುವಂಥ, ನಾನು ಹೋಗಿ ನೋಡಿದವರು ಹೇಳ್ತಾರೆ, ಅವರು ಹೇಳುವಾಗಲೇ ಹೇಳ್ತಾರೆ. ಎಷ್ಟೋ ಮಂದಿಗೆ ಫೀಸ್ಗಳನ್ನೆಲ್ಲ ಉಂಟಲ್ಲ, ಅವರು ಕಟ್ಟದವರು ತುಂಬ ಮಂದಿ ಇದ್ದಾರೆ, ಅರ್ಧ ಕಟ್ಟುವವರು ಇದ್ದಾರೆ, ಬುಕ್ಕ ಕಟ್ಟು ಅಂತೇಳಿ ಕಟ್ಟದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಸಾಮಾನ್ಯ ಬಡದವರು ಇರೋದು. ಅವ್ರು ಭಾರಿ ಕಷ್ಟದಲ್ಲಿ ಲಾಸ್ನಲ್ಲಿ ನಡೆಸ್ತಾ ಇದ್ದಾರೆ ಶಾಲೆ, ಕಾಲೇಜಲ್ಲಿ. ಆ ಬುದ್ಧಿ ಇವರಿಗಿರಬೇಕಿತ್ತಲ್ಲ. ಇವರಿಗೆ ಇಷ್ಟು ದುಡ್ಡು ಉಂಟು, ಇಲ್ಲಿ ದೇವಸ್ಥಾನದ ಹಣವನ್ನು ಆ ಮಕ್ಕಳಿಗೆ ನಾನು ಕೊಡ್ತೇನೆ, ಇಷ್ಟು ಮಂದಿಗೆ ನಂದು ಫ್ರೀ, ಇಷ್ಟು ಮಂದಿಗೆ ಅರ್ಧ ಜ್ಞಾನೋದಯ ಆದರೂ ಆಗಬೇಕಿತ್ತು, ಅದನ್ನು ಕೊಡಬೇಕಲ್ಲ. ಅದನ್ನು ಕೊಡೋದಿಲ್ಲ. ಅಲ್ಲಿಯೂ ಕೂಡ ಉದ್ಯಮದ ರೀತಿಯಲ್ಲಿ ಅದನ್ನು ಕೊಂಡೋಗ್ಬೇಕಾದ್ರೂ ಕೂಡ ಅಲ್ಲಿ ಕೂಡ ಧರ್ಮೋದ್ಯಮವೇ. ಧರ್ಮಕ್ಕೆ ಒಂದು ಉದ್ಯಮ. ಹಾಗೆ ಆದ್ದರಿಂದ ಅವರು ಧರ್ಮೋದ್ಯಮವನ್ನು ಹೇಳಲಿಕ್ಕೆ ಕಾರಣ ಇನ್ನೊಂದು, ಇವರು ದೇವಸ್ಥಾನವನ್ನು ನಡೆಸ್ತಾರೆ. ದೇವಸ್ಥಾನ ನಡೆಸ್ಬೇಕಾದ್ರೆ ಅತಿಥಿ ಗೃಹಗಳೆಲ್ಲ ಇದೆ. ಅತಿಥಿ ಗೃಹಗಳೆಲ್ಲ ಇರುವಲ್ಲಿ ಅವರಿಗೆ ನೀವು ಕನ್ಸೆಷನ್ನಲ್ಲಿ ಅಥವಾ ಫ್ರೀಯಾಗಿ ಕೊಡಬೇಕೋ ಬೇಡ, ನಿಮಗೆ ಇಲ್ಲಿದ್ದ ಈ ಭಂಡಾರಕ್ಕೆ ಹಣ ಬಂದು ಅಂತ ಆಗಬೇಕು. ನಿಮಗೆ ಅಲ್ಲಿಗೆ ಮೇಂಟೈನ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅಷ್ಟನ್ನು ಚಾರ್ಜ್ ಮಾಡಿ. ಇಲ್ಲಿ 1000 ರೂಪಾಯಿ, 1,500 ರೂಪಾಯಿ, 500 ರೂಪಾಯಿ ಎಲ್ಲ ಚಾರ್ಜಸ್ ಮಾಡ್ತಿರಲಿ ನೀವು. ಎಷ್ಟು 16 ಏನೋ ಇದೆ ಈಗ. ಮತ್ತು ಪುನಃ ಇತ್ತೀಚೆಗೊಂದು ಸೇರಿತ್ತು ಸಹ್ಯಾದ್ರಿ ಅಂತ. ಅಲ್ಲಿ ದೇವಾಲಯದಲ್ಲಿ ತಲೆತಲಾಂತರದಿಂದ ಕೆಲಸ ಮಾಡ್ತಿರುವಂಥದ್ದು 14 ಮಂದಿ ಇವರಿದ್ದಾರೆ. ಯಾರು? 14 ಕುಟುಂಬಗಳು ದಲಿತರದುಂಟು. ಅವರ ಮನೆ ನೋಡಿದರೆ ಯಾರಿಗಾದರೂ ಶಾಕ್ ಆದಿತ್ತು. ಇದರಲ್ಲಿರುವಂಥದ್ದು ತಗಡಿದ್ದು ಮತ್ತು ಹಳೆಯ ಹಂಚಿಂದು ಮನೆಗಳು ಇರುವಂಥದ್ದು. 2.25-3 ಸೆಂಟ್ಸ್ ಇರುವುದು ಅಲ್ಲಿ ಅವರಿಗೆ ಜಾಗೆ ನೋಡಿ. ಇದು ಮನೆಗಳಲ್ಲಿ ದಲಿತರದ್ದು. ಇದು ಮನೆ ದಲಿತರದ್ದು. ಅಲ್ಲಿ ದೇವಸ್ಥಾನದ ದಲಿತರು ಶತಮಾನಗಳಿಂದ ಕೆಲಸಕ್ಕೆ ಹೋಗ್ತಿರುವವರು, ಅವರಿಗೆ ಇನ್ನೂ ಕೂಡ ಅವರ ಹೆಸರಿನಲ್ಲಿ ಈ ಭೂಮಿಯನ್ನು ಮಾಡಲಿಲ್ಲ. ಇದು ಅವರ ಮನೆಗಳು, ಕಾಲೋನಿ ಅಶೋಕನಗರ ಅಂತ ಹೇಳ್ತಾರೆ. ಇವರ 50ರಿಂದ 70 ಕೋಟಿ ರೂಪಾಯಿದು ಮನೆ ಉಂಟಲ್ಲ, 7 ಕೋಟಿದು ಲೈಸೆನ್ಸ್. 70 ಕೋಟಿ? ಹೌದು, 70 ಕೋಟಿ ರೂಪಾಯಿ ಅಷ್ಟು ಅಂದಾಜು. 50ಕ್ಕಿಂತ ಕಮ್ಮಿ ಖಂಡಿತ ಇಲ್ಲ. 7 ಕೋಟಿ ರೂಪಾಯಿಗೆ ಪಂಚಾಯತ್ ಲೈಸೆನ್ಸ್ ತೊಗೊಂಡಿದ್ದಾರೆ. ಆದಾಯ ಬಂದದೆಲ್ಲ ಮನೆಗೆ ಆಯಿತು. ಅಲ್ಲ, ಆದಾಯ ಬಂದದೊಂದು ಪೋರ್ಷನ್ ಅಷ್ಟೇ. ವರ್ಷಕ್ಕೆ 450 ಕೋಟಿ ರೂಪಾಯಿ ಅಂತ ಹೇಳುವಾಗ ಆದಾಯ, ಅದು ರಾಮ ಮತ್ತು ಕೃಷ್ಣ ಲೆಕ್ಕ ಅಂತ ಹೇಳ್ಬೇಕಾದ್ರೆ ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಧರ್ಮಾಧಿಕಾರಿಗೆ 70 ಕೋಟಿದು ಮನೆ ಬೇಕಾ ಅಂತ ಹೇಳಿ. ಅದೇ ಉದ್ಯಮಿ ಅಲ್ವ, ಧರ್ಮೋದ್ಯಮಿ. ಹೌದು, ಆದ ಕಾರಣ ಬೇರೆ ಉದ್ಯಮಿಗಳ ಹಾಗೆ ಅವರ ಸ್ಟ್ಯಾಂಡರ್ಡ್ನಲ್ಲಿ ಅವ್ರಿಗಿಂತ ಮೇಲಾಗಿರಬೇಕು ಉದ್ಯಮಿಗಳು ಸ್ಟ್ಯಾಂಡರ್ಡ್ಗೆ. ಹಾಗೆ ಸರಳವಾಗಿ ಆ ಸಿದ್ದೇಶ್ವರ ಧರ್ಮದ ಬಗ್ಗೆ ಬೋಧನೆ ಮಾಡುವವರಿಗೆ 70-80 ಲಕ್ಷದ ಮನೆ ಬೇಕಾ ಅಂತ ಹೇಳಿ.
ಅಲ್ಲ, ಸಿದ್ದೇಶ್ವರ ಸ್ವಾಮಿಗಳನ್ನು ಇವರಿಗೆಲ್ಲ ಹೋಲಿಸಲಿಕ್ಕೆ ಅಥವಾ ನಮ್ಮ ಇವರು ಯಾರು ಸಿದ್ಧಗಂಗಾ ಸ್ವಾಮಿಗಳು ಅವ್ರನ್ನೆಲ್ಲ ಇವರಿಗೆ ಹೋಲಿಸಲಿಕ್ಕೆ ಆಗುದಿಲ್ಲ. ಅಲ್ಲೆಲ್ಲ ಪಾಪ ಮಕ್ಕಳು ಕೂಗ್ತಾರೆ, ನಿಜವಾಗಿಯೂ ಕೂಗ್ತಾರೆ. ಇಲ್ಲಿ ಎಲ್ಲ ಕೂಗುದಲ್ಲ, ಇವರು ಕಣ್ಣೀರು ಹಾಕುದು ಎಲ್ಲರೂ ಕೂಡ, ಹಾಗೆ ಕೂಗಿಸು ಅಂತ ಅಲ್ಲಿ ಕೂಗಿಸೋದು. ಅವರ ಹತ್ತಿರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವರು ದಲಿತರಿಗೆ ಅಲ್ಲಿ ಸಂಬಳ ಸರಿ ಕೊಡ್ತಾರೆ, PF ಇಲ್ಲ, ಬಾಕಿದ್ದು ಇಲ್ಲ. ನಾನೊಂದು ಚಾರ್ಟ್ ಮಾಡಿ ಹಾಕಿದ್ದೆ ಇವರಿಗೆ 10 ವರ್ಷದ್ದು ಸಂಬಳ ಕೊಡಬೇಕಾದ ಎಷ್ಟು ಕಾರ್ಮಿಕ ಕಾಯ್ದೆ ಪ್ರಕಾರ, ಅವ್ರು ಕೊಟ್ಟದ್ದೆಷ್ಟು, ಬರಲಿಕ್ಕೆ ಎಷ್ಟು ಅಂತ. ಒಬ್ಬೊಬ್ಬರಿಗೆ ಸುಮಾರು 10 ರಿಂದ 20 ಲಕ್ಷ ರೂಪಾಯಿ ಖಾಲಿ 10 ಅಲ್ಲ ಜಾಸ್ತಿಯೇ ಬರ್ತದೆ ಇವಾಗ ಕೊಡೋದು ಸಂಬಳ. ಈಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಷ್ಟೇ, 350-400 ರೂಪಾಯಿ ಎಲ್ಲ ಕೊಡ್ತಾರೆ. ಗಂಡಸರಿಗೆ ಒಂದು 450 ಏನೋ ಕೊಡ್ತಾರೆ, ಹೆಂಗಸರಿಗೆ 250-300 ರೂಪಾಯಿನ ಕೊಡ್ತಾರೆ. ಆದರೆ 700 ರೂಪಾಯಿ 800 ರೂಪಾಯಿ ಕೊಡಬೇಕು, ಹೆಂಗಸರಿಗೆ ಒಂದು 500 ರೂಪಾಯಿ ಕೊಡಬೇಕು, PF ಬೇರೆ ಕೊಡಬೇಕು. ಇವರು ಈ ಗ್ರ್ಯಾಚ್ಯುಟಿ ರಿಜಿಸ್ಟರ್ ಮಾಡಿದ್ದು ಮೊನ್ನೆ 2022ರಲ್ಲಿ ರಂಜನ್ ರಾವ್ ಅವರು ಬರೆದು ಅದಕ್ಕೆ ಎಲ್ಲ ಮೇಲಿನ ಇಷ್ಟು ವರ್ಷದಲ್ಲಿ ಗ್ರ್ಯಾಚ್ಯುಟಿ ನೋಂದಣಿ ಕೂಡ ಮಾಡಿಲ್ಲ ಅವರು. ಗ್ರ್ಯಾಚ್ಯುಟಿ ನೋಂದಣಿ ಮಾಡಿಲ್ಲ. ಇವರು ಬರೆದಾದ ನಂತರ ನೋಡಿ, ಇವರು ಬರೆದ ಮೇಲೆ ಹೌದು, ಎಚ್ಚೆತ್ತ ನಂತರ ನೋಡಿ ಗ್ರ್ಯಾಚ್ಯುಟಿ ಉಪಾಯ ಇಲ್ಲ. ಬರೆದದ್ದಂತಾರೆ ನಾವೀಗ ಮಾಹಿತಿ ಹಕ್ಕಿನಲ್ಲಿ ಇವರು ಬರೆದದ್ದು, ಅವರು ಫಾರ್ಮ್ ಎಲ್ ಮತ್ತು ಎ ಅನ್ನು ಮಾಡಿದ್ದನ್ನು ಕೊಡಿ ಅಂತ, ಇಲ್ಲ ಅಂತ ಕೊಟ್ಟರು. ಅದು ಕಾರ್ಮಿಕ ಕಾಯ್ದೆ ಪ್ರಕಾರ ಕೊಡಲೇಬೇಕು. ಕೂಡಲೇ ಮತ್ತೆ ಅದನ್ನು ನೋಂದಣಿಯನ್ನು ಮಾಡಿದ್ರು. ಈಗ ಅವ್ರದ್ದು ಶಾಂತಿವನ ಟ್ರಸ್ಟ್, SDM SKDIDP ಟ್ರಸ್ಟ್, SKDIDP BC ಟ್ರಸ್ಟು, ದ ಇನ್ಸ್ಟಿಟ್ಯೂಷನ್ ಧರ್ಮಸ್ಥಳ ಅದಾಗಲಿಲ್ಲ, ಇದು ಹೌದಾ ಇನ್ಸ್ಟಿಟ್ಯೂಷನ್ ಧರ್ಮಸ್ಥಳ, ಇದಿಷ್ಟು ಕೂಡ ಈಗ ಗ್ರ್ಯಾಚ್ಯುಟಿ ಕಾಯ್ದೆ ಪ್ರಕಾರ ನೋಂದಣಿ ಆಯಿತು. ಬಾಕಿದಾಗಬೇಕಷ್ಟೇ. ಒಂದು 15,000 ಮಂದಿ ನೌಕರರಿಗೆ ಗ್ರ್ಯಾಚ್ಯುಟಿಗೆ ಮೊನ್ನೆ ಜನವರಿ 21 ಬರಲಿಕ್ಕೆ 2021 ಜನವರಿಯಿಂದ ಬರಲಿಕ್ಕೆ ಆಯಿತು. ಅದರಲ್ಲೂ ಕೂಡ ಸುಳ್ಳುಗಳೆಲ್ಲ ಉಂಟು, ಇರಲಿ, ಅದೆಲ್ಲ ನಮಗೆ ಅದನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಹೌದು, ಈ ಅಂಗಡಿಯವರು ಲೆಕ್ಕ ಕೊಡೋದೆಲ್ಲ ಇರ್ತದಲ್ಲ, ಹಾಗೆ ಅಂಗಡಿಯವರು ಕೊಟ್ಟ ಲೆಕ್ಕ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೇಗೆ ಇದು ಮಾಡೋದು ಗೊತ್ತಿರ್ತದೆ, ಒಳಗಿದ್ದವರೆಲ್ಲ ಹೇಳ್ತಾರೆ, ಒಳಗಿದ್ದವರೇ ಹೇಳ್ತಾರೆ ಹಾಗೆ. ಆದರೆ ಆದರೂ ಬರ್ತಾರಲ್ಲ ಒಂದು ಹಾಗೆ ಆದಾಯವನ್ನು ಕೂಡ ಹೀಗೆ ಅಂತ ಹೇಳಲಿಕ್ಕೆ ಆಗ್ತದೆ. ರಾಜಕಾರಣಿಗಳು ಬಂದವರು ಎಲ್ಲರೂ ಕೂಡ ವರ್ಷ ಚುನಾವಣೆ ಸಂದರ್ಭದಲ್ಲಿ ಮತ್ತು ಬಾಕಿ ಸಂದರ್ಭದಲ್ಲಿಯೂ ಕೂಡ ಇವರು ಸಾಕಷ್ಟು ಹಣವನ್ನು ಕೊಡ್ತಾರೆ. ಯಾಕಂದರೆ ಅದಕ್ಕೆ ದೇವಸ್ಥಾನ ಒಂದು ಅವರ ಕೈಯಲ್ಲಿ ಇರುವಾಗ ಇರಬೇಕನ್ನೋ ಕಾರಣಕ್ಕಾಗಿ ಇವರ ಕುಟುಂಬಕ್ಕೆ ಎಲ್ರಿಗೂ ಕೂಡ ಹೋಗ್ತದೆ, ಹಂಚಿಕೆ ಆಗ್ತದೆ ದೇವಸ್ಥಾನದ ಹಣ. ಅಲ್ಲಿ ಹರಕೆ ಮಂಡೆ ಆಕ್ಷನ್ ಮಾಡುವಾಗಲೂ ಈ ಸಲ 8-9 ಕೋಟಿ ರೂಪಾಯಿಗೆ ಹೋಗಿದ್ದಾರೆ. ಹರಕೆ ಮಂಡದ ಆಕ್ಷನ್ ಮಾಡುವಾಗಲೂ ಕೂಡ ಆದಾಯಗಳು ನಾವೊಂದು 6-7 ವರ್ಷದ ಹಿಂದೆ ಪೋಸ್ಟ್ ಆಫೀಸಿದ್ದು ಮಾಹಿತಿ ಹಕ್ಕಿನಲ್ಲಿ ತೆಗೆದಾಗ ಅಲ್ಲಿ 9-10 ಕೋಟಿ ರೂಪಾಯಿಯನ್ನು ಪೋಸ್ಟಲ್ಲಿ ಎಮ್ಮೋ ಬಂದದ್ದು ಉಂಟು ಅಲ್ಲಿ. ಹಾಗೆ ಇನ್ನು ಮತ್ತೆ ಬಾಕಿಯಲ್ಲಿ ಈಗ ದೇವಸ್ಥಾನದ ನದಿಯಲ್ಲಿ ಈ ಹರಕೆಯನ್ನು ಹಾಕ್ತಾರಲ್ಲ, ಕಾಣಿಕೆಯನ್ನು, ತೆಂಗಿನಕಾಯಿ ಮತ್ತು ಹಣ ಎಲ್ಲ ತೆಂಗಿನಕಾಯಿದೆಲ್ಲ ಅಲ್ಲಿ ಹಾಕುದು ಪಾಪ ಕಡಿಲಿಕ್ಕೆ ಎಲ್ಲ ಮಾಡುವಂಥದ್ದು. ಮೊದಲೆಲ್ಲ ಕೆಳಗಿನ ಇದ್ದವರು ಅದನ್ನು ಹೆಕ್ಕುದು ಮಾಡೋದೆಲ್ಲ ಮಾಡ್ತಿದ್ರು. ಇಲ್ಲಿ ಸಹ ಒಂದು ಸೋರ್ಸ್ ಉಂಟು ಅಂತ ಗೊತ್ತಾಯ್ತು ಇವ್ರಿಗೆ, ಅದನ್ನು ಕೂಡ ಆಕ್ಷನ್. ಈಗ ಚಪ್ಪಲಿಗಳನ್ನು ಇಡಬೇಕಾದ್ರೆ ಇವರು ಇಷ್ಟು ಕೋಳಿಯಷ್ಟು ದುಡ್ಡು ಉಂಟು, ಯಾಕೆ ಅದಕ್ಕೆ ಚಾರ್ಜ್ ಮಾಡಬೇಕಲ್ಲಿ? ಫ್ರೀಯಾಗಿ ಒಂದು ಜನ ಇಟ್ಟುಕೊಳ್ಳೋದನ್ನು ಮಾಡೋದು, ಅದಕ್ಕೂ ಕೂಡ ಚಾರ್ಜ್, ಅದು ಕೂಡ ಆಕ್ಷನ್ ಎಲ್ಲ ಬರ್ತದೆ. ಪ್ರಾಫಿಟ್ ಎಲ್ಲಿದೆ ಅಂತ ನೋಡ್ತಾರೆ. ಆದ್ರಿಂದಲೇ ಅವರ ಧರ್ಮೋದ್ಯಮಿ ಅಂತ ಹೇಳಿದ್ರೆ, ಉದ್ಯಮಿ ಅಂತ ಹೇಳಿದ್ರೆ ಇದೆಲ್ಲ ಮಾಡಲೇಬೇಕಲ್ಲ, ಅಥವಾ ಇದನ್ನೆಲ್ಲ ಮಾಡೋದ್ರಿಂದ ನಾವು ಅವರನ್ನು ಉದ್ಯಮಿ ಅಂತ ಹೇಳಬೇಕಲ್ಲ. ಇದನ್ನೆಲ್ಲ ಮಾಡೋದ್ರಿಂದ ಅವರಿಗೆ ಉದ್ಯಮಿ ಎನ್ನುವ ನಾಮ ಅನ್ವರ್ಥ ಆಗ್ತದೆ. ಅದು ಖಂಡಿತ. ಇಲ್ಲದಾದರೆ ಇಲ್ಲದ್ರೆ ಶಾಲೆಯ ಮಕ್ಕಳಿಗೆಲ್ಲ ಈ ನಮನೆಯಲ್ಲಿ ಫೀಸ್ ಎಲ್ಲ ಮಾಡುವಂಥದ್ದು ಅರ್ಥ ಉಂಟು, ಅದಕ್ಕೆ ಒಳ್ಳೆ ಫೀಸು. ಹಾಗೆ ಅದು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದರೆ ಅವರಿಗೆ ಮತ್ತೆ ಸಮಸ್ಯೆ ಆಗ್ತದೆ. ಆದ್ದರಿಂದಕ್ಕೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಅವರ ಇನ್ಸ್ಟಿಟ್ಯೂಷನಲ್ಲಿ ಇದ್ದವರು ಬಿಟ್ಟು ಹೋದಾಗ ನಮ್ಮ ಹತ್ರ ಅಲ್ಲಿ ಹೇಳಿದ ಕಥೆಗಳನ್ನು ಹೇಳಿದರೆ ಇವರಿಗೆ ಶಾಪ ಎಷ್ಟು ಮಂದಿದ್ದಿರ್ಬೋದು ಅಂತ ಕೊಂಡು ಹೇಳಿ. ಬೇರೆ ಯಾವುದೇ ಶಾಪ ಬೇಡ, ಇಲ್ಲಿ ಇವ್ರದ್ದು ಸೌಜನ್ಯಂದೇ ಶಾಪ ತಗೊಂಡು ಅವ್ರ ಕುಟುಂಬದವರು ಅಲ್ಲಿ ಮನೆಗೆ ರಿಕ್ಷಾ ಹೋಗಬಾರ್ದು ಅಂತ ಹೇಳುವಂಥ ಕಾಟುಕರಿ ಅವರು. ಅದಕ್ಕೆ ಡಿ ರಿಕ್ಷಾನ ಏನೆಲ್ಲ ಮಾಡಿದ್ದಾರೆ. ಹೌದು, ಅಲ್ಲಿ ಅವರಿಗೆ ಮಾತ್ರ ಅಂತಲ್ಲ, ಡಿ ಅನ್ನುವಂಥದ್ದು ಅಲ್ಲಿ ಧರ್ಮಸ್ಥಳದಲ್ಲಿ ಇರುವಂಥ ಒಂದು ವ್ಯವಸ್ಥೆ.
ರಿಕ್ಷಾಗಳಿಗೆ ಎಲ್ರಿಗೂ ಕೂಡ 130 ರೂಪಾಯಿ 37 ಇರಬೇಕು. ಅದೆಲ್ಲ ಡಿ ಹರ್ಷೇಂದ್ರು ಅಲ್ಲಿ ಬೀಡಿನಿಂದ ಅಲ್ಲಿ ಒಳಗೆ ರಿಕ್ಷಾ ಚಲಿಸಬೇಕಾದ್ರೆ ಅವರು ಅಲ್ಲಿಂದ ಒಂದು ಪರ್ಮಿಷನ್ ಕೊಡಬೇಕು. ಅದು ಪರ್ಮಿಷನ್ ಕೊಟ್ಟವರಿಗೆ ಡಿ ಅಂದರೆ ಧರ್ಮಸ್ಥಳ ಅಂತ ಅದನ್ನೊಂದು ಅವರು ಹಾಕಬೇಕು. ಅವರಿಗೆ ಮಾತ್ರ ಧರ್ಮಸ್ಥಳದಿಂದ ನೇತ್ರಾವತಿಗೆ ಬಾಕಿದ್ದಕ್ಕೆಲ್ಲ ಹೋಗಿ ಅಲ್ಲೇ ಬರಲಿಕ್ಕೆ ಮಾಡಲಿಕ್ಕೆಲ್ಲ ಅನುಮತಿ ಇರುವಂಥದ್ದು. ಬಾಕಿ ಹೊರಗೆ ಪ್ರವೇಶ ಇಲ್ಲ. ಸೊ ಅದ್ರ ಬಗ್ಗೆ ಕಂಪ್ಲೇಂಟ್ ತಿಮ್ಮರೋಡಿ ಅವರು ಮಾಡಿ ನಾವು ಸಹ ಮಾಡಿ AC ಪುತ್ತೂರು ಎಂಕ್ವೈರಿ ಮಾಡಿ ಕೊನೆಗೆ ಅದನ್ನು ರದ್ದು ಮಾಡಿ ಪಂಚಾಯತ್ನವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅದನ್ನು. ಈಗ ಹೌದು, ಪಂಚಾಯತ್ನವರು ಬೆನ್ನೆಲುಬಿಲ್ಲದ ಪಂಚಾಯತ್ ಆದರೆ ಮತ್ತೆ ಅದನ್ನು ಎಂತ ಮಾಡಲಿಕ್ಕೆ ಅವರಿಗೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು ಆರ್ಡರ್ ಇದೆ ಅವರೆಲ್ಲ ಮಾಡಿ. ಪ್ಯಾರಲಲ್ ಗೌರ್ಮೆಂಟ್ ನೀವು RTO ಮಾಡಬೇಕಾದ ಕೆಲಸವನ್ನು ಪೊಲೀಸ್ನವರು ಮಾಡಬೇಕಾದ ಕೆಲಸವನ್ನು ಪಂಚಾಯತ್ ಕೆಲಸವನ್ನು ಇವರು ಅದರ ಅಡಿಯಲ್ಲಿ ಆಗಿರುವಂಥದ್ದು ಅರ್ಥ ಉಂಟು. ಈ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದಾಗಿದೆ. ನಾವು ಪ್ರಜಾಪ್ರಭುತ್ವವನ್ನು ಮಾಡಬೇಕು ಹೊರತು ಈ ಮಂತ್ರಿಗಳು ಶಾಸಕರು ಬಾಕಿಯವರು ಹೋಗಿ ಅಲ್ಲಿ ಅವರಿಗೆ ಅಡ್ಡ ಬೀಳುವಂಥದ್ದು ಮಾಡುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಮಹಾದ್ರೋಹ. ನಾನು ಇದನ್ನು ನಿಮ್ಮ ವೇದಿಕೆಯಿಂದಲೇ ಹೇಳ್ತೇನೆ. ನಾನು ನಿನ್ನ ನೋಡ್ತಿರ್ಬೇಕಾದ್ರೆ ನನಗೆ ಬಹಳ ಆಶ್ಚರ್ಯ ಆಯಿತು. ಹರೀಶ್ ಪೂಂಜರು ವೀರೇಂದ್ರ ಹೆಗ್ಡೆ ಅವ್ರದ್ದು ಸುರಿ ಕಾಲು ಹಿಡಿದ್ರು, ಮತ್ತು ಪುನಃ ಕಾಲು ಹಿಡಿದ್ರು, ನಂತರ ಸುರೇಂದ್ರದ್ದು ಹಿಡಿದು, ನಂತರ ಹೇಮಾವತಿಯದ್ದು ಹಿಡಿದು, ಸುರೇಂದ್ರ ಹಿಡಿದು, ಹರ್ಷೇಂದ್ರ ಹಿಡಿದು, ಅವ್ರ ಮಕ್ಕಳು ಇರಲಿಲ್ಲ ಕಾಣ್ತದೆ. ಕಾಲು ಹಿಡಿದದ್ದು ಯಾರು ಒಬ್ರು MLA. ನಮಗೆ ಹರೀಶ್ ಪೂಂಜ ಹಿಡಿದ್ರೆ ನಮಗೆ ಆಕ್ಷೇಪ ಇಲ್ಲ. ನೀವು ನಮ್ಮ MLA ಸ್ವಾಮಿ, ನಾನು ಅವ್ರಿಗೆ ಓಟು ಕೊಡಲಿಲ್ಲ. ನಮ್ಮ MLA ಆದರೆ MLA ಆದ ನಂತರ ಎಲ್ಲರದ್ದು MLA ಅವರು. ಖಂಡಿತ ನಾನು ಓಟು ಕೊಡದಿರಲಿಕ್ಕೆ ಕಾರಣ ಅವರು ವೀರೇಂದ್ರ ಹೆಗ್ಗಡೆಯವರ ಪರಮ ಆದೇಶ ಪಾಲಕ ಆಜ್ಞಾಪಾಲಕ ಆದ ಆ ಕಾರಣಕ್ಕೆ ಅಷ್ಟೇ, ಬೇರೆ ಯಾವುದೇ ಕಾರಣಕ್ಕಾಗಲ್ಲ. ಆ್ಯಸ್ ಎ ಪಾಲಿಸಿ ಯಾರೆಲ್ಲ ವೀರೇಂದ್ರ ಹೆಗ್ಗಡೆಯವರ ಪರ ಇದ್ದಾರೋ ಅವರಿಗೆ ನಮ್ಮ ಓಟಿಲ್ಲ. ಇದು ಭಾಳ ಸ್ಪಷ್ಟ. ಯಾಕೆ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವ ವಿರೋಧಿ ವ್ಯವಸ್ಥೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಪೋರ್ಟ್ ಇದ್ದವರಿಗೆ ನಾವು ವೋಟ್ ಮಾಡೋದು ಹೇಗೆ ಆಗೋದಿಲ್ಲ. ಪಾಲಿಸಿ ಪ್ರಶ್ನೆ. ಹೌದು ಹೌದು. ಪ್ರಜಾಪ್ರಭುತ್ವ ದೊಡ್ಡದು, ವೀರೇಂದ್ರ ಹೆಗ್ಗಡೆ ದೊಡ್ಡದು? ಪ್ರಜಾಪ್ರಭುತ್ವ ದೊಡ್ಡದಲ್ವ? ಮತ್ತೆ ಆದ್ದರಿಂದ ಈ ಪ್ರಜಾಪ್ರಭುತ್ವದಿಂದ ನಾವು ಆಯ್ಕೆ ಮಾಡಿದವರು ಅವರ ಕಾಲ ಬುಡಕ್ಕೆ ಹೋಗಿ ಬೀಳೋದು ಅಂತ ಹೇಳಿದ್ರೆ ಅರ್ಥ ಉಂಟು. ವ್ಯಕ್ತಿ ದೊಡ್ಡದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನೆ ಅದನ್ನು ನೋಡುವಾಗ ಆಶ್ಚರ್ಯ ಆಯ್ತು ನಂಗಂತ. ಆ ಮಟ್ಟಕ್ಕೆ ಹೋಗಬಾರ್ದು, ಯಾರೂ ಕೂಡ ಹೋಗಬಾರ್ದು. ಸರಿ, ಅಕ್ರಮಗಳ ವಿರುದ್ಧ ನಿಮ್ಮ ಮುಂದಿನ ಹೋರಾಟ? ನಾವೀಗ ಬಹಳ ಮುಖ್ಯವಾಗಿ ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ಮತ್ತು ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ 2 ಪುಸ್ತಕ, ಬಯಲಾದ ಕರ್ಮಕಾಂಡ ಮತ್ತು 100 ಪ್ರಶ್ನೆಗಳು ಯಾವುದುಂಟು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಅದಲ್ಲದೆ ಹಲವಾರು ಬೇರೆ ಪ್ರಕಟಣೆಗಳು ಸಹ ಇದೆ. ಅದನ್ನೆಲ್ಲ ಇಟ್ಟುಕೊಂಡು ಜನಜಾಗೃತಿ ಮಾಡುವಂಥದ್ದೇ ಬಹಳ ಮುಖ್ಯ ಆಗ್ತದೆ. ಈಗ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಜಿಲ್ಲೆಗಳೆಲ್ಲ ಇದ್ದರೂ ಕೂಡ ನಾರ್ತ್ನಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಬೇಕಾಗಿದೆ. ಅಲ್ಲಿರುವಂಥ ಸಂಘಟನೆಗಳ ಮುಖಾಂತರ ಅಥವಾ ಸಂಪರ್ಕಗಳ ಮುಖಾಂತರ ಅದನ್ನು ಮಾಡುವಂಥದ್ದು. ಎರಡನೇದು ಕಾನೂನು ಕ್ರಮ. ವೀರೇಂದ್ರ ಹೆಗ್ಗಡೆಯವರ ಅಕ್ರಮಗಳ ವಿರುದ್ಧ ಬರೀ ನಾವು ಹೇಳ್ತಾ ಇದ್ದೇವೆ ಮಾತ್ರ ಅಂತಲ್ಲ, ಕಾನೂನಿನ ಮುಖಾಂತರವೂ ಕೂಡ ಈಗಾಗಲೇ ತುಂಬ ಕೇಸ್ಗಳು ಅವರ 10-15 ಕೇಸ್ಗಳು ಅವರ ವಿರುದ್ಧ ಇದೆ, ಸಿವಿಲ್ ಇದೆ, ಕ್ರಿಮಿನಲ್ ಇದೆ. ಅದನ್ನು ಮುಂದುವರಿಸ್ತಾ ಹೋಗೋದು. ಅದರ ಮುಖ್ಯವಾಗಿ ನಮ್ಮ ರಂಜನ್ ರಾವ್ ಅದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ನಾನು ಪೂರಕವಾಗಿ ಇರ್ತೇನೆ. ಆದರೆ ಪಬ್ಲಿಕ್ಕಿಗೆ ಅದರಲ್ಲಿ ಹೆಚ್ಚಿನ ಕೆಲಸ ಬರೋದು. ಸೊ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಇನ್ನು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಪ್ರಸಂಗ ಈಗ ಏನು ಇಲ್ಲ. ಅದು ನಾವು ಅವರಿಗೆ ಏನು ಜನರಿಗೆ ಜಾಗೃತಿ ಮೂಡಿಸುವಂಥದ್ದು ಕೆಲಸವನ್ನು ಮಾಡುವಂಥದ್ದು. ಹಾಗೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡುವಂಥದ್ದು. ಇನ್ನು ಇದು ನಮ್ಮ ಹೋರಾಟ ಇರುವಂಥದ್ದು ಸ್ಪಷ್ಟವಾಗಿ ಶ್ರೀ ಕ್ಷೇತ್ರದ ವಿರುದ್ಧ ಅಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಎನ್ನುವಂಥದ್ದು ಅದು ಈಗ ಎಲ್ಲರ ತಲೆಯಲ್ಲಿ ಕೂತು ಅದು ವೀರೇಂದ್ರ ಹೆಗ್ಗಡೆ ಅವ್ರದ್ದು ಅಂತ. ಅದು ವೀರೇಂದ್ರ ಹೆಗ್ಗಡೆ ಅವ್ರದ್ದಲ್ಲ, ಅದು ಹಿಂದೂಗಳದ್ದು, ಹಿಂದೂಗಳ ಶ್ರದ್ಧಾ ಕೇಂದ್ರ. ವೀರೇಂದ್ರ ಹೆಗ್ಗಡೆ ಅವರಲ್ಲಿದ್ದೊಂದು ಹೆಗ್ಗಡೆ ಅವರಷ್ಟೇ. ಅದರಿಂದ ನಾವು ಕ್ಷೇತ್ರದ ವಿರುದ್ಧ ಅಲ್ಲ, ನಾವು ವೀರೇಂದ್ರ ಹೆಗ್ಗಡೆ ಅವರ ಅಕ್ರಮಗಳ ವಿರುದ್ಧ ಮಾತ್ರ ನಮ್ಮ ಹೋರಾಟ ಇರುವಂಥದ್ದು. ಇನ್ನು ಅವರ ಒಟ್ಟಿಗೆ ಬೆಂಬಲದಲ್ಲಿ ಇರುವಂಥವ್ರು ಯಾರಿದ್ದಾರೋ, ಅವರ ಅಭಿಮಾನಿಗಳು ಯಾರಿದ್ದಾರೋ ಅವರಲ್ಲಿ ನಮ್ಮದು ವಿನಂತಿ ಇಷ್ಟೇ, ನೀವು ಅವರ ಬೆಂಬಲಿಗರಾಗಿರುವುದಕ್ಕೆ ನಮ್ಮ ಆಕ್ಷೇಪ ಏನಿಲ್ಲ. ನಮ್ಮನ್ನು ಅನಾವಶ್ಯಕವಾಗಿ ವಿರೋಧಿಸಬೇಡಿ, ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ, ಹೆಗ್ಡೆ ಅವ್ರನ್ನ ಬೆಂಬಲಿಸಬೇಕು ಎನ್ನುವ ಕಾರಣಕ್ಕಾಗಿ ವಿರೋಧ ಮಾಡಬೇಡಿ. ವಿಷಯ ಇಟ್ಟುಕೊಂಡು ನಮ್ಮನ್ನು ವಿರೋಧ ಮಾಡಿ. ನಾವು ಏನು ಹೇಳಿದ್ದೇವೋ ಅದರಲ್ಲಿ ಸುಳ್ಳಿದ್ರೆ, ನಾವೇನಾದರೂ ಪೂರ್ವಾಗ್ರಹ ಪೀಡಿತರಾಗಿ ಹೇಳಿದ್ದಿದ್ದರೆ ಅದನ್ನು ಪಾಯಿಂಟ್ಔಟ್ ಮಾಡಿ, ಆಗ ನಾವು ಅದನ್ನು ಒಪ್ತೇವೆ, ಸರಿಪಡಿಸ್ತೇವೆ. ಅದಕ್ಕೆ ನಾವು ತಯಾರಿದ್ದೇವೆ. ಅದು ಬಿಟ್ಟು ಕೇವಲ ಹೆಗ್ಡೆಯವರನ್ನು ಮೆಚ್ಚಿಸಿದ್ರೆ ನಾವು ದಾಖಲೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ. ವಸಂತ ಬಂಗೇರ್ ನಾನು ಸರೆಂಡರ್ ಆಗ್ಬೇಕಾದ್ರೆ ಒಂದು ಹೇಳಿದ ಮಾತಿತ್ತು. ಇದನ್ನೆಲ್ಲ ಹೇಳಿದ್ದು ಸೋಮನಾಥ್ ನಾಯ್ಕರು ತಪ್ಪಂತೇಳಿ. ಆದರೆ ಈ ಮಾಹಿತಿಯನ್ನು ಕೊಟ್ಟ AC, DC ಮತ್ತು ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಜೈಲು ಮಾಡಬೇಕಿತ್ತು. ಖಂಡಿತ. ಇವರನ್ನು ಯಾಕೆ
ಅಂತ. ಕೊಟ್ಟದ್ದವರಲ್ವ? ಕೊಟ್ಟದ್ದವರು, ಮಾಹಿತಿ ಅವರದ್ದು. ಸೊ ಆದ್ದರಿಂದ ನಾವು ಸರ್ಕಾರಿ ದಾಖಲೆ ಮತ್ತು ಕೋರ್ಟ್ ಆದೇಶಗಳನ್ನು ನಾವು ಮಾಡ್ತಿರುವಂಥದ್ದು. ಆದ್ದರಿಂದ ಇದು ಅವರ ಒಂದು ಕರಾಳ ಮುಖವನ್ನು ಅನಾವರಣ ಮಾಡುವ ಪ್ರಕ್ರಿಯೆ ಇದು. ಆದರೆ ಇದು ಬಹಳ ಒಂದು ಸ್ಪೀಡಾಗಿ ಈಗ ಜಾಸ್ತಿ ಆಗಿದೆ. ಯಾಕೆಂದರೆ ಸೌಜನ್ಯ ಪ್ರಕರಣದಿಂದಾಗಿ ಈ ಒಂದು ಅನಾವರಣದ ಪ್ರಕ್ರಿಯೆ ಭಾಳ ಸ್ಪೀಡಾಗಿ ಹೋಗಿದೆ. ಆ ಒಂದು ಹೋರಾಟವು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ನಮ್ಮದು ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಇದನ್ನು ನಾವು ಈ ಪ್ರಕಾರದಲ್ಲಿ ಅವ್ರದ್ದು 9 ಚಾಪ್ಟರ್ಗಳಿದೆ. ಪ್ರತಿಯೊಂದಕ್ಕೂ ಕೂಡ ಅದು ಅದರಲ್ಲಿ ವಿಭಾಗ ಇದೆ. ಅದನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಇದೇ ನಮ್ಮ ಮುಂದಿರುವಂಥ ಒಂದು ವಿಷಯ. ಮತ್ತು ಯಾವುದೇ ಪೂರ್ವಾಗ್ರಹಗಳು ಇಲ್ಲ. ಮತ್ತು ನಮ್ಮಲ್ಲಿ ಯಾರೂ ಕೂಡ ಆ ಒಂದು ಪೀಠಕ್ಕೆ ಆಫರ್ ಕೊಟ್ಟರು ಕೂಡ ಹೋಗೋರು ಯಾರೂ ಇಲ್ಲ. ಖಂಡಿತ. ಆ ಪೀಠಕ್ಕೆ ಒಂದು ಆಫರ್ ಕೊಟ್ಟರು ಕೂಡ ಹೋಗೋರು ಯಾರೂ ಇಲ್ಲ ಅಂತ ಹೇಳಿ. ಅಂದರೆ ಕೆಲವರಿಗೆ ನೆಕ್ಲಿಗೆ ದಾನೆ ಮರ ಇಟ್ಟ ಕಣ್ಣು ಅದೆಲ್ಲ ಕುಶಾಲಿಗೂ ಆಗ್ತದೆ, ಗಾತಿಗೂ ಆಗ್ತದೆ. ಆದರೆ ನಮಗೆ ಯಾವುದೇ ರೀತಿಯ ಒಂದು ಪ್ರತಿಫಲಾಪೇಕ್ಷೆ ಇಲ್ಲ. ದಲಿತರಿಗೆ, ದುರ್ಬಲ ವರ್ಗಕ್ಕೆ, ಬಡವರಿಗೆ, ದೇವಸ್ಥಾನದ ಭಕ್ತರಿಗೆ ನ್ಯಾಯ ಸಲ್ಲಬೇಕು. ಸೌಜನ್ಯ ಮತ್ತು ಅದೇ ಪ್ರಕಾರ ಅಲ್ಲಿ ಆಗಿರುವಂಥ ಜೋಡಿಕೊಲೆ ಇರ್ಬೋದು, ಪದ್ಮನಾಥ ಇರ್ಬೋದು, ಹಲವಾರು ಅವರದೆಲ್ಲವೂ ಕೂಡ ಅವರ ಒಂದು ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅದು ಕೂಡ ಎಲ್ಲ ಮರುತನಿಕೆಯೋ ಬಾಕಿ ರಿಸಲ್ಟ್ ಸಿಕ್ಕದೇ ಇರ್ಬೋದು. ಆದರೆ ಜನತಾ ನ್ಯಾಯಾಲಯಕ್ಕೆ ಬರ್ತಾರಲ್ಲ, ಜನತಾ ನ್ಯಾಯಾಲಯಕ್ಕೆ ಬಂದ ಕೂಡ ಅದೇ ಒಂದು ರಿಸಲ್ಟ್. ಕಾನೂನು ನ್ಯಾಯಾಲಯದಲ್ಲಿ ಅಷ್ಟು ಸುಲಭದಲ್ಲಿ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಒಂದು ವಾಕ್ಯ ಉಂಟು, 100 ಅಪರಾಧಿಗಳು ತಪ್ಪಿದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಜನರಿಗೆ ಗೊತ್ತಾಗ್ತದೆ, ಧರ್ಮಸ್ಥಳದ ಈ ರೇಪ್ ಗ್ಯಾಂಗ್ ಉಂಟಲ್ಲಿ, ಖಂಡಿತ ಆದ್ದರಿಂದ ಅಷ್ಟೆಲ್ಲ ಆದದ್ದು, ಅದು ಬೆಳಕಿಗೆ ಬರ್ತದೆ. ಅದು ಬರಲಿ, ಅದು ಬಂದರೆ ಆಯಿತು. ಹಾಗೆ ಇನ್ನು ಇವರು ಈ ಹುಂಡಿ ಮೇಲೆ ಕೈ ಇಟ್ಟು ದೊಡ್ಡ ಜನ ಆಗೋದು ಬೇಡ. ಅದು ಎಲ್ಲರ ಸಮಕ್ಷಮದಲ್ಲಿ ಅದು ಓಪನ್ ಆಗಬೇಕು. ಖಂಡಿತ. ಇವರು ಗುಟ್ಟಿನಲ್ಲಿ ಮಾಡಲಿಕ್ಕೆ ಇವರ ಮನೆ ಆಸ್ತಿ ಅಲ್ಲ ಅದು. ಖಂಡಿತ ಸಾರ್ವಜನಿಕ. ಸೊ ಅದು ಸದ್ವಿನಿಯೋಗ ಆಗಬೇಕು. ಈಗ ಅದು ಸದ್ವಿನಿಯೋಗ ಪಾರ್ಟ್ಲಿ ಆಗ್ತದೆ, ಬಾಕಿದು ದುರ್ವಿನಿಯೋಗ ಆಗ್ತದೆ. ಸೊ ನಮ್ಮದು ಭಾಳ ಸ್ಪಷ್ಟ ಇದೆ. ಜನಜಾಗೃತಿಯ ನಮ್ಮ ಕೆಲಸ. ಅದು ಬಿಟ್ಟರೆ ನ್ಯಾಯಾಲಯಕ್ಕೆ ಹೋಗುವಂಥದ್ದು, ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ. ಮತ್ತು ಹೆಗ್ಡೆಯವರ ಬಗ್ಗೆ ನಮ್ಮ ಹತ್ರ ಯಾರು ಸಂಧಾನಕ್ಕೆ ಒಂದು ಬಗ್ಗೆ ಬರೋದು ಬೇಡ. ಸಂವಾದಕ್ಕೆ ಬರಲಿ, ಸಂಧಾನಕ್ಕೆ ಬೇಡ. ಸಂಧಾನ ಯಾಕೆ? ಸಂಧಾನ ಅಂತ ಹೇಳಿದ್ರೆ ಯಾರಿಗೆ ಭಾರಿ ಬೇಜಾರುಗಳಿರುತ್ತೆ, ಭಾರಿ ಡೌನ್ ಆಗ್ತೇಳಿ, ಮೋನೆ ತುಂಡ ಪೂಜೆ ಇತ್ಯಾದಿಗಳನ್ನು ಹೇಳುವವರು ಕೆಲವರು ಇದ್ದಾರೆ, ತುಂಬ ಜನ ಇದ್ದಾರೆ. ಹೌದು. ಸೊ ಆದ್ದರಿಂದ ನಿಮ್ಮದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಸಂಧಾನ ಅಂತ ನೀವು ಹೇಳೋದು. ಸಂಧಾನ ಒಂದು ಬಿಟ್ಟು ಸಂವಾದಕ್ಕೆ ನಾವೆಲ್ಲರೂ ಕೂಡ ರೆಡಿ. ರಂಜನ್ ರಾವ್ ನಾವು ಎಲ್ಲಿ ನಮ್ಮ ಇಡೀ ಟೀಮ್ ಬರ್ತದೆ, ಎಲ್ಲಿ ಬೇಕಾದ್ರೂ ಬರ್ತೇವೆ, ಎಲ್ಲಿ ಬೇಕಾದ್ರೂ ಕರೀರಿ, ನಾವು ಬರ್ತೇವೆ ಸಂವಾದಕ್ಕೆ. ಕರೆಕ್ಟ್. ಸಂಧಾನಕ್ಕೆ ಇಲ್ಲ, ಯಾವತ್ತೂ ಇಲ್ಲ. ಸಂವಾದಕ್ಕೆ ಯಾವತ್ತು ನಾವು ರೆಡಿ ಇದ್ದೇವೆ. ಸಂವಾದಕ್ಕೆ ಎಲ್ಲಿ ಯಾವಾಗ ಕರೆದು ಕೂಡ ಬರ್ತೇವೆ, ರಾತ್ರಿ ಬೇಕಾದ್ರೂ ಕರೀರಿ, ಬರ್ತೇವೆ. ಅದಕ್ಕೆ ಹೊತ್ತು ಗೊತ್ತು ಯಾವುದಿಲ್ಲ, ಗೊತ್ತು ಎಂಥದ್ದು ಏನಿಲ್ಲ. ಎಲ್ಲ ಆದರೆ ಒಂದು ಕಂಡೀಷನ್, ಲೈವ್ ಟೆಲಿಕಾಸ್ಟ್ ಆಗಬೇಕು, ಎಲ್ರಿಗೂ ಗೊತ್ತಾಗಬೇಕು, ಸಮಾಜಕ್ಕೆ ತಿಳಿಯಬೇಕು. ಈಗ ನಾಡ್ದು ಇದೇ ಪ್ರಕಾರ 3ನೇ ತಾರೀಕು ಮುಂದಿನ ಅಂತ ಹೇಳುವಾಗ 3ನೇ ತಾರೀಕಿದ್ದು ನಮ್ಮದು ಕಾರ್ಯಕ್ರಮ ಇದೆ. ಇಲ್ಲಿ ದೊಡ್ಡ ರೀತಿಯ ಕಾರ್ಯಕ್ರಮ ಅಲ್ಲ, ಕಾರ್ಯಕರ್ತರ ಸಭೆ. ಹೆಗ್ಗಡೆಯವರೇ ಉತ್ತರಿಸಿ ಕಾರ್ಯಕ್ರಮ ಹೆಗ್ಗಡೆಯವರೇ ಉತ್ತರಿಸಿ ಅಂತ ಜನಾಂದೋಲನದ ಉದ್ಘಾಟನೆ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಮಾಡ್ತಾರೆ. ಹೆಗ್ಗಡೆಯವರೇ ಉತ್ತರಿಸಿ ಜನಾಂದೋಲನದ ಕಾರ್ಯಕ್ರಮ ಇನ್ವಿಟೇಷನ್ ಅದು ನಾಡ್ದು ಇಲ್ಲಿದೆ. ಸೊ ಆದ್ದರಿಂದ ಅದನ್ನೇ ನಾವು ಆಗಲೇ ಹೇಳಿದಾಗ ಅದನ್ನೇ ನಾವು ಹೆಚ್ಚು ಮಾಡ್ತಾ ಹೋಗಿ ಎಲ್ಲರೂ ಕೂಡ ಉಂಟಲ್ಲ, ಹೆಗ್ಗಡೆಯವರ ಉತ್ತರಿಸಿ ಅಂತ ಹೇಳುವಂಥದ್ದು. ಅದಕ್ಕೆ ಕ್ಯಾಂಪೇನ್ ಮಾಡಬೇಕಂತ ಏನಿಲ್ಲ. ಅಂದರೆ ಹೀಗೆ ಲೆಟರ್ನ ಡ್ರಾಫ್ಟ್ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಯಾರಿಗೆ ಏನು ಕಾಣ್ತದೆ ಸೀದಾ ಹೆಗ್ಗಡೆಯವರಿಗೆ ಬರೀರಿ. ಇದೆಲ್ಲ ನಿಮ್ಗೆ ಗೊತ್ತುಂಟಲ್ಲ, ಬರೀರಿ ಹೆಗ್ಗಡೆಯವರಿಗೆ, ಕೇಳಿ ಹೆಗ್ಗಡೆಯವರಿಗೆ ಉತ್ತರಿಸಿ ಅಂತ. ಹೆಗ್ಗಡೆಯವರಿಗೆ ಉತ್ತರಿಸಿ.